ಇನ್ನು ನಮ್ಮ ಸ್ಯಾಂಡಲ್ವುಡ್ ಅಂತ ತಗೊಂಡಾಗ ನನ್ನ ಫೇವ್ರೆಟ್ ಪರ್ಫಾರ್ಮರ್ ಬಹಳಷ್ಟು ವರ್ಷಗಳ ನಂತರ ಇವ್ರನ್ನ ನಾನು ಇವತ್ತು ಭೇಟಿ ಮಾಡ್ತಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ವೆರಿ ಹ್ಯಾಪಿ, ವೆರಿ ಪ್ರೌಡ್, ನೋ ರಿಗ್ರೆಟ್ಸ್. ಬಟ್ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್ ಇಷ್ಟು ವರ್ಷ ಆದ್ಮೇಲೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವ್ ದಿ ಬಿಗಿನಿಂಗ್ ಹ್ಯಾಸ್ ಬಿಗನ್. ನನಗೆ ನಮ್ ತಂದೆ ಕರೀತಾ ಇದ್ದಿದ್ದು ಕಡೆ ಹುಟ್ಟಿದ ಕಟ್ಟಾಣಿ ಅಂತ. ಕಡೆ ಹುಟ್ಟಿದ ಕಟ್ಟಾಣಿ. ಕುಗ್ದೆ, ತಲೆ ಬಾಗದೆ, ನನ್ ಸ್ವಾಭಿಮಾನ ಬಿಡದೆ ನಾನು ಹೋಗಿ ಕೆಲ್ಸ ಕೇಳಿದೀನಿ. ವಾಪಸ್ ಮತ್ತೆ ಬಂದು ಆಸ್ ಅ ಫಿನಿಕ್ಸ್ ಬಂದ್ ಮತ್ತೆ ನಿಂತಿದ್ದೀನಿ. ಸೊ ಅದು ನೋಡೋರಿಗೆ ಓಕೆ ಡೌನ್ ಫಾಲ್ ಅನ್ಸ್ಬೋದು, ಬಟ್ ಇಫ್ ಯು ಆಸ್ ನೌ ಐ ರಿಯಲೈಸ್ ದಟ್ ಇಸ್ ದಿ ಹೈಯೆಸ್ಟ್ ಪೀಕ್ ವೇರ್ ಐ ರಿಯಲೈಸ್ಡ್ ಮೈ ಸೆಲ್ಫ್. ನಂಗೆ ರಿಯಲ್ ಹ್ಯಾಪಿನೆಸ್ ಸಿಗೋದು ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ಮಗು ಜೊತೆ ಕೂತ್ಕೊಂಡು ಒಂದು ಟೀ ಕುಡಿಯೋದ್ರಲ್ಲಿ ಕಾಲ ಕಳಿತೀವಲ್ಲ ಒಟ್ಟಿಗೆ. ದಟ್ ಈಸ್ ದಿ ಮೋಸ್ಟ್ ಪ್ರೆಷಿಯಸ್ ಥಿಂಗ್. ಇಫ್ ನಾಟ್ ಅನ್ ಆಕ್ಟರ್ ಏನಾಗಿರ್ತಿದ್ರಿ ನೀವು? ಸುಮಾರು ಕಡೆ ಹೇಳಿದೀನಿ, ನಾನು ಹುಡ್ತಾ ಇರ್ಲಿಲ್ಲ. ನಮ್ ತಂದೆ ತೀರ್ಕೊಂಡಾಗ ಮನೇಲಿ ಎಲ್ಲರೂ ಅಳಕ್ ಸ್ಟಾರ್ಟ್ ಮಾಡಿದ್ರು. ಜಾಸ್ತಿ ಅಟ್ಯಾಚ್ಡ್ ಆಗಿದ್ ನಾನು, ನಂಗೆ ಅಳೋಂತ ಅವಕಾಶ ಸಿಗ್ಲಿಲ್ಲ. ಸೊ ಒನ್ ಸಚ್ ಟೈಮ್ ಅಂದ್ರೆ ಅಲ್ಲಿ ಅದಕ್ಕೆಂತಾನೆ ಪರ್ಟಿಕ್ಯುಲರ್ ರೂಮ್ ಇರಲ್ಲ, ಸಾಮೂಹಿಕವಾಗಿ ಎಲ್ಲರೂ ಮಾಡ್ತಿರ್ತಾರಲ್ಲ. ಆ ಮಾಡುವಂತ ಟೈಮಲ್ಲಿ ಒಂದಷ್ಟು ಜನ ಹುಡುಗಿಯರ ಹೆಣ್ಮಕ್ಳು ಆ ಕಡೆಯಿಂದ ಬಂದ್ರು. ಸೊ ಅಟ್ ದಟ್ ಟೈಮ್ ಐ ಹ್ಯಾಡ್ ರಿಮೂವ್ಡ್ ಮೈ ಪಂಚೆ. ನಾನ್ ಫುಲ್ ಶಾಕ್ ಅಲ್ಲಿ ನಿಂತಿದ್ದೀನಿ. ಅವರು ಹಿಂಗ್ ನೋಡಿದ್ರು, ಹೇ ಪ್ರೇಮ್ 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 ಅಂದ್ರು. ಸೀಯಿಂಗ್ ಮಿ ಲೈಕ್ ದಿಸ್, ನಾಟ್ ಅಜಯ್ನ ನೋಡ್ತಾ ಇಲ್ವಲ್ಲ, ಪ್ರೇಮ್ನ ತಾನೆ. ಗಲಾಟೆ ಮಾಡೋದ್ ನೋಡಿ ಪಾಪ ಸೆಕ್ಯೂರಿಟಿನೂ ಸರ್ ಏನ್ ಮಾಡ ಸರ್ ಅಂತ ಕೇಳಿದೆ. ಪಾಪ ಅಷ್ಟು ಅಭಿಮಾನಿಯಿಂದ ಕರೀತಿದ್ದಾರೆ, ತೆಗೀರಿ ಅಂತ ಹೇಳಿದೆ. ಎಲ್ಲ ಫೋಟೋ ಎಲ್ಲ ತಗೊಂಡು, ಸರ್ ತುಂಬಾ ದೊಡ್ಡ ಫ್ಯಾನ್ ಸರ್, ನಿಮ್ ಹೆಸರೇನ್ ಹೇಳಿ ಅಂತ. ಮಯೂರಿ ವಿಲ್ ಪ್ರೊಡ್ಯೂಸ್ ಸೆಕೆಂಡ್ ಕೃಷ್ಣಲೀಲಾ ಪಾರ್ಟ್ 2 ಅಂತ. ಸೊ ಶಿ ಹ್ಯಾಸ್ ಟು ಫುಲ್ಫಿಲ್ ದಟ್ ಪ್ರಾಮಿಸ್. ನಾನೇನ್ ಹೇಳಿದ್ದೆ ಅಂದ್ರೆ, ಯಾವ ಮಟ್ಟಕ್ಕೆ ಬೆಳಿಬೇಕಂದ್ರೆ ಕೃಷ್ಣಲೀಲಾ ಪಾರ್ಟ್ 2 ಶಿ ಹ್ಯಾಸ್ ಟು ಪ್ರೊಡ್ಯೂಸ್. ಅವ್ರು ನನ್ನ ಡೇಟ್ಸ್ ಕೇಳಬೇಕು ಅಥವಾ ನಾನು ಹೋಗ್ಬೇಕು, ಮಯೂರಿ ಚಾನ್ಸ್ ಕೊಡಿ ಅಂತ. ನಾನು ಇಂಡಸ್ಟ್ರಿಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕಾಲಿಗೆ ಬೀಳ್ತೀನಿ ಅಂದ್ರೆ ಅದು ಓನ್ಲಿ ಪ್ರೇಮ್ ಸರ್ ಮಾತ್ರ. ಬಿಕಾಸ್ ಅಂದ್ರೆ ಬರ್ತ್ ಕೊಟ್ಟವ್ರು, ಜನ್ಮ ಕೊಟ್ಟವ್ರ ಅಲ್ವಾ. ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇಲ್ಲ. ಎಸ್, ನಾಟ್ ಜಸ್ಟ್ ಫಾರ್ ಸಿನಿಮಾ. ನೀವೇನ್ ಮಾಡ್ತಿದ್ದೀರಾ, ಪ್ರೆಸಿಡೆಂಟ್ ಗೆ ಒಂದು ಲೆಟರ್ ನ ಬರೆದು ಒಂದು ಆಂದೋಲನ ಶುರು ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಅಂತರ್ಯಾಮಿ ಪರಮಾತ್ಮನಾದ ನನ್ನಲ್ಲಿ ತೊಡಗಿರುವ ಚಿತ್ತದಿಂದ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಆಸೆ, ಮಮತೆ ಮತ್ತು ಸಂತಾಪರಹಿತನಾಗಿ ನೀನು ಯುದ್ಧ ಮಾಡು. ಯಾವುದೇ ಇಂಡಸ್ಟ್ರಿನಲ್ಲಿ ಆಕ್ಟರ್ಸ್ ಸಾಕಷ್ಟು ಜನ ಇರ್ತಾರೆ, ಬಟ್ ಆರ್ಟಿಸ್ಟ್ಸ್ ಅಥವಾ ಪರ್ಫಾರ್ಮರ್ಸ್ ಕೆಲವರು ಮಾತ್ರ ಇರ್ತಾರೆ. ಇನ್ನು ನಮ್ಮ ಸ್ಯಾಂಡಲ್ವುಡ್ ಅಂತ ತಗೊಂಡಾಗ ನನ್ನ ಫೇವ್ರೆಟ್ ಪರ್ಫಾರ್ಮರ್ ಬಹಳಷ್ಟು ವರ್ಷಗಳ ನಂತರ ಇವ್ರನ್ನ ನಾನು ಇವತ್ತು ಭೇಟಿ ಮಾಡ್ತಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನನಗೆ ಇವರ ಜೊತೆ ಇಂಟರ್ವ್ಯೂ ಅಂತ ಬರ್ತಾ ಆ್ಯಂಡ್ ಅದನ್ನು ಹೊರತಾಗಿ ಸಾಕಷ್ಟು ಮೆಮೊರೀಸ್ ಇದೆ, ಅದನ್ನೆಲ್ಲ ಹಂಚ್ಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಲೆಟ್ಸ್ ಬಿಗಿನ್ ವಿತ್ ಕಂಗ್ರ್ಯಾಚುಲೇಟಿಂಗ್ ನನ್ನ ಫೇವ್ರೆಟ್ ಹೀರೋ ಕೃಷ್ಣ ಅಜಯ್ ರಾವ್ ಅವ್ರಿಗೆ 25 ಇಯರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಇಂಡಸ್ಟ್ರಿನಲ್ಲಿ. ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ 30 ಸಿನಿಮಾಗಳು, ಇದು ನಿಮ್ಮ ರಿಲೀಸ್ ಆಗ್ತಿರುವಂಥ 29ನೇ ಸಿನಿಮಾ. ಸೊ ಈ 25 ಇಯರ್ಸ್ ಜರ್ನಿನ ಸಮಪ್ ಮಾಡಬೇಕು ಅನ್ನೋದಿದ್ರೆ ಹೇಗೆ ಸಮಪ್ ಮಾಡ್ತೀರಾ ಅನ್ನೋದ್ರಿಂದನೇ ನಮ್ಮ ಮಾತನ್ನು ಸ್ಟಾರ್ಟ್ ಮಾಡಿಬಿಡೋಣ. ವೆರಿ ಹ್ಯಾಪಿ, ವೆರಿ ಪ್ರೌಡ್, ನೋ ರಿಗ್ರೆಟ್ಸ್. ಬಟ್ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್ ಇಷ್ಟು ವರ್ಷ ಆದ್ಮೇಲೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವ್ ದಿ ಬಿಗಿನಿಂಗ್ ಹ್ಯಾಸ್ ಬಿಗನ್. ಸೊ ಆಲ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಲೈಫ್. ಲವ್ಲಿ. ಅದೇ ಕೆಲವ್ರು ಹೇಳ್ತಾರಲ್ಲ, ನೀವೇನಾದರೂ ಬದಲಾಯಿಸಬೇಕು ಅಂತ ಅನ್ನೋದಿದ್ರೆ, ಒಂದು ಅವಕಾಶ ಸಿಕ್ಕರೆ ಬದಲಾಯಿಸ್ಕೊಳ್ತೀರಿ ಏನಾದರೂ ಲೈಫಲ್ಲಿ ಅಂತ. ಅವಾಗ ದೇ ವಿಲ್ ಆಲ್ವೇಸ್ ಸೇ, ಯೂಶಲಿ ಸಾಕಷ್ಟು ಅಚೀವ್ ಮಾಡೋರು ಹೇಳೋದೇನೆಂದರೆ ಐ ವುಡ್ ನಾಟ್ ವಾಂಟ್ ಟು ಚೇಂಜ್ ಎನಿಥಿಂಗ್ ಅಂತ. ಯಾಕಂದರೆ ಇವತ್ತು ನಾವು ಏನಾಗಿದ್ದೀವಿ, ನಮ್ಮ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲವೂ ಕಾರಣ ಆಗಿರುತ್ತೆ ಅದಕ್ಕೆ. ರೈಟ್, 13 ವರ್ಷಗಳ ಹಿಂದೆ ಒಂದು ಪ್ರೊಡಕ್ಷನ್ ಹೌಸ್ನ ಕೂಡ ಸ್ಟಾರ್ಟ್ ಮಾಡ್ತೀರಾ. 10 years ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟ್ ಮಾಡಿ ಆ್ಯಂಡ್ ಕೃಷ್ಣಲೀಲಾ ರಿಲೀಸ್ ಆಗುತ್ತೆ, ಫಸ್ಟ್ ಸಿನಿಮಾ ನಿಮ್ಮ ಬ್ಯಾನರ್ ಅಂಡರ್ ಅಜಯ್ ರಾವ್ ಪ್ರೊಡಕ್ಷನ್ಸ್. ಆ್ಯಂಡ್ ಈಗ ಯುದ್ಧಕಾಂಡ 2ಗೆ ವೆರ್ ಆಲ್ ಸೆಟ್ ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ಸಿನಿಮಾ ರಿಲೀಸ್ ಆಗಿದೆ, ಸಾಕಷ್ಟು ಹೆಸರು ಮಾಡ್ತಾ ಇದೆ. ಬಟ್ ಇವಾಗ ಏನಂದರೆ, ನಿಮ್ಮ ಸಾಕಷ್ಟು ಇಂಟರ್ವ್ಯೂಸ್ಗಳನ್ನು ನಾನು ನೋಡಿದೆ. ಏನಂದರೆ, ಸಾಕಷ್ಟು ವಿಷಯಗಳ ಬಗ್ಗೆ ನೀವೇನು ಮಾತಾಡಿದ್ದೀರಾ, ಅದು ಯಾವುದ್ರ ಬಗ್ಗೆನೂ ನಾವು ಇಂಟರ್ವ್ಯೂನಲ್ಲಿ ಮಾತಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೌಜನ್ಯ, ಥ್ಯಾಂಕ್ ಯು. ಬಿಕಾಸ್ ನೀವು ಪದೇ ಸಾಕಷ್ಟು ಕ್ಲಾರಿಫಿಕೇಷನ್ಸ್ನ ಕೊಟ್ಟು ಮತ್ತೆ ನಾನು ಇವತ್ತು ಅದೇ ಪ್ರಶ್ನೆನ ಕೇಳಿದ್ರೆ ದೇರ್ ಇಸ್ ನೋ ಪಾಯಿಂಟ್ ಅಂತ. ಆ್ಯಂಡ್ ಅಜಯ್ ರಾವ್ ಅವರೇ, ಒಂದೇನಂದರೆ ಸ್ಟಾರ್ಟಿಂಗಲ್ಲಿ ನಾನು ನಿಮ್ಗೆ ಹೇಳಬೇಕು, ನಿಮಗೆ ಹೇಳ್ತಾ ಇದ್ದೆ ಇಂಟರ್ವ್ಯೂಗೆ ಮುಂಚೆ, ದಟ್ ನಿಮ್ಮಲ್ಲಿ ಒಂದು ಸಟಲ್ ಸೆನ್ಸ್ ಆಫ್ ಹ್ಯೂಮರ್ ಇದೆ, ವಿಚ್ ಐವ್ ಆಲ್ವೇಸ್ ಸೀನ್ ನಮ್ಮ ರೇಡಿಯೋ ಇಂಟರ್ವ್ಯೂಸಲ್ಲಿ ಕೂಡ. ಇವತ್ತಿನ ಇಂಟರ್ವ್ಯೂಲಿ ಅದು ಹೊರ ಬರಲೇಬೇಕು. ಐ ಡೋಂಟ್ ನಾಟ್ ವಾಂಟ್ ದಿಸ್ ಟು ಬಿ ಎ ಸೀರಿಯಸ್ ಇಂಟರ್ವ್ಯೂ ಅಟ್ ಆಲ್. ಓಕೆನಾ? ಓಕೆ. ಸೊ ರಾಮಾಯಣದಲ್ಲಿ ಎಷ್ಟು ಕಾಂಡಗಳಿದೆ ಹೇಳಿ? 7 ಕಾಂಡಗಳಿದೆ. ಅದರಲ್ಲಿ 6ನೇಯದ್ದೇ ಯುದ್ಧಕಾಂಡ. ಸೊ ನಾನು ಅನ್ಕೊಂಡೆ ಒಂದೊಂದೇ ಕಾಂಡದ ಬಗ್ಗೆ ಮಾತಾಡ್ತಾ ಹೋಗೋಣ. ಟು ಬಿಗಿನ್ ವಿತ್ ಬಾಲಕಾಂಡ. ರಾಮಾಯಣದ ಮೊದಲ ಕಾಂಡ ಬಾಲಕಾಂಡದಲ್ಲಿ ರಾಮನ ಜನನ,
ಅವನ ಬಾಲ್ಯಾವಸ್ಥೆ ಹೇಗಿತ್ತು, ಎಷ್ಟು ಚೆನ್ನಾಗಿ ಅವನು ರಘುವಂಶದ ರಾಜರ ಬೆಳವಣಿಗೆ ಮತ್ತು ಅವನ ಬೆಳವಣಿಗೆನ ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ. ಈಗ ಲೆಟ್ಸ್ ಟಾಕ್ ಅಬೌಟ್ ನಿಮ್ಮ ಜೀವನದ ಬಾಲಕಾಂಡ. ಹೇಗಿತ್ತು ನಿಮ್ಮ ಲೈಫ್ನ ಗ್ರೋಯಿಂಗ್ ಅಪ್ ಇಯರ್ಸ್? ಆಸಮ್ ಲೈಫ್. ನನ್ನ ಚೈಲ್ಡ್ಹುಡ್ನ ಅಂದರೆ ಐ ಕ್ಯಾನ್ ಸೆಲೆಬ್ರೇಟ್. ಅಷ್ಟು ಅದ್ಭುತವಾದಂಥ ಒಂದು ಚೈಲ್ಡ್ಹುಡ್. ಬಿಕಾಸ್ ನಾನು ಮನೆಯಲ್ಲಿ ಕೊನೆಯವನು. ತಂದೆ ತಾಯಿ, ಆಮೇಲೆ ಅಕ್ಕ, ಅಣ್ಣ, ಆಮೇಲೆ ನಾನು ಮೂರನೇವನು. ನನಗೆ ನಮ್ಮ ತಂದೆ ಕರೀತಾ ಇದ್ದಿದ್ದು ಕಡೆ ಹುಟ್ಟಿದ ಕಟ್ಟಾಣಿ ಅಂತ. ಕಡೆ ಹುಟ್ಟಿದ ಕಟ್ಟಾಣಿ, ಓಕೆ. ಈ ಪುಟಾಣಿ ಹಂಗೆಲ್ಲ ಹೇಳ್ತೀವಲ್ಲ, ಹಂಗೆ ಅದೇನೋ ಪ್ರೀತಿಯಿಂದ ಕಡೆ ಹುಟ್ಟಿದ ಕಟ್ಟಾಣಿ ಅಂತ ಕರೀತಾ ಇದ್ರು. ಅಂದರೆ ಅದು ಬೈ ಡಿಫಾಲ್ಟ್ ಅಥವಾ ಬೈ ರೂಲ್ಸ್ ನನ್ನ ಎಲ್ಲರೂ ಪ್ರೀತಿ ಮಾಡಲೇಬೇಕು. ದಟ್ ವಾಸ್ ದಿ ಆಮೇಲೆ ನಮ್ಮ ಅಪ್ಪ ಬಹುಶಃ ನೀವು ಏನಾದರೂ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ನೋಡಿದ್ರೆ, ಇಫ್ ಯು ಕ್ಯಾನ್ ರಿಕಾಲ್ ಅನುಪಮ್ ಖೇರ್ ಆ್ಯಂಡ್ ಶಾರುಖ್ ಖಾನ್, ನಂದು ನಮ್ಮ ತಂದೆದು ಅದೇ ಬಾಂಡಿಂಗ್ ಇದ್ದಿದ್ದು. ಸೊ ಚಿಕ್ಕವರಿದ್ದಾಗಿಂದನೂ ಅಂದರೆ ಇನ್ನೊಂದು ಬ್ಯೂಟಿಫುಲ್ ಪಾಯಿಂಟ್, ನಮ್ಮ ತಂದೆ ಆಗಲಿ ತಾಯಿ ಆಗಲಿ ನಮ್ಗೆ ಇವತ್ತುವರೆಗೂ ಒಂದು ಏಟು ಹೊಡೆದಿಲ್ಲ, ಒಂದು ಸಲನೂ ಬೈದಿಲ್ಲ. ಬೈಯೋದು ದೂರದ ಮಾತು, ಕಣ್ಣು ಕೂಡ ಹಿಂಗೆ ಅಗ್ಲಿಸಿ ನೋಡಿಲ್ಲ. ಓಕೆ, ಓ ಮೈ ಗಾಡ್. ಅಷ್ಟು ಪ್ಯಾಂಪರ್ಡ್, ಅಷ್ಟು ಮುದ್ದಾಗಿ ಬೆಳೆಸಿದ್ದು. ಅಫ್ಕೋರ್ಸ್ ನಮ್ಮ ತಂದೆ ಅವಾಗ ನಾವು 3 ಜನ ಮಕ್ಕಳಾದ್ರೂ, ಅಂದರೆ ಅವರೇನು ಬಾರ್ನ್ ರಿಚ್ ಅಲ್ಲ, ಅವರೊಂದು ರೈತಾಪಿ ಕುಟುಂಬದಿಂದ ಬಂದಂಥವ್ರು. ಬಟ್ ಅವರು ಹಿ ವಾಸ್ ಹೈಲಿ ಎಜುಕೇಟೆಡ್. ಅವ್ರ ಅಣ್ಣಂದ್ರೆಲ್ಲ ಹಾಗೆ ಬೆಳೆಸಿದ್ರು. ಅಂದರೆ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ತಂದೆಗೆ ಓದಿಸಿದ್ರು. ನಮ್ಮ ತಂದೆ ಅಷ್ಟು ವಿದ್ಯಾವಂತರಾಗಿ ತುಂಬ ಧೈರ್ಯಶಾಲಿ ನಮ್ಮ ತಂದೆ. ಸೊ ಮಕ್ಕಳಿಗೂ ಅಷ್ಟೇ ಪ್ರೀತಿ, ಅಷ್ಟೇ ಧೈರ್ಯದಿಂದ ಬೆಳೆಸಿದ್ದು. ಆ್ಯಂಡ್ ನಾವು ತುಂಬ ಚಿಕ್ಕ ಹುಡುಗರು ಇದ್ದಾಗಲೇ ನಮಗೆ ಟ್ರೈನಲ್ಲಿ ಒಬ್ಬರೇ ಓಡಾಡೋಕ್ಕೆ ಕಳಿಸೋರು. ಈಗ ನಾನು ಮರ ಹತ್ತಕ್ಕೆ ಬಂದಿಲ್ಲ ಅಂತಂದರೆ ನಮ್ಮ ತಂದೆ ಕೆಳಗಡೆ ಬೈದಿದ್ದ ಆ ಥರದ ವಿಚಾರಗಳಿದ್ದಾವೆ. ಮರ ಹತ್ತಬೇಕು, ಸ್ವಿಮ್ಮಿಂಗ್ ಮಾಡಬೇಕು, ಆಟ ಆಡಬೇಕು. ಸೊ ಈ ಥರ ನಮಗೆ ಬೆಳೆಸಿದ್ದು ಲೈಫ್ ಸ್ಕಿಲ್ಸನ್ನು ವಿತ್ ಸ್ವಾಭಿಮಾನದಿಂದ, ವಿತ್ ಆಲ್ ದಿಸ್ ಥಿಂಗ್ಸ್, ಎಥಿಕ್ಸ್. ಅವಾಗವಾಗ ತುಂಬ ಸಟಲಾಗಿ ಹೇಳ್ಕೊಡೋರು, ಮೊರಾಲಿಟೀಸ್ ಆ್ಯಂಡ್ ಎಥಿಕ್ಸ್ ಆಫ್ ಲೈಫ್. ಆ ಸಂಸ್ಕಾರ ಜೊತೆಗೆ ತುಂಟತನ, ಆಟಗಳು ಎಲ್ಲವೂ ಕೂಡ ಸರಿಸಮಾನವಾಗಿ ಕೊಟ್ಟವರು. ನಾವು ಯಾರಾದರೂ ಫೇಲ್ ಆದರೆ, ಚೆನ್ನಾಗಿ ಓದಿಲ್ಲ ಅಂದರೆ ಬೈದಿಲ್ಲ. ಹಿಸ್ ಟು ಎನ್ಕರೇಜ್. ಓಕೆ, ಏನಾಗಲ್ಲ, ಜೀವನ ಇನ್ನೂ ತುಂಬ ಇದೆ, ಇದು ಒಂದೇ ಅಲ್ಲ ಲೈಫ್ ಅಂತ. ಅದ್ರ ಜೊತೆಗೆ ಸರ್ಟಿಫಿಕೇಟ್ಸ್, ಡಿಗ್ರೀಸ್, ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಈಸ್ ವಾಟ್ ಯು ಆರ್ ಲರ್ನಿಂಗ್ ಫ್ರಮ್ ಇಟ್. ದಟ್ ವಾಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅವ್ರದ್ದಾಗಿದ್ದು. ಸೊ ತುಂಬ ಮುದ್ದಾಗಿ ಎಲ್ಲ ಪ್ರೀತಿ ಪಡ್ಕೊಂಡೇ ಬೆಳೆದಿದ್ದು. ಸೊ ಅದ್ಭುತವಾದಂಥ ಬಾಲಕಾಂಡ ನಂದು. ಸೋ ನೈಸ್. ಬಾಲಕಾಂಡ ತುಂಬ ಚೆನ್ನಾಗಿದೆ. ನಮಗೆ ಈ ಥರ ಬಾಲಕಾಂಡನೂ ಇರಲಿಲ್ಲ. ಪಾಪ ನನ್ನ ಮಗಳಿಗೂ ಈ ಥರ ಬಾಲಕಾಂಡ ಇಲ್ಲ. ಯಾಕಂದರೆ ನೀವೇನು ಹೇಳಿದ್ರಿ, ನಿಮ್ಮ ತಂದೆ ತಾಯಿ ಹೊಡಿತಿರ್ಲಿಲ್ಲ, ಬೈತಿರ್ಲಿಲ್ಲ ಅಂತ. ನಾವೆಲ್ಲ ಸರ್ಸರಿಯಾಗಿ ಓದೇ ತಿಂದು ಬೆಳೆದಿರೋರು. ಆ್ಯಂಡ್ ನಮ್ಮ ಮಕ್ಕಳನ್ನೂ ಅದೇ ಥರ ಸಾಕ್ತಾಯಿದ್ವಿ, ಅಂದರೆ ಸರ್ಸರಿಯಾಗಿ ಓದೇ ಕೊಡ್ತಿದ್ದೀವಿ ಅಂತಲ್ಲ. ಇವತ್ತಿನ ಜನ್ರೇಷನ್ ಕಿಡ್ಸ್ ಆರ್ ಸೋ ಹೈಪರ್. ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಬಟ್ ನಿಮ್ಮ ಮಗಳ ಬಾಲಕಾಂಡ ಹೇಗಿದೆ ಅಂದರೆ ಸೇಮ್ ಜೆರಾಕ್ಸ್ ಕಾಪಿ. ಅಪ್ಪನ ಬಾಲಕಾಂಡ ಹೇಗಿತ್ತು ಅದೇ ಅವಳ ಬಾಲಕಾಂಡ. ನಮ್ಮ ತಂದೆ ನನ್ನ ಹೇಗೆಲ್ಲ ಬೆಳೆಸಿದ್ರು, ನಾನು ನನ್ನ ಮಗಳನ್ನ ಹಾಗೇ ಬೆಳೆಸ್ತಾ ಇದ್ದೀನಿ. ಓಕೆ ಓಕೆ. ಬಟ್ ಯಾವತ್ತೂ ಮಗು ಮೇಲೆ ರೇಗಿಲ್ಲ, ಕೈ ಮಾಡಿಲ್ಲ, ಆ ಥರದ ಪ್ರಮೇಯನೇ ಬಂದಿಲ್ಲ. ಓಕೆ, ಯಾವತ್ತೂ ಬಂದಿಲ್ಲ, ಯಾವತ್ತೂ ಬರಕ್ಕೆ ಸಾಧ್ಯನೂ ಇಲ್ಲ. ಇಂಡಿಯನ್ ಮದರ್ಸ್ ಆ್ಯಂಡ್ ಫಾದರ್ಸ್ ಹಂಗಿರೋದು ಸಿಕ್ಕಾಪಟ್ಟೆ ರೇರು. ಬಟ್ ಇಂಡಿಯನ್ ಪೇರೆಂಟ್ಸ್ ಅಂದರೆ ಯೂಶಲಿ ಅವ್ರು ಯಾರ ಬಾಲಕಾಂಡನೋ ಅಥವಾ ಅವ್ರ ಮಕ್ಕಳ ಬಾಲಕಾಂಡನೂ ಹಿಂಗಿರಲ್ಲ. ಓಕೆ, ವರ್ಲ್ಡ್ ವೈಡ್ ಇಂಡಿಯನ್ ಪೇರೆಂಟ್ಸ್ ಆರ್ ಫೇಮಸ್. ಏನೇನು ಸಿಗತ್ತೋ ಅದರಲ್ಲೆಲ್ಲ ಹೊಡೆಯೋದಕ್ಕೆ, ಗೊತ್ತಲ್ವ ನಿಮಗೆ? ಓಕೆ, ಅಲ್ಲ, ಅದರಲ್ಲೇ ನಮ್ಮ ಭಾರತೀಯರು ಪ್ರೀತಿ ವ್ಯಕ್ತಪಡಿಸೋದ್ರಲ್ಲಿ ಅದೊಂದು ಸಂಸ್ಕೃತಿ. ಸೀರಿಯಸ್ಲಿ, ದಟ್ ಈಸ್ ಲವ್. ಇವಾಗ ನಾನು ಫುಲ್ ಕ್ರೆಡಿಟ್ಸ್ ನಾನು ಏನಾಗಿದ್ದೀನಿ ಅದಕ್ಕೆ ನಮ್ಮ ತಾತನಿಗೆ ಕೊಡ್ತೀನಿ, ಆಯಿತಾ? ಸರ್ಸರಿಯಾಗಿ ಬೀಳೋದು ಅಜಯ್ ಅವರೇ, ಸರ್ಸರಿಯಾಗಿ ಅಂದರೆ ಅವ್ರು ಒಂದು ಸಲ ಹೊಡೆದ್ರೆ 5 ಬೆರಳು ಮಾರ್ಕು ತೊಡೆ ಮೇಲೆ ಬಂದ್ಬಿಡೋದು. ಹೌದು, ಇದು ಓದವಾಗ ಮಾತ್ರ. ಫೋರೆನ್ಸಿಕ್ ಅವ್ರು ಬಂದು ನೋಡಿ ಯಾರು ಹೊಡೆದಿದ್ದಾರೆ ಅಂತ ಕಂಡುಹಿಡಿಬೋದು ಹಾಗೆ. ಆ್ಯಂಡ್ ಆ ಪಾಠ ಮುಗಿದ ತಕ್ಷಣ ಎಣ್ಣೆ ಹಚ್ಚೋದೇನು, ಪ್ರೀತಿ ಮಾಡೋದೇನು, ತಬ್ಗೊಳ್ಳೋದೇನು, ಏನು ಬೇಕೋ ಕೊಡಿಸೋದೇನು, ಎರಡೂ ಇರ್ತಿತ್ತು. ಸೊ ಹೀಗೆ ನಮ್ಮ ಬಾಲಕಾಂಡ. ನೆಕ್ಸ್ಟ್ ಕಮ್ಸ್ ರಾಮಾಯಣದ 2ನೇ ಕಾಂಡ, ಅಯೋಧ್ಯ ಕಾಂಡ. ಇದರಲ್ಲಿ ಶ್ರೀರಾಮನ ದಿನಗಳನ್ನು ತುಂಬ ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ. ಅಂದರೆ ಸೀತೆಯೊಂದಿಗಿನ ಆತನ ವಿವಾಹ ಆಗೋವರೆಗೆ ಆ್ಯಂಡ್ ಪಟ್ಟಾಭಿಷೇಕಕ್ಕೆ ದಿನ ನಿಗದಿಯಾಗಿರುತ್ತೆ. ಇಡೀ ಅಯೋಧ್ಯೆ ತುಂಬ ಖುಷಿಯಾಗಿರುತ್ತೆ, ರಾಮ ನಮ್ಮ ರಾಜ ಆಗ್ತಾನೆ ಅಂತ. ಇದು ವನವಾಸಕ್ಕೆ ಅಂದರೆ ಅರಣ್ಯವಾಸಕ್ಕೆ ಹೊರಡೋದಕ್ಕಿಂತ ಮುಂಚೆ. ಆ್ಯಕ್ಚುಲಿ ಅಯೋಧ್ಯ ಕಾಂಡದಲ್ಲಿ ರಾಮನ ಅಪ್ಪು ನೋಡ್ಬೋದು, ಲೋನು ನೋಡ್ಬೋದು. ಯಾಕಂದರೆ ಸೀತೆ ಜೊತೆ ವಿವಾಹವಾಗುತ್ತೆ. ಆದರೆ
ಪಟ್ಟಾಭಿಷೇಕ ಮುಹೂರ್ತ ನಿಗದಿ ಆಗುತ್ತೆ, ಪಟ್ಟಾಭಿಷೇಕ ಆಗಲ್ಲ, ಬಟ್ ಕಾಡಿಗೆ ಹೋಗಬೇಕಾಗತ್ತೆ. ಸೊ ಹೈಸು ಇದೆ, ಲೋಸು ಇದೆ. ಸ್ಟಾರ್ಟಿಂಗ್ ವಿತ್ ಕಿಚ್ಚ, ಕರೆಕ್ಟಾ? ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಕ್ಸ್ಕ್ಯೂಸ್ ಮೀ, ಶ್ರೀ ಮಂಜು, ಓಕೆ ಓಕೆ, ಹಾಂ ಹಾಂ. ಸೊ ಅಲ್ಲಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಸಾಕಷ್ಟು ಹೈಸ್ ನೋಡಿದ್ದೀರಾ, ಲೋಸ್ ನೋಡಿದ್ದೀರಾ. ನಿಮ್ಮ ಪ್ರಕಾರ ನಿಮ್ಮ ಕರಿಯರ್ನ ಹೈ, ದಿಸ್ ವಾಸ್ ದ ಪೀಕ್ ಅಂದರೆ ಯಾವುದು? ಲೋ, ದಿಸ್ ವಾಸ್ ದ ಲೋಯೆಸ್ಟ್ ಅಂದರೆ ಯಾವುದು? ನೀವು ತುಂಬ ತುಂಬ ಖುಷಿಯಾಗಿದ್ದು, ಓಕೆ ಇವಾಗ ನಾನು ಆಸೆ ಪಟ್ಟಂಥ ಸಕ್ಸಸ್ ನನಗೆ ಸಿಕ್ಕಿದೆ ಅಂತ ಅನಿಸಿದ್ದು? ಆಸೆ ಪಟ್ಟಂಥ ಸಕ್ಸಸ್ ಇನ್ನೂ ಸಿಕ್ಕಿಲ್ಲ ನನಗೆ. ಬಟ್ ಎಕ್ಸ್ಕ್ಯೂಸ್ ಮೀನೇ ನಾನು ಹೇಳಬೇಕಾಗುತ್ತೆ, ಅದು ಫಸ್ಟ್ ಫಿಲ್ಮ್. ಅಂದರೆ ನಾವು ಅದರಲ್ಲಿ ನನ್ನದೇ ಆದಂಥ ಶ್ರಮ ಏನೂ ಹಾಕಿಲ್ಲ ಅದರಲ್ಲಿ, ಅಪಾರ್ಟ್ ಫ್ರಮ್ ಮೈ ಪರ್ಫಾರ್ಮೆನ್ಸ್ ಬಿಟ್ಟರೆ ಆ ಸಿನಿಮಾದ ಸ್ಕ್ರಿಪ್ಟಿಗೆ, ಆ ಸಿನಿಮಾದ ಕಥೆಗೆ, ಅಥವಾ ಮ್ಯೂಸಿಕ್ ಡೈರೆಕ್ಟರು ಅಥವಾ ಪ್ರೊಡಕ್ಷನಲ್ಲಿ ನಂದು ಏನೂ ಇಲ್ವಲ್ಲ. ಇಟ್ ಈಸ್ ಆಲ್ ಬೈ ಲಕ್. ಅಂದರೆ ನಾನು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ನೋ ಅದು ಬಹುಶಃ ಪ್ರಕೃತಿ ಅದು ಆ ಟೈಮಲ್ಲಿ ತಂದು ಕೊಡ್ತು, ಓಕೆ ಕಮಾನ್ ಟೇಕ್ ಎನ್ ಎಂಟ್ರಿ ಅಂತ. ಸೊ ಫಾರ್ ದ್ಯಾಟ್ ರೀಸನ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಅಂದರೆ ಒಂದು ಭರ್ಜರಿ ಎಂಟ್ರಿ, ವೇರ್ ಇನ್ ಎವ್ರಿಬಡಿ ಇನ್ ದಿ ಇಂಡಸ್ಟ್ರಿ ಅಟ್ಲೀಸ್ಟ್ ದೆ ಕೇಮ್ ಟು ನೋ, ಓಕೆ ಈ ಥರದ ಒಬ್ಬ ಆ್ಯಕ್ಟರ್ ಇದ್ದಾನೆ, ಈ ಥರ ಒಬ್ಬ ಹುಡುಗ ನೋಡೋಕ್ಕೆ ಚೆನ್ನಾಗಿದ್ದಾನೆ, ಇವನು ಮುಂದೆ ನಿಲ್ತಾನೆ ಅಂತ ಒಂದು ಪ್ರಾಮಿಸಿಂಗ್ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಲ್ಲ. ಐ ಥಿಂಕ್ ದಟ್ ಸ್ಟಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಗಾಡಿ ಸ್ಟಾರ್ಟ್ ಆಗಬೇಕು, ಆಮೇಲೆ ರೋಡ್ ಹೆಂಗೆ ಬಂತು ಏನಾಯಿತು ಗೊತ್ತಿಲ್ಲ, ನಂಗೆ ಡೆಸ್ಟಿನಿನೂ ಗೊತ್ತಿಲ್ಲ, ಅಂದರೆ ಎಲ್ಲಿ ಎಂಡ್ ಆಗುತ್ತೆ ಗೊತ್ತಿಲ್ಲ. ಬಟ್ ದಟ್ ಸ್ಟಾರ್ಟ್ ವಾಸ್ ಎ ಎಕ್ಸಲೆಂಟ್ ಸ್ಟಾರ್ಟ್. ಸೊ ಫಾರ್ ದ್ಯಾಟ್ ರೀಸನ್ ಅಂದರೆ ಅದನ್ನೇ ಏನಾದರೂ ಸಂಭ್ರಮಿಸಬೇಕು ಅಂತಂದರೆ ಐ ವಿಲ್ ಸೇ ಎಕ್ಸ್ಕ್ಯೂಸ್ ಮೀ ಓನ್ಲಿ. ಆ್ಯಂಡ್ ಲೋಯೆಸ್ಟ್ ನಿಮ್ಮ ಪ್ರಕಾರ ಯಾವುದು? Lowest will never come to a true actor. Lowest will never come. Absolutely. For a true performer, maybe. True performer. See, because Taj Mahal cinema ಆದಮೇಲೆ, Taj Mahal cinemaಕ್ಕೂ ಮುಂಚೆ, after several flops I had started doing character roles. ಅಂದರೆ ಹೀರೋ ಆಗಿ ನಾನು ಹೇಳ್ತಾ ಇರೋದು. ಅದಾದಮೇಲೆ ವೇರ್ ಐ ಡಿಂಟ್ ಗೆಟ್ ಅಪರ್ಚುನಿಟೀಸ್ ಆ್ಯಸ್ ಎ ಪ್ರೊಟಗನಿಸ್ಟ್, ಐ ವೆಂಟ್ ಆ್ಯಂಡ್ ಅಂದರೆ ನಾನೇ ಓನ್ ಆಗಿ ಹೋಗಿ ಕೇಳ್ಕೊಂಡಿದ್ದೀನಿ, ಕೆಲಸ ಕೊಡಿ ಅಂತ ಕೇಳಿಕೊಂಡು I have done supporting characters after that. So if I had thought that is my downfall, I would have never gone and asked for work. ಕೆಲಸ ಕೇಳ್ತಾ ಇರಲಿಲ್ಲ. So I think that is the highest peak ಅಂತಲೂ ಹೇಳ್ಬೋದು, where I didn't fail. So that is the highest peak which showed what I am. ಕುಗ್ಗದೆ, ತಲೆ ಬಾಗದೆ, ನನ್ನ ಸ್ವಾಭಿಮಾನ ಬಿಡದೆ ನಾನು ಹೋಗಿ ಕೆಲಸ ಕೇಳಿದ್ದೀನಿ, ವಾಪಸ್ ಮತ್ತೆ ಬಂದು ಆ್ಯಸ್ ಎ ಫಿನಿಕ್ಸ್ ಬಂದು ಮತ್ತೆ ನಿಂತಿದ್ದೀನಿ. ಸೊ ಅದು ನೋಡೋರಿಗೆ ಓಕೆ ಡೌನ್ಫಾಲ್ ಅನ್ಸ್ಬೋದು, ಬಟ್ ಇಫ್ ಯು ಆಸ್ಕ್ ನೌ ಐ ರಿಯಲೈಸ್ ದಟ್ ಈಸ್ ದಿ ಹೈಯೆಸ್ಟ್ ಪೀಕ್ ವೇರ್ ಐ ರಿಯಲೈಸ್ಡ್ ಮೈ ಸೆಲ್ಫ್. ಇಟ್ ಟೇಕ್ಸ್ ಸೋ ಮಚ್ ಆಫ್ ಕರೇಜ್ ಅಲ್ವಾ? ಅಂದರೆ ನನ್ನಲ್ಲಿ ಟ್ಯಾಲೆಂಟ್ ಇದೆ, ನನಗೆ ಅವಕಾಶ ಬೇಕು ಅಂತ ಕೇಳೋದ್ರಲ್ಲಿ ಯಾವುದೇ ಸಂಕೋಚ ಇರಬಾರ್ದು. 2 ಎಕ್ಸಾಂಪಲ್ಸ್ ಯಾವಾಗಲೂ ನನ್ನ ಕಣ್ಮುಂದೆ ಬರುತ್ತೆ. ಹಿಂದಿನಲ್ಲಿ ಒಂದು ಸೂಪರ್ ಹಿಟ್ ಸಿನಿಮಾ ಬಂತು, ಬದಾಯಿ ಹೋ ಅಂತ. ನೀನಾ ಗುಪ್ತಾ ಅವರು ಒಂದು ಬ್ರೇಕ್ನ ನಂತರ ಅವ್ರು ವಾಪಸ್ ಬಂದಾಗ ಅವರೇ ಬರ್ಕೊಳ್ತಾರೆ ಆ್ಯಂಡ್ ಅವರೇ ಒಂದು ವಿಡಿಯೋ ಮಾಡಿ ಅಪ್ರೋಚ್ ಮಾಡ್ತಾರೆ. ಯಾವುದಾದ್ರೂ ಒಳ್ಳೆ ಡಿರೆಕ್ಟರ್ಸು, ಒಳ್ಳೆ ಪ್ರೊಡ್ಯೂಸರ್ಸು, ಒಳ್ಳೆ ಕಥೆ ಬರೆದಿದ್ದೀರಾ ನನಗೋಸ್ಕರ ಅಂದರೆ ಒಂದು ಅವಕಾಶ ಕೊಡಿ ಅಂತ. ಆ್ಯಂಡ್ ಅದಾದಮೇಲೆ ಅವ್ರಿಗೆ ಬದಾಯಿ ಹೋ ಸಿನಿಮಾ ಸಿಗುತ್ತೆ. ಜೊತೆಗೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನನಗೊಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಬೇಕು ಅಂತ ಒಂದಷ್ಟು ನೋಟೆಡ್ ಡಿರೆಕ್ಟರ್ಸ್ಗೆ ಅವರ ಫೋಟೋ ಆ್ಯಂಡ್ ಅದ್ರ ಹಿಂದೆ ಅವರ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರ್ ಬರೆದು ಕೊಡೋರಂತೆ. ಸೊ ಅವಕಾಶಗಳನ್ನ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದಕ್ಕೆ ಇವಾಗ ನೀವೇನು ಹೇಳಿದ್ರಿ, ದ್ಯಾಟ್ಸ್ ಅನದರ್ ಬ್ಯೂಟಿಫುಲ್ ಎಕ್ಸಾಂಪಲ್. ಆ್ಯಂಡ್ ನಮ್ಮ ಮುಂದಿನ ಕಾಂಡಕ್ಕೆ ಹೋಗೋಣ. ಅರಣ್ಯಕಾಂಡದಲ್ಲಿ ಸಾಕಷ್ಟು ಕಷ್ಟಗಳಿದೆ. ಅಂದರೆ ರಾಮ ವನವಾಸಕ್ಕೆ ಹೋಗ್ತಾನೆ, ಕೈಕೇಯಿ ದಶರಥನ್ಗೆ ಹೇಳಿದ್ರಿಂದ ನಿನ್ನ ಮಗ ಆಗಬಾರ್ದು ರಾಜ ಅಂತ. ಸೀತೆನೂ ಹೋಗ್ತಾಳೆ, ಲಕ್ಷ್ಮಣನೂ ಹೋಗ್ತಾನೆ. ಆದರೆ ನೀವು ಹೇಳಿದ್ರಿ ಗೊತ್ತಾ, ವನವಾಸದಲ್ಲೂ ಒಂದು ಖುಷಿ ಅಂತ. ಅಲ್ಲೂ ಸಂತೋಷವಾಗಿರ್ತಾನೆ, ಲಕ್ಷ್ಮಣನ ಜೊತೆ ಸಂತೋಷವಾಗಿರ್ತಾನೆ, ಸೀತೆಯ ಜೊತೆ ಬ್ಯೂಟಿಫುಲ್ ಆಗಿರುವಂಥ ಮೊಮೆಂಟ್ಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಸೊ ಹೀಗೆ ನಿಮ್ಮ ಜೀವನದ ಅರಣ್ಯಕಾಂಡದಲ್ಲಿ ಯಾರ್ಯಾರು ನಿಮ್ಮ ಜೊತೆಗಿರೋರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಹೂ ಆರ್ ದೋಸ್ ಸ್ಪೆಷಲ್ ಪೀಪಲ್? ನನಗೆ ಬಹಳ ಅದ್ಭುತವಾದಂಥ ಒಂದು 4-5 ಜನ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಅಣ್ಣ, ನಮ್ಮ ಅಕ್ಕ, ಅಫ್ಕೋರ್ಸ್ ನನ್ನ ತಾಯಿ, ನನ್ನ ಹೆಂಡತಿ ಚರಿಷ್ಮಾ ದೇ ಕಮ್ ವಿತ್ ಪ್ಯಾಕೇಜ್. ಬಟ್ ಅವ್ರನ್ನ ಬಿಟ್ಟು ಅಂದರೆ ಪರಮೇಶ್ ಅಂತ ಇದ್ದಾರೆ, ಜೀತು ಅಂತ ಇದ್ದಾರೆ, ಚಂದ್ರಣ್ಣ ಅಂತ ಇದ್ದಾರೆ, ಮೋಹನ್ ಅಂತ ಇದ್ದಾರೆ, ಹರ್ಷ ಅಂತ ವೆರಿ ಇಂಪಾರ್ಟೆಂಟ್ ಪಿಲ್ಲರ್ ಆಗಿ ನಿಂತಿದ್ದು, ಅವ್ರ ಬಗ್ಗೆ ಹೇಳಲೇಬೇಕು. ಅವರ ಇತ್ತೀಚೆಗೆ ಲೈಫ್ನೇ ಕಂಪ್ಲೀಟ್ ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ ನನಗೆ, ಹರ್ಷ ಅಂತ. ಆ್ಯಂಡ್ ಸೆವರಲ್ ಅಂದರೆ ತುಂಬ ಬೆರಳೆಣಿಕೆಯಷ್ಟು ನನ್ನ ಫ್ರೆಂಡ್ಸ್ ಇದ್ದಾರೆ who have stood beside me in all the hurdles, all the aspects of life.
ನಾವು ನೋಡ್ತಿರ್ತೀವಿ, ನಮ್ಗೆ ಗೊತ್ತಾಗುತ್ತೆ. ಅಂದರೆ ಸಕ್ಸಸ್ಸು ಅಂದರೆ ಸಕ್ಸಸ್ಫುಲ್ ಅಂದರೆ ನನ್ನ ಪಾರ್ಟಿಗೆ ಸಕ್ಸಸ್ ಅಲ್ಲ, ಸಕ್ಸಸ್ಫುಲ್ ಸಿನಿಮಾಸ್ ಅಂತ ಬಂದಾಗ, ಹಿಟ್ಸ್ ಆದಾಗ, ಫೈನಾನ್ಷಿಯಲಿ ಗ್ರೋತ್ ಆದಾಗ ಯಾರೆಲ್ಲ ಬರ್ತಾರೆ ಪಾಸಿಂಗ್ ಕ್ಲೌಡ್ಸ್ ಥರ, ಐ ವಿಲ್ ಬಿ ನೋಯಿಂಗ್ ಓಕೆ ಅವ್ರ ಎಕ್ಸ್ಪೈರಿ ಡೇಟು ನನಗೆ ಗೊತ್ತಿರುತ್ತೆ, ಅದಾದಮೇಲೆ ಇವರು ಇಂಥ ಟೈಮಿಗೆ ಹೋಗ್ತಾರೆ ಅನ್ನೋದು ಗೊತ್ತಿರುತ್ತೆ. ಬಟ್ ದಿಸ್ ಪೀಪಲ್ ವಿತೌಟ್ ಅಂದರೆ ಯಾವ ಸೀಸನ್ಸಿಗೂ ಎಫೆಕ್ಟ್ ಆಗದೆ ದೇ ಹ್ಯಾವ್ ಸ್ಟುಡ್ ಬಿಸೈಡ್ ಮಿ. ಆ್ಯಸ್ ಯು ರೈಟ್ಲಿ ಸೆಡ್, ಗೊತ್ತಾಗೋಗುತ್ತೆ ಇವರು ಈ ಕ್ಷಣಕ್ಕೆ ಬಂದಿದ್ದಾರೆ, ಇವರು ಫಾರ್ ಎವರ್ ಇರ್ತಾರೆ ಅಂತ. ಅಂಥವ್ರ ಜೊತೆ ನಾವಾಗಿರಬಹುದಲ್ವ. ಇವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ಮುಖಗಳಿರುತ್ತಂತೆ. ಅವನು ಪಬ್ಲಿಕ್ಕಲ್ಲಿ ಏನಾಗಿರ್ತಾನೆ ಅದು ಒಂದು ಮುಖ, ಅವನೊಬ್ಬನೇ ಇದ್ದಾಗ ಏನಾಗಿರ್ತಾನೆ ಅದೊಂದು ಮುಖ. ಬಟ್ ಐ ವುಡ್ ಲೈಕ್ ಟು ಸೇ ಒಂದು ಮೂರನೇ ಮುಖ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ, ಅವನ ಕ್ಲೋಸ್ ಒನ್ಸ್ಗೆ ಮಾತ್ರ ತೋರಿಸುವಂಥ ಮುಖ. ಹೂ ಇಸ್ ದ್ಯಾಟ್ ಅಜಯ್ ರಾವ್? ಅಂದರೆ ನಿಮ್ಮ ಕ್ಲೋಸ್ ಒನ್ಸ್ ಮಾತ್ರ ನೋಡುವಂಥ ಅಜಯ್ ರಾವ್ ಅಂದರೆ ಯಾರು? ಎಲ್ಲರೂ ಅಷ್ಟು ಜೀವಕ್ಕೆ ಜೀವ ಇಟ್ಟಿದ್ದಾರೆ, ಒಂದು ಹೆಸರು ಹೇಳಿದರೆ ಓ ಇವನ ಹತ್ರ ಮಾತ್ರನಾ ಅಂತ ಅಂದ್ಕೊಂಡ್ಬಿಟ್ರೆ ಬೇಜಾರು. ಇಲ್ಲ, ನೀವು ಅವ್ರಗಳ ಮುಂದೆ ಹೆಂಗಿರ್ತೀರಾ ಅಂತ. ಹೂ ಇಸ್ ದಟ್ ಅಜಯ್ ರಾವ್? ಅಲ್ಲ, ಯೂಶಲಿ 99% ಪ್ಯೂರ್ ಅಜಯ್ ಇರ್ತಾನೆ, 1% ನನ್ನ ಒಂದು ಕಂಟ್ರೋಲ್ ಅನ್ನೋದು ಇದ್ದೇ ಇರುತ್ತೆ. ವೈ? ಬಿಕಾಸ್ ಎಲ್ಲ ಹರ್ಡಲ್ಸ್, ಎಲ್ಲ ಕಷ್ಟದಲ್ಲಿ ಅಂದರೆ ಒಬ್ಬ ನಾರ್ಮಲ್ ವ್ಯಕ್ತಿ ಜೊತೆ ಇರೋದಕ್ಕೂ ಪಬ್ಲಿಕಲಿ ನೋನ್ ವ್ಯಕ್ತಿ ಜೊತೆ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅದರಲ್ಲಿ. ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ. ನಾವು ಕೂಡ ಸಹಜ ಒಬ್ಬರು ಮನುಷ್ಯರಂತಲೇ ನಾವು ಹೇಳ್ತೀವಿ. ಆದರೆ ಪಬ್ಲಿಕಲಿ ನೋಟಿಸ್ಡ್ ಆಗಿದ್ದಾಗ ಏನಾಗುತ್ತೆ, ಅವ್ರ ಜೊತೆ ಇದ್ದಾಗ ಕೆಲವೊಂದು ಅವಮಾನಗಳು ಅವರು ಅನುಭವಿಸಿರ್ತಾರೆ. ಅಂದರೆ ಅವ್ರು ಎಷ್ಟೇ ಪ್ರಾಮಾಣಿಕವಾಗಿದ್ರೂ ಅವ್ನು ಸೆಲೆಬ್ರಿಟಿ ಅಂತ ನನ್ನ ಮಕ್ಕಳು ಹಿಂದೆ ಓಡಾಡ್ಕೊಂಡಿದ್ದಾರೆ ನೋಡು ಅನ್ನೋವಂಥ ಹೆಸರನ್ನು ಅವ್ರ ಹಣೆಪಟ್ಟಿಗೆ ಬಂದಿರುತ್ತೆ. ಬಟ್ ನನಗೆ ಗೊತ್ತಿರುತ್ತೆ ಅವರು ಪ್ರಾಮಾಣಿಕರು ಅಂತ. ಸೊ ಎಲ್ಲೋ ಒಂದು ಕಡೆ ಒಂದು ಹಂತದ ಮುಖವಾಡ ಅವರು ಹಾಕೊಂಡಿರ್ತಾರೆ. ಅಂದರೆ ಈ ಅವಮಾನಗಳು ನನ್ನ ಮುಂದೆ ತೋರಿಸದೆ ಅಜಯ್ವರೆಗೂ ಬರಬಾರದಂತ ಅವ್ರು ಇಟ್ಟಿರ್ತಾರೆ. ಕೆಲವೊಂದು ವಿಚಾರಗಳು ನನಗೆ ಗೊತ್ತಿದೆ, ಇವ್ರಿಗೆ ಇವೆಲ್ಲ ವಿಚಾರ ಗೊತ್ತಿದೆ ಅಂತ ನಂಗೆ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡೋವಂಥ ವಿಚಾರನೂ ಇರುತ್ತೆ. ಹಾಂ. ಸೊ ಆ ಒಂದು ಸಣ್ಣ ಪರದೆ ಅದು ಹಾಕೊಳ್ಳೇಬೇಕಾಗತ್ತೆ, ಅನಿವಾರ್ಯತೆ ಪರಿಸ್ಥಿತಿ. ಆ್ಯಂಡ್ ಐ ಥಿಂಕ್ ಅವರು ಹಾಕೊಂಡಿರ್ತಾರೆ. ಬಿಕಾಸ್ ಓಕೆ, ಅಜಯ್ ಏನೇ ನನಗೆ ಕ್ಲೋಸ್ ಇದ್ರು, ಹೀ ಈಸ್ ಅ ಸೆಲೆಬ್ರಿಟಿ. ನಾನು ಇದನ್ನು ಮುಂಚಿನ ಅಜಯ್ಗೆ ಹೇಳ್ಬಹುದಿತ್ತು, ಇವಾಗ ಓಕೆ ಸ್ವಲ್ಪ ನೋಡಿ ಮಾಡಿ ಹೇಳೋಣ ಅಂತ, ರೈಟ್? ನನಗೆ ಗೊತ್ತಿದ್ರು ನನಗೆ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡೋದು ಇದೆಯಲ್ಲ, ಅದು ಒಂದು ಸಣ್ಣ ಪರದೆ ಹಾಕೊಂಡಿರ್ತೀವಿ. ಕರೆಕ್ಟ್, ವೆರಿ ವೆಲ್ ಅನಲೈಸ್. ಸೊ ಈಗ ಲೆಟ್ಸ್ ಟಾಕ್ ಅಬೌಟ್ ಇಂಡಸ್ಟ್ರಿಯಲ್ಲಿನ ನಿಮ್ಮ ಅರಣ್ಯವಾಸದ ದಿನಗಳು. 25 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ದೀರಾ. ಲೆಕ್ಕ ಹಾಕಿದ್ದೀರಿ ಯಾವತ್ತಾದ್ರೂ ಅದು ಎಷ್ಟು ದಿನಗಳು ಅಂತ? ನಾನು ಲೆಕ್ಕ ಹಾಕಿದ್ದೀನಿ ನಿಮಗೋಸ್ಕರ. 9125 ಡೇಸ್. ಓಕೆ. ಸೊ ಅರಣ್ಯವಾಸ ಅಂದರೆ ಇಲ್ಲಿ ನಾಟ್ ನೆಸೆಸರಿಲಿ ಟಫ್ ಡೇಸ್ ಅಂತ ನಾನು ಹೇಳ್ತಿರೋದು. ನೀವು ತುಂಬ ಚೂಸಿ ಇದ್ದೀರಾ, ತುಂಬ ಪಿಕ್ ಮಾಡ್ತೀರಾ ಈ ಥರದ್ದೇ ಸಬ್ಜೆಕ್ಟ್ ಮಾಡಬೇಕು ಅಂತ, ಪ್ರೊಡ್ಯೂಸ್ ಮಾಡುವಾಗಲೂ ಆ್ಯಕ್ಟ್ ಮಾಡುವಾಗಲೂ. ಸೊ 25 ವರ್ಷಗಳಲ್ಲಿ ನೀವು 30 ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರೋದು. ಒಂದು ಸಿನಿಮಾ ಮತ್ತು ಮತ್ತೊಂದು ಸಿನಿಮಾದ ಮಧ್ಯದ ಆ ವಾಸ ಎಲ್ಲಿರುತ್ತೆ, ಹೇಗಿರುತ್ತೆ, ಏನು ಮಾಡ್ತಿರ್ತೀರಾ? ನನಗೆ ಏಕಾಂತ ಅಂದರೆ ಭಾಳ ಇಷ್ಟ. ಓಕೆ, ಏಕಾಂತವಾಸ. ಅಂದರೆ ಐ ಲವ್ ಮೈ ಓನ್ ಕಂಪ್ಯಾನಿಯನ್ಶಿಪ್. ನನ್ನ ಜೊತೆಗೆ ನಾನು ಕಾಲ ಕಳೆಯೋದು, ಒಂದು ಸ್ವಲ್ಪ ಸ್ಪಿರಿಚುವಲ್ ಲೈಫ್ ಕೂಡ ಇದೆ ನಂದು. ನಾನು ಮಾತು ಬಹಳ ಕಡಿಮೆ. ಸೊ ಆ ಟೈಮಲ್ಲಿ ನನ್ನ ಥಿಂಕಿಂಗ್ ಪ್ರಾಸೆಸ್ ತುಂಬ ನಡೀತಾ ಇರುತ್ತೆ. ಏನೇನೋ ವಿಚಾರಗಳು, ಆಲೋಚನೆಗಳು, ಅಂದರೆ ರಿಗಾರ್ಡಿಂಗ್ ಸಿನಿಮಾನೇ. ಓಕೆ. ಸಿನಿಮಾ ಬಿಟ್ಟು ಬೇರೆ ಏನು ಬರಲ್ಲ ತಲೆಯಲ್ಲಿ. ಐದರ್ ದಿ ಸ್ಪಿರಿಚುವಲಿಸಮ್ ಆರ್ ಸಿನಿಮಾ. ಫ್ಯಾಮಿಲಿಯವರಿಗೂ ಗೊತ್ತಿದೆ, ಇವನು ಕೂತ್ಕೊಂಡು ಯಾವತ್ತು ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡಲ್ಲ ಅನ್ನೋದು ಗೊತ್ತಿದೆ. ಓಕೆ. ಏನೇ ಚಿಂತೆ ಮಾಡಿದ್ರು ಅದನ್ನು ಏನು ಸ್ಕ್ರಿಪ್ಟ್ಸ್ ಮಾಡ್ಬೋದು, ಯಾವ ಥರದ ಕ್ಯಾರೆಕ್ಟರ್ಸ್ ಮಾಡ್ಬೋದು, ಇಂಡಸ್ಟ್ರಿಗೆ ಏನು ಮಾಡ್ಬೋದು. ನನಗೆ ಒಂದು ಸ್ಟಿಲ್ ಅದೊಂದು ಹಠ, ಒಂದು ಆಸೆ ಅನ್ನೋದಿದೆ. ಒಂದು ಪ್ರಪಂಚದಲ್ಲಿ ಯಾರೂ ಆ ಥರದ್ದು ಒಂದು ಸಿನಿಮಾ ಮಾಡಿರ್ಬಾರ್ದು, ಆ ಥರದ್ದು ಸಿನಿಮಾ ಮಾಡಬೇಕು ಅನ್ನೋದು ಕನಸಿದೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಬರೆದಿರ್ತಕ್ಕಂಥ ಸ್ಕ್ರಿಪ್ಟ್ಸ್ ಎಲ್ಲ 1000 ಕೋಟಿ ಮೇಲ್ ಬಜೆಟ್ ಕೇಳುವಂಥ ಸ್ಕ್ರಿಪ್ಟ್ಸ್ ನಾನು ಬರೆದಿಟ್ಟಿರೋದು. ಓಕೆ. ಸೊ ದಟ್ ಈಸ್ ವೈ, ಅಂದರೆ ಒಳಗಡೆ ಒಬ್ಬ ಡೈರೆಕ್ಟರ್ ಆಗಬೇಕಂತ ಅವತ್ತಿಂದ ಅಷ್ಟು ವರ್ಷದಿಂದ ಇದ್ರೂ ಯಾಕೆ ಡೈರೆಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಬರೆಯೋ ಕೂತ್ರೆ ಅದು ಅಷ್ಟು ದೊಡ್ಡದಾಗಿ ಕೇಳುತ್ತೆ ಅದು. ಸೊ ನನ್ನ ಇಮ್ಯಾಜಿನೇಷನ್ನ ತಂದು ಕೆಳಗಡೆ ಇಳ್ಸೋಕ್ಕೆ ಆಗಲ್ಲ. ಟು ಬಿ ಫ್ರ್ಯಾಂಕ್, ಬಿಕಾಸ್ ನಾನು ಒಬ್ಬ ಕಲಾವಿದ, ಅಂದರೆ ನೀವು ಆಗಲೇ ಹೇಳಿದಾಗ ಪರ್ಫಾರ್ಮರ್ ಅಂತ ಆಗಿರೋದ್ರಿಂದ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಬಜೆಟ್ ಐ ಲವ್ ಪರ್ಫಾರ್ಮಿಂಗ್. ಬಟ್ ನನಗೆ ಅಂತ ಕಂಟ್ರೋಲ್ ಕೊಟ್ಟರೆ ನನಗೆ ಮಾಡ್ತಿರೋದು ಸಾಕಾಗ್ತಾ ಇರಲ್ಲ. ಸೊ ಈ ಒದ್ದಾಟನೂ ಒಳಗಡೆ ನಡೀತಾ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ವನವಾಸ ಪಟ್ಟಿದ್ದಂತಂದರೆ ನಾನು ಡ್ಯೂರಿಂಗ್ ದಿ ಲಾಕ್ಡೌನ್ ಕೋವಿಡ್ ಟೈಮ್ಸಲ್ಲಿ ನಾನು ಪಟ್ಟಿದ್ದೀನಿ. ಅಂದರೆ
ಇಂಡಸ್ಟ್ರಿನಲ್ಲಿ ನಡೀತಿರ್ತಕ್ಕಂಥ ವಿಚಾರಗಳು, ಇಂಡಸ್ಟ್ರಿನಲ್ಲಿ ಇರುವಂಥ ಇನ್ಸೆಕ್ಯೂರಿಟೀಸು, ಅದ್ರ ಜೊತೆ ಪ್ಯಾರಲಲಿ ನಂದು ಸ್ವಾರ್ಥ, ನಾನು ಆ ಥರದ್ದೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದಲ್ಲ, ಅದಾಗತ್ತಾ ಆ ಟೈಮಲ್ಲಿ ಆತಂಕ ಆಗಿದ್ದು. ಸೊ ಈ ಥರದ್ದು ಈ ವನವಾಸದಲ್ಲಿ ತಲೆ ಕೆಲಸ, ನನ್ನ ಓನ್ ಕಂಪ್ಯಾನಿಯನ್ಶಿಪ್ ನಡೀತಾ ಇರುತ್ತೆ. ಅಲಾಂಗ್ ವಿತ್ ದ್ಯಾಟ್ ಐ ಎಂಜಾಯ್ ಫ್ಯಾಮಿಲಿ. ಇಟ್ಸ್ ನಾಟ್ ದಟ್ ನಾನು ಅದು ಅವ್ರ ಬಗ್ಗೆ ಚಿಂತೆ ಮಾಡಲ್ಲ ಅಂತ ಹೇಳಿದ ಅರ್ಥ ಏನಂತಂದರೆ ಅವ್ರ ಬಗ್ಗೆ ಕಾಳಜಿ ಇಲ್ಲ ಅಂತಲ್ಲ, ಬಟ್ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಫ್ಯಾಮಿಲಿ ಜೊತೆಗಿರೋದು. ಈಗ ನಾವು ಉತ್ತರ ಕರ್ನಾಟಕದವರು, ಚಿಕ್ಕದಾಗಿ ಏನಾದರೂ ಮಂಡಕ್ಕಿ ಅವಲಕ್ಕಿ ಮಾಡಿ ಟೀ ಮಂಡಕ್ಕಿ ಚಾ ಕೂತ್ಕೊಂಡು ಫ್ಯಾಮಿಲಿ ಜೊತೆಗೆ ಈರುಳ್ಳಿ ಹಚ್ಕೊಂಡು ತಿನ್ಕೊಂಡು, ದಟ್ ಈಸ್ ದಿ ಹ್ಯಾಪಿಯೆಸ್ಟ್ ಪಾರ್ಟಿ. ನಾನು ಅದಕ್ಕಿಂತ ದೊಡ್ಡ ಸಂಭ್ರಮ ಯಾವ ಪಾರ್ಟಿಲಿ ಕೂತ್ಕೊಂಡ್ರೆ ಓಕೆ ನಾನು ಮುಖಸ್ಥಿತಿಗೆ ಆ ಥರ ನಾನು ಚೆನ್ನಾಗಿದ್ದೀನಿ, ಖುಷಿ ಇದ್ದೀನಿ ಅಂತ ತೋರಿಸ್ಕೊತೀನಿ ಹೊರತು, ನಂಗೆ ರಿಯಲ್ ಹ್ಯಾಪಿನೆಸ್ ಸಿಗೋದು ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ಮಗು ಜೊತೆ ಕೂತ್ಕೊಂಡು ಒಂದು ಟೀ ಕುಡಿಯೋದ್ರಲ್ಲಿ ಕಾಲ ಕಳಿತೀವಲ್ಲ ಒಟ್ಟಿಗೆ. ದ್ಯಾಟ್ ಈಸ್ ದಿ ಮೋಸ್ಟ್ ಪ್ರೆಷಿಯಸ್ ಥಿಂಗ್. ಅಂದರೆ ಅಲ್ಟಿಮೇಟ್ಲಿ ನೀವೇನೇ ದುಡಿದ್ರು, ಏನೇ ಮಾಡಿದ್ರು, ಏನೇ ಸಂಪಾದನೆ ಮಾಡಿದ್ರು, ಎಟ್ ದಿ ಎಂಡ್ ಯು ಹ್ಯಾವ್ ಟು ಕಮ್ ಟು ದಿಸ್ ಈಸ್ ವಾಟ್ ಹ್ಯಾಪಿನೆಸ್ ಈಸ್. ಎಷ್ಟೇ ಶ್ರೀಮಂತ ಆಗ್ಬೋದು ಅಥವಾ ಎಷ್ಟೇ ಬಡವಾಗಿರ್ಬೋದು, ದೇ ಆರ್ ರಿಚ್ ಇನ್ ದಿಸ್ ಪಾರ್ಟ್ ಆಫ್ ಪ್ರೆಸೆನ್ಸ್. ಸೊ ಆ ಇದೆಯಲ್ಲ, ಅದು ಖುಷಿಯಾದಂಥ ವನವಾಸ ಕೂಡ ಹೌದು. ಸೊ ಖುಷಿಯಾದ ವನವಾಸ. ನೆಕ್ಸ್ಟ್ ಕಮ್ಸ್ ಕಿಷ್ಕಿಂಧ ಕಾಂಡ. ಇದು ತುಂಬ ಬ್ಯೂಟಿಫುಲ್ ಆಗಿದೆ, ಯಾಕಂದರೆ ರಾಮ ಒಬ್ಬನೇ ಹುಡ್ಕೋದಕ್ಕಾಗಲಿಲ್ಲ ಸೀತೆನ, ಸಾಕಷ್ಟು ಜನರ ಸಹಾಯ ತಗೋತಾನೆ, ವಾನರರ ಸೇನೆಯ ಸಹಾಯ ತಗೋತಾನೆ. ಸುಗ್ರೀವ ಇರಬಹುದು, ಹನುಮಂತ ಇರಬಹುದು. ನಿಮ್ಮ ಲೈಫ್ನ ಸುಗ್ರೀವ ಯಾರು, ಹನುಮಂತ ಯಾರು ನಿಮ್ಮ ಜೀವನದ ಕಿಷ್ಕಿಂಧ ಕಾಂಡದಲ್ಲಿ? ಅದು ಫಸ್ಟ್ ನಾನು ರಾಮ ಆಗಬೇಕಾಗತ್ತೆ. ಅದು ಎಷ್ಟು ಮಟ್ಟಿಗೆ ರಾಮ ಇದ್ದೀನಿ ಅದು ಅಲ್ಲ, ನೀವು ಕೃಷ್ಣ ಅಜಯರಾವ್ ಇರಬಹುದು. ಇವಾಗ ಸೀತೆಯನ್ನ ಸ್ಕ್ರಿಪ್ಟ್ಸ್ ಅನ್ಕೊಳ್ಳೋಣ. ಸ್ಕ್ರಿಪ್ಟ್ಸ್ನ ಹುಡುಕಾಟದಲ್ಲಿ ನಿಮ್ಮ ಜೀವನದಲ್ಲಿ ಜೊತೆಯಾಗಿರುವಂಥ ಹನುಮಂತ ಯಾರು, ಸುಗ್ರೀವ ಯಾರು? ಸುಗ್ರೀವ ನನ್ನಲ್ಲೇ ಅಡಗಿದಾನೆ ಅನ್ಸುತ್ತೆ. ಹನುಮಂತ ನನ್ನ ಫ್ರೆಂಡ್ ಒಬ್ಬ ಪರಮೇಶ್ ಅಂತ ಇದ್ದಾನೆ. ಸೊ ಈ ಸ್ಕ್ರಿಪ್ಟ್ ಸೆಲೆಕ್ಷನ್ಸಲ್ಲಿ ಈ ಇಡೀ ಯುದ್ಧದಲ್ಲಿ ಇತ್ತೀಚೆಗೆ ತುಂಬ ಬಲವಾಗಿ ನಿಂತಿರೋದು. ಓಕೆ ಓಕೆ. ನೆಕ್ಸ್ಟ್ ಕಮ್ಸ್ ಸುಂದರಕಾಂಡ. ಹೆಸರಲ್ಲೇ ಇದೆ ಸುಂದರ ಅಂತ. ಲಂಕೆಗೆ ಸೀತೆನ ಹುಡುಕ್ತಾ ಹನುಮಂತ ಹೋಗ್ತಾನೆ. ಅಲ್ಲಿ ಏನೇನೆಲ್ಲ ಆಗತ್ತೆ ಅನ್ನೋದೇ ಸುಂದರಕಾಂಡ. ಹನುಮಂತನ ಎಕ್ಸ್ಪ್ಲೋರೇಷನ್ಸೇ ಸುಂದರ ಅಲ್ವಾ? ಸೊ ಈ ಸುಂದರಕಾಂಡದ ಬಗ್ಗೆ ಮಾತಾಡ್ತಾ ನಿಮ್ಮ ಜೀವನದ ಒಂದಷ್ಟು ಸಿಂಪಲ್ ಸುಂದರ ವಿಷಯಗಳ ಬಗ್ಗೆ ಇವಾಗ ಮಾತಾಡೋಣ. ಟು ಬಿಗಿನ್ ವಿತ್, ಎನಿವೆ ನಾನು ನೋಟ್ ಡೌನ್ ಮಾಡಿರೋ ಕ್ವೆಶನ್ಸ್ನ ಕೇಳೋದಕ್ಕಿಂತ ಮುಂಚೆ ಲೆಟ್ಸ್ ಟಾಕ್ ಅಬೌಟ್ ಟೀ, ಬಿಕಾಸ್ ಇವತ್ತಿಲ್ಲಿ ವೆದರ್ ಬ್ಯೂಟಿಫುಲ್ ಆಗಿದೆ. ಅಜಯ್ ನೀವು ಹೇಳಿದ್ರಿ ಟೀ ಅಂತಿದ್ದ ಹಾಗೆ ನಿಮಗೆ ನಾನು ನೆನಪಾಗ್ತೀನಿ ಅಂತ. ಐ ಟೇಕ್ ಇಟ್ ಆಸ್ ಅ ಬ್ಯೂಟಿಫುಲ್ ಕಾಂಪ್ಲಿಮೆಂಟ್, ಬಟ್ ಯಾಕೆ ಅಂತ ಹೇಳಿ. ಪ್ರೇಕ್ಷಕರೇ, ಒಂದು ವಿಶೇಷವಾದಂಥ ಸಂಗತಿ ಏನಪ್ಪ ಅಂತಂದರೆ, ಸ್ಪೆಷಲ್ ಟೀ ಕುಡಿಯುವಾಗೆಲ್ಲ ನನಗೆ ಸೌಜನ್ಯ ಅವ್ರು ನೆನಪಾಗ್ತಾರೆ. ಯಾಕಂದರೆ ಒಂದು ಯಾವುದೋ ಹಳೆಯ ಇಂಟರ್ವ್ಯೂನಲ್ಲಿ ಟೀಯನ್ನು ಹೇಗೆ ಸವಿಯಬೇಕು, ಅದು ಮಾಡಿದಾಗ ಅದರ ಸ್ಮೆಲ್ಲನ್ನು ಆಸ್ವಾದಿಸಬೇಕು, ಅದಕ್ಕೆ ಎಷ್ಟು ಪ್ರಮಾಣದ ನೀರು ಹಾಕ್ತೀವಿ, ಎಷ್ಟು ಪ್ರಮಾಣದ ಹಾಲನ್ನು ಹಾಕ್ತೀವಿ, ಎಷ್ಟು ಕುದಿಬೇಕು, ಆ ಟೆಂಪ್ರೇಚರ್ ಅದೆಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದರು. ಅದಾದಮೇಲೆ ಟೀ ಅಂದರೆ ಏನಂತ ಮನವರಿಕೆ ನನಗಾಗಿ, ಟೀ ಪ್ರೊಸೀಜರ್ ಇದು ಅಂತ ನನ್ನ ತಲೆಯಲ್ಲಿ ಕೆಲವೊಂದು ಅಂದರೆ ಪ್ರಿಂಟಾಗಿ ಕೂತ್ಕೊಂಡಿರೋದು. ಸೊ ಯಾರಾದರೂ ಸ್ಪೆಷಲ್ ಟೀ ಅಂತಂದಾಗ, ಟೀ ಪ್ರಾಸೆಸ್ ಮಾಡೋದು ನೋಡಿದಾಗ, ಟೀ ಸ್ಮೆಲ್ ಬಂದಾಗ ನನಗೆ ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ಲಿ ಸೌಜನ್ಯ ಅವ್ರ ನೆನಪಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಕ್ಟ್ ನಾನು ಈ ಡಿಸ್ಕಷನ್ ಯಾವಾಗಲೂ ಮಾಡ್ತಿರ್ತೀನಿ. ಅಂದರೆ ನಾನು ಕಾಫಿ ಟೀ ಎರಡನ್ನೂ ಕುಡಿತೀನಿ, ಎರಡನ್ನೂ ಎಂಜಾಯ್ ಮಾಡ್ಕೊಂಡು ಕುಡಿತೀನಿ. ಕಾಫಿ ಅಂದರೆ ಹೀಗೆ ಇರಬೇಕು, ಟೀ ಅಂದರೆ ಹೀಗೆ ಇರಬೇಕು. ಬಿಕಾಸ್ ಏನಾಗುತ್ತೆ ಗೊತ್ತಾ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ. ಆಫ್ಟರ್ ಡೇಸ್ ವರ್ಕ್ ನಮಗೆ ರಿಲ್ಯಾಕ್ಸೇಷನ್ಗೆ ಅಂತ ನಾವು ತಗೊಳ್ಳೋ ಆ ಒಂದು ಕಪ್ ಪರ್ಫೆಕ್ಟಾಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಅದನ್ನು ಹಾಕೊಡೋ ಗ್ಲಾಸಿಂದ ಹಿಡಿದು ಇವತ್ತು ಇನ್ಫ್ಯಾಕ್ಟ್ ನಿಮಗೆ ಕಾಫಿ ಗ್ಲಾಸ್ ಲೋಟದಲ್ಲೇ ಕೊಟ್ಟೆ ನಾನು, ಐ ಮೀನ್ ಸ್ಟೀಲ್ ಲೋಟದಲ್ಲೇ ಕೊಟ್ಟೆ ನಾನು. ಐ ಬಿಲೀವ್ ಸ್ಟೀಲ್ ಲೋಟದಲ್ಲಿ ಕಾಫಿ ಟೇಸ್ಟ್ಸ್ ದ ಬೆಸ್ಟ್, ಆ್ಯಂಡ್ ಗಾಜಿನ ಲೋಟದಲ್ಲಿ ಅಥವಾ ಪೋರ್ಸಲಿನಲ್ಲಿ ಟೀ ಟೇಸ್ಟ್ಸ್ ದ ಬೆಸ್ಟ್. ಆ್ಯಂಡ್ ಅದನ್ನು ಹೇಗೆ ಮಾಡ್ತೀವಿ ಅನ್ನೋದು. ಇವಾಗ ಟೀ ಅಂತಲೇ ಮಾತಾಡ್ತಾ, ಕಾಫಿ ಗಟ್ಟಿ ಇರಬೇಕು, ಟೀ ಫುಲ್ ಗಟ್ಟಿ ಇರಬಾರ್ದು, ಸ್ವಲ್ಪ ನೀರಾಗಿರಬೇಕು, ಆ್ಯಂಡ್ ಅದು ನಾಲ್ಗೆ ಮೇಲೆ ನಿಲ್ಲಬಾರ್ದು. ಟೀ ಮನಸ್ಸಲ್ಲಿರಬೇಕು, ಟೀ ಟೇಸ್ಟ್ ಸಖತ್ತಾಗಿತ್ತು ಅಂತ. ಸೊ ಹೀಗೆ ಎನಿವೆ ಟೀ ಕಾಫಿ ಬಗ್ಗೆ ಮಾತಾಡ್ತಾನೇ ಹೋಗ್ಬೋದು ನಾವು. ಮಧ್ಯೆ ಒಂದು ಬ್ರೇಕ್ ತೊಗೊಂಡು ಒಳ್ಳೆ ಟೀ ಕುಡಿಯೋಣ. ಬಟ್ ಈಗ ಕಂಟಿನ್ಯೂಯಿಂಗ್ ವಿತ್ ನಿಮ್ಮ ಲೈಫ್ನ ಸುಂದರಕಾಂಡ. ತುಂಬ ಖುಷಿಯಾದಾಗ ಯಾವುದದು ಒಂದು ಜಾಗ ನೀವು ವಿಸಿಟ್ ಮಾಡೋದು ಅಥವಾ ಏನು ಮಾಡ್ತೀರಾ? ಆ ಥರದ್ದು ಪರ್ಟಿಕ್ಯುಲರ್ಲಿ ಯಾವುದು ಇಲ್ಲ ಸೌಜನ್ಯ ಅವರೇ. ತುಂಬ ಚಿಕ್ಕವನಿದ್ದಾಗ ನಾನು ನಮ್ಮ ತಂದೆ ಒರಿಸ್ಸಾದಲ್ಲಿ ಇರಬೇಕಾದ್ರೆ ನನಗೆ ಅಲ್ಲಿ ಅವ್ರ ಹತ್ರ ಹೋಗ್ಬೇಕಂತ ಅನ್ಸೋದು. ನಾನು ಅವ್ರ ಹತ್ರ ಇದ್ದಾಗ ಇಲ್ಲಿ ವಾಪಸ್ ಹೊಸಪೇಟೆಗೆ ಬರಬೇಕು ಅಂತ ಅನ್ಸೋದು. ಬೆಳೀತಾ ಬೆಳೀತಾ ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಅದು ಐ ಡೋಂಟ್ ನೋ ಹೌ ಗುಡ್ ಆರ್ ಬ್ಯಾಡ್ ಇಟ್ ಈಸ್.
ಒಂದು ಹಾಲಿಡೇ ಡೆಸ್ಟಿನೇಷನ್ನು ಅಥವಾ ಇಂಥಲ್ಲಿ ಹೋದರೆ ನಾನು ರಿಲ್ಯಾಕ್ಸ್ ಆಗ್ತೀನಿ ಅನ್ನೋ ಒಂದು ವಾತಾವರಣ ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಕಲ್ಪನೆಯಲ್ಲಿಲ್ಲ. ನನ್ನ ಮನೆಯಲ್ಲಿ ನನ್ನದೇ ಆದಂಥ ಒಂದು ಆಸನ ಇಟ್ಕೊಂಡಿದ್ದೀನಿ ಕೃಷ್ಣನ ಪಕ್ಕದಲ್ಲಿ. ಅಲ್ಲಿ ಏಕಾಂತದಲ್ಲಿ ನಾನು ಕೂತ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ದಿ ಮೋಸ್ಟ್ ಪೀಸ್ಫುಲ್ ಟೈಮ್ ಫಾರ್ ಮಿ. ಐ ಜಸ್ಟ್ ಬ್ರೀತ್, ರಿಲ್ಯಾಕ್ಸ್, ಕಾಮ್, ಏನು ಯೋಚನೆ ಮಾಡಲ್ಲ, ಫೋನ್ ಗೀನೆಲ್ಲ ಸ್ವಿಚ್ ಆಫ್ ಮಾಡಿ ಐ ಜಸ್ಟ್ ಸಿಟ್ ಸೈಲೆಂಟ್ ಆ್ಯಂಡ್ ಅಲೋನ್. ಐ ಥಿಂಕ್ ದ್ಯಾಟ್ ಈಸ್ ಅಂದರೆ ದಿ ಬೆಸ್ಟ್ ಪಾರ್ಟ್ ಆಫ್ ರಿಲ್ಯಾಕ್ಸೇಷನ್, ದಿ ಬೆಸ್ಟ್ ಹಾಲಿಡೇ ಡೆಸ್ಟಿನೇಷನ್. ಅದು ಬಿಟ್ಟರೆ ಫ್ಯಾಮಿಲಿಯಲ್ಲಿ ಖುಷಿಯಾಗಿರ್ತಾರೆ, ನನ್ನ ಮಗಳೆಲ್ಲಿ ಹೇಳ್ತಾಳೆ, ನನ್ನ ಹೆಂಡತಿಯಲ್ಲಿ ಹೇಳ್ತಾಳೆ, ಅವ್ರು ಕಾಣುವಂಥ ಖುಷಿನಲ್ಲಿ ಕಾಣ್ತೀನಿ. ಬಿಟ್ಟರೆ ನನ್ನದೇ ವೈಯಕ್ತಿಕವಾಗಿ ಪರ್ಸ್ನಲ್ ಏನೂ ಇಲ್ಲ. ಆ್ಯಂಡ್ ಐ ಥಿಂಕ್ ಅಜಯ್ ಅವರೇ, ನಾನು ನೀವು ಇವಾಗ ಬೆಸ್ಟ್ ಫೇಸ್ ಆಫ್ ಅವರ್ ಲೈಫಲ್ಲಿ ಇದ್ದೀವಿ. ಇದೇ ಒಂಥರ ಹ್ಯಾಪಿಯೆಸ್ಟ್ ಫೇಸ್ ನಮಗೆ. ಯಾಕಂದರೆ ನಿಮ್ಮ ಮಗಳು 2018ನಲ್ಲಿ ಹುಟ್ಟಿದ್ದು, ನನ್ನ ಮಗಳು 2018ನಲ್ಲಿ ಹುಟ್ಟಿದ್ದು, ನವೆಂಬರ್ ಸೆಪ್ಟೆಂಬರ್ ಅಲ್ವಾ? ಪ್ರತಿ ಸಲ ನಿಮ್ಮ ಮಗಳು ಅಪ್ಪ ಅಂದಾಗ ಐ ಬಿಲೀವ್ ದಟ್ಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್. ಅವಳು ನಿಮ್ಮ ಜೊತೆ ಕಳೆಯೋ ಪ್ರತಿ ಕ್ಷಣ ಇಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಲ್ವಾ? ಅವಾಗ ಇನ್ನೇನು ಹುಡ್ಕೊಂಡು ಹೋಗೋದು ಬೇಡ ಹೊರಗೆ ಅನ್ಸುತ್ತೆ. ನಾನು ಎಷ್ಟೇ ಟಯರ್ಡಾಗಿ ಬಂದ್ರೂ, ಆಮೇಲೆ ಎಷ್ಟೇ ಮಧ್ಯರಾತ್ರಿ ಆಗಿರಲಿ, ಯಾರಿಗೂ ನಾನು ಬಂದಿದ್ದು ಗೊತ್ತಾಗಿಲ್ಲ ಅಂದರೆ ಸಮ್ ಹೌ ಇಟ್ ಈಸ್, ಅಂದರೆ ಎಷ್ಟು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂದರೆ ಅವಳು, ಅಂದರೆ ಎಷ್ಟೇ ಡೀಪ್ ಸ್ಲೀಪರ್ಲಿರಲಿ, ಶೀಲ್ ಗೆಟ್ ಅಪ್ ಇನ್ ಹರ್ ಸ್ಲೀಪ್, ಶೀಲ್ ವಾಕ್ ಆ್ಯಂಡ್ ಹಗ್ ಮಿ. ನಾನು ಮನೆಯಲ್ಲಿ ಇದ್ದರೆ, ಫಾರ್ ಎಕ್ಸಾಂಪಲ್ ನಾನು ಇದು ಹೊರಗಡೆಯಿಂದ ಬಂದಾಗ, ಅಂದರೆ ಅವಳಿಗೆ ಎಲ್ಲೋ ಗೊತ್ತಿಲ್ಲದೆ ಕಾಯ್ತಿರ್ತಾಳೆ. ಅದು ಒಂದು ಸ್ಮಾಲ್ ಸೌಂಡ್, ಒಂದು ಫೆದರ್ ಸೌಂಡ್ ಬಂದ್ರೂ ಶೀಲ್ ಜಸ್ಟ್, ಅಂದರೆ ಬೆಡ್ಶೀಟಲ್ಲಿ ತೆಗೆದ್ಬಿಟ್ಟು ಹಿಂಗೆ ಬಂದು ಹಿಂಗೆ ಬರ್ತಾಳೆ. ಆ್ಯಂಡ್ ಐ ಹ್ಯಾವ್ ಟು ಹಗ್ ಹರ್ ಆ್ಯಂಡ್ ಸ್ಲೀಪ್ ಫಾರ್ ಕ್ವೈಟ್ ಎ ವೈಲ್. ಆ್ಯಂಡ್ ನಾನು ಫಾರ್ ಎಕ್ಸಾಂಪಲ್ ಎಲ್ಲೂ ಹೊರಗಡೆ ಹೋಗಿಲ್ಲ, ಮನೇಲೇ ಇದ್ದೀನಿ ಅಂತಂದರೆ ನನಗೆ ಗೊತ್ತಿಲ್ಲದೇ ನನಗೆ ಅಂದರೆ ಇರೋಕ್ಕಾಗ್ತಿರಲ್ಲ. ಐ ವಿಲ್ ಗೋ, ಐ ವಿಲ್ ಸ್ಲೀಪ್ ಬಿಸೈಡ್ ಹರ್, ಐ ವಿಲ್ ಹಗ್ ಹರ್ ಟೈಟ್ಲಿ ಆ್ಯಂಡ್ ಸ್ಲೀಪ್. ಆ್ಯಂಡ್ ಇವತ್ತಿಗೂ ಅವಳಿಗೆ ಒಂದು ಅಭ್ಯಾಸ ಇದೆ, ನನ್ನ ಭುಜದ ಮೇಲೆ ಇಲ್ಲೇ ಮಲಗ್ತಾಳೆ. ಸಿನ್ಸ್ 6 years ಐದರ್ ಅವ್ರ ಅಮ್ಮನ ಹಿಡ್ಕೊಂಡಿರ್ತಾಳೆ. ನಾನು ಇಲ್ಲದೇ ಇರೋ ಟೈಮಲ್ಲಿ ನಾನು ಬಂದಿದ್ದೀನಿ ಅಂದರೆ ಇಮ್ಮಿಡಿಯೇಟ್ಲಿ ಶಿಫ್ಟ್ ಆಗ್ಬಿಟ್ಟು ನನ್ನ ಬೆಳಗ್ಗೆವರೆಗೂ ಇದು ಕೈ ಏನಂತಾರೆ ಜುಮ್ ಹಿಡಿದು ಬಿಟ್ಟಿರುತ್ತೆ. ಬಟ್ ನನಗೆ ಅದು ಅವಳನ್ನ ಸರಿಸೋಕ್ಕೂ ಮನಸ್ಸಾಗಲ್ಲ, ಅವಳಲ್ಲೇ ಗಟ್ಟಿಯಾಗಿ ಅಪ್ಕೊಂಡು ಮಲ್ಕೊಂಡಿರ್ತಾಳೆ. ಇದು ನನ್ನ ಯಾವಾಗಲೂ ನೇಚರ್ಸ್ ವಂಡರ್ ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ಹೆಣ್ಮಕ್ಳು ಮಕ್ಕಳನ್ನ ಹೆತ್ತು ಮಾಡಿರ್ತೀವಿ, ನಮಗೊಂದು ಕರುಳಿನ ಸಂಬಂಧ ಇರುತ್ತೆ ಅಲ್ವಾ? ಕರುಳಿನ ಕುಡಿ ಅಂತೀವಲ್ಲ. ಬಟ್ ತಂದೆಯರ ಜೊತೆಗೂ ಅದೇ ಆ ಸಂಬಂಧ ಇರುತ್ತೆ ಅನ್ನೋದು, ಅಥವಾ ಅದಕ್ಕಿಂತ ಸ್ಟ್ರಾಂಗ್ ಆಗಿರೋ ಸಂಬಂಧ ಇರುತ್ತೆ ಅನ್ನೋದು, ಇಟ್ ಇಸ್ ಡೆಫಿನೆಟ್ಲಿ ನೇಚರ್ಸ್ ವಂಡರ್ ಅಲ್ವಾ? ಆಮೇಲೆ ಈ ವಿಚಾರಕ್ಕೆ ಸಾಕಷ್ಟು ಸಲ ನನಗೂ ನನ್ನ ಹೆಂಡತಿ ಒಂದು ಚಿಕ್ಕದೊಂದು, ಅದು ವಾದ ವಿವಾದನೂ ಅಲ್ಲ, ಒಂದು ಡಿಬೇಟ್ ಒಂದು ನಡೆದಾಗ, ನಿಮ್ಮ ಹತ್ರನೇ ಬರ್ತಾಳೆ, ನಿಮ್ಮ ಹತ್ರನೇ ಜಾಸ್ತಿ ಇರ್ತಾಳೆ ಅಂತ ಹೇಳಿದಾಗೆಲ್ಲ ಐ ಟೆಲ್ ಹರ್, ನಿನ್ನ ಗರ್ಭದ ಒಳಗಡೆ ಇದ್ದಾಳೆ, ಅದಕ್ಕಿಂತ ಕ್ಲೋಸ್ ಇನ್ನೊಂದು ನನಗೆ ಅಂದರೆ ಯಾವತ್ತೂ ಆಗಕ್ಕೆ ಸಾಧ್ಯನೇ ಇಲ್ಲ ಅವಳು. ಸೊ ಯು ಹ್ಯಾವ್ ಅಚೀವ್ಡ್ ದಟ್ ಆಲ್ರೆಡಿ. ನನಗದು ಕೊರಗಿದೆ, ಅಷ್ಟು ಹತ್ರ ನನಗೆ ಯಾಕೆ ಆಗಿಲ್ಲ ಅವಳು ಅನ್ನೋದು ನನಗಿದೆ. ಫಾರ್ ದ್ಯಾಟ್ ರೀಸನ್ ಮೋಸ್ಟ್ಲಿ ಅದು ಹಂಗೆ ಆ ಪ್ರೀತಿ ತೋರಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತೀವೇನೋ, ಎಲ್ಲೋ ಗೊತ್ತಿಲ್ಲದೆ ಮಗುಗೂ ಒಳಗಡೆ ದಟ್ ಸೋಲ್ ನೋಸ್ ಐ ವಾಸ್ ಅಟ್ಯಾಚ್ಡ್ ಇನ್ ಹರ್ ವೂಮ್. ಅದಕ್ಕಿಂತ ಕ್ಲೋಸ್ ಸಾಧ್ಯನೇ ಇಲ್ವಲ್ಲ. ಸೊ ಮೇ ಬಿ ದ್ಯಾಟ್ ಸೋಲ್ ಈಸ್ ಆಲ್ಸೋ ಟ್ರೈಂಗ್ ಟು ಅಚೀವ್ ದ್ಯಾಟ್ ಕ್ಲೋಸ್ನೆಸ್, ಪ್ರಾಬಬ್ಲಿ ಹಂಗೆ ಅನ್ಸುತ್ತೆ. ಬಿಟ್ಟರೆ ದಟ್ ಈಸ್ ದಿ ಫ್ಯಾಕ್ಟ್. ಸೊ ಆಲ್ಸೋ ಮತ್ತೊಂದು ಇಂಟರ್ವ್ಯೂನಲ್ಲಿ ಹೇಳ್ತೀರಾ ನೀವು ದಟ್ ಕೋಪನ ತುಂಬ ಹೊತ್ತು ನೀವು ಕ್ಯಾರಿ ಮಾಡಲ್ಲ. ಯು ಆರ್ ಶಾರ್ಟ್ ಟೆಂಪರ್ಡ್, ಬಟ್ 1 ನಿಮಿಷ 2 ನಿಮಿಷ ಫ್ಯೂ ಮೊಮೆಂಟ್ಸ್ ಅಷ್ಟೇ, ಅದಾದಮೇಲೆ ಅದನ್ನು ಕ್ಯಾರಿ ಮಾಡಲ್ಲ ಅಂತ. ಬಟ್ ಸ್ಟಿಲ್ ನೀವು ಕೋಪದಲ್ಲಿದ್ದಾಗ ಅಥವಾ ಬೇಜಾರಲ್ಲಿದ್ದಾಗ ಮತ್ತೆ ಅದೇ ಜಾಗನೇ ಚೂಸ್ ಮಾಡ್ತೀರಾ? ಕೃಷ್ಣ, ನಿಮ್ಮ ಸೀಟ್ ಮನೆಯಲ್ಲಿ? ಇಲ್ಲ, ಹಾಗಂತೇನಿಲ್ಲ. ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ಪ್ಲೇಸ್? ನನಗೆ ಬೇಜಾರಾದಾಗ ನನಗೆ ಹೋದರೆ ಖುಷಿ ಆಗುತ್ತೆ ಅನ್ನೋಂಥದ್ದು? ನಾನು ಅಷ್ಟು ಬೇಜಾರಾಗಲ್ಲ, ಅಂದರೆ ಅಲ್ಲಿ ಹೋಗಿ ಬೇಜಾರು ಕಳೆಯಷ್ಟು ಬೇಜಾರಾಗಲ್ಲ. ಅದು ಯೂಶಲಿ ಕೆಲಸಕ್ಕೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿರುತ್ತೆ ಅಥವಾ ಶಿಸ್ತಿನ ವಿಚಾರದಲ್ಲಿ ಮಾತ್ರ. ಈ 2 ವಿಚಾರಗಳಲ್ಲಿ ಬಿಟ್ಟರೆ ನನಗೆ ಬೇರೆ ಕಡೆ ಹಂಗೆ ಬಸ್ಟ್ ಔಟ್ ಆಗೋ ಥರ ಕೋಪ ಬರಲ್ಲ. ಬಿಕಾಸ್ ಐ ನೋ ಇಟ್ಸ್ ವೇಸ್ಟ್ ಆಫ್ ಟೈಮ್, ಅಲ್ಲಿ ಹೇಳಿ ಪ್ರಯೋಜನ ಇಲ್ಲ ಅಂತ ನಾನು ಸುಮ್ಮನೆ ಇದ್ಬಿಟ್ಟಿರ್ತೀನಿ. ನನ್ನ ವರ್ಕ್ ಪ್ಲೇಸಲ್ಲಿ ನನ್ನ ಆಸುಪಾಸು ಆ ಶಿಸ್ತಿನ ವಿಚಾರ ಅಸ್ತವ್ಯಸ್ತ ಆದಾಗ ಮಾತ್ರ ನನಗೆ ಕೋಪ ಬರೋದು, ಬಿಟ್ಟರೆ ಬೇರೆ ಇನ್ಯಾವ ವಿಚಾರಕ್ಕೂ ಬರಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಇವಾಗ ಇನ್ವ್ಯಾಲಿಡ್ ಅಂತ ನನಗೆ ಗೊತ್ತಾಯಿತು. ಯಾಕಂದರೆ ಡಯಟ್ ಮಾಡೋ ಟೈಮಲ್ಲಿನ ಇರ್ರೆಸಿಸ್ಟಿಬಲ್ ಫುಡ್ ಅಂತ ಬರ್ಕೊಂಡಿದ್ದೆ. ಬಟ್ ಅಜಯ್ ರಾವ್ ಅವರು ಫುಡ್ಡಿನೇ ಅಲ್ಲ. 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅವರು ಅಥವಾ ಸ್ಕೂಲ್ ಡೇಸಲ್ಲಿ ಇದ್ದಾಗ ಏನು ತಿಂತಿದ್ರು, ಎಷ್ಟು ತಿಂತಿದ್ರು, ಇವತ್ತೂ ಅಷ್ಟೇ ತಿಂತಾ ಇದ್ದೀರಾ. ಸೊ ಇವಾಗ ನೆಕ್ಸ್ಟ್ ವಾಟ್ ಐ ಈಟ್ ಇನ್ ಎ ಡೇ, ಹೇಗಿರುತ್ತೆ ನಿಮ್ಮ ದಿನಚರಿ, ಏನೇನು ತಿಂತೀರಾ? ನನ್ನ ಬೆಳಗ್ಗೆ ನಾರ್ಮಲ್ ಅದಂದರೆ ಎಲ್ಲರೂ ಏನು ಇಡ್ಲಿ ತಿಂತಾರೋ, ಉಪ್ಪಿಟ್ಟು ತಿಂತಾರೋ, ದೋಸೆ ಮಾಡ್ತಾರೋ, ಮನೇಲಿ ಏನು ಮಾಡ್ತಾರೋ. ಈಗ ಇಡ್ಲಿ ತಿಂದರೆ ನನ್ನೊಂದು ಲೆಕ್ಕ ಇದೆ, 3 ರಿಂದ 4 ಇಡ್ಲಿ, ಅದು ಮನೇಲಿ ಮಾಡಿದ ಇಡ್ಲಿ ಕ್ಲೋಸು. ದೋಸೆ ತಿಂದರೆ 2 ದೋಸೆ ಕ್ಲೋಸು. ಊಟದಲ್ಲಿ ನನಗೇನಿಲ್ಲ, ಸಿಂಪಲ್ 1 ಬೌಲ್ ರೈಸ್, ಅನ್ನ ಸಾರು, ಮೊಸರನ್ನ ಕ್ಲೋಸ್.
ವರ್ಕೌಟ್ ಮಾಡೋ ಟೈಮಲ್ಲಿ ಅಫ್ಕೋರ್ಸ್ ಎಗ್ಸ್ ತಿಂತೀನಿ ನಾನು. ಅದು ಬಿಟ್ಟರೆ ರಾತ್ರಿನೂ ಅಷ್ಟೇ, ಒಂದು 2 ಚಪಾತಿ, ಒಂದು ಸ್ವಲ್ಪ ಪಲ್ಯ, ಇದು ರುಟೀನ್ ಫಿಕ್ಸ್ ಆಗಿಬಿಟ್ಟಿದೆ. ರೀಸನ್ ಏನಾಯಿತು ಅಂತಂದರೆ ನಮ್ಮ ತಾಯಿಗೆ ರೆಮೊಟೈಡ್ ಅರ್ಥ್ರೈಟಿಸ್ ಬಂತು ನಾನು ಸ್ಕೂಲಲ್ಲಿ ಓದೋವಂಥ ಟೈಮಲ್ಲೇ. ಅಂದರೆ ಅದಕ್ಕೂ ಮುಂಚೆನೂ ನಾನೇನು ತುಂಬ ಫುಡ್ಡಿ ಅಂತಲ್ಲ, ಬಟ್ ಅಲ್ಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ತಿನ್ಕೊಂಡು ಬರೋದು ಅವೆಲ್ಲ ನಾವು ಬಾಲ್ಯ ಜೀವನದಲ್ಲಿ ಇತ್ತು, ಅದು ಬಾಲಕಾಂಡದಲ್ಲಿ. ಅದಾದಮೇಲೆ ಏನಾಯಿತು, ನಮ್ಮ ತಾಯಿಗೆ ಕೆಲವೊಂದು ಅಂದರೆ ಇಷ್ಟೇ ಕಂಟ್ರೋಲಾಗಿ ತಿನ್ನಬೇಕು ಅನ್ನೋದು ಅವ್ರದ್ದು ಫಿಕ್ಸ್ ಆಯಿತು ಡಯಟ್ ಆ್ಯಕ್ಚುಲಿ. ನಮ್ಮ ಅಣ್ಣ ಇಂಜಿನಿಯರಿಂಗಿಗೆ ಹಾಸನಿಗೆ ಹೋಗ್ಬಿಟ್ರು ಓದೋದಕ್ಕೆ ಅಂತ. ನಮ್ಮ ತಂದೆ ಒರಿಸ್ಸಾದಲ್ಲಿದ್ದರು, ನಮ್ಮ ಅಕ್ಕ ಮದುವೆ ಆದರು, ನಾನು ನಮ್ಮ ತಾಯಿ ಇಬ್ಬರೇ ಇರ್ತಾಯಿದ್ವಿ. ಸೊ ನಮ್ಮ ತಾಯಿ ಏನು ತಿಂತಾಯಿದ್ರು ನಾನು ಅದನ್ನೇ ತಿನ್ನೋದು ನನಗೆ ರೂಟೀನ್, ಅಂದರೆ ಪ್ಯಾರಲಲ್ಲಿ ಫಿಕ್ಸ್ ಆಯಿತು. ಅವ್ರ ಮುಂದೆ ನಾನು ಬಂದು ಕೂತ್ಕೊಂಡು ಜಿಲೇಬಿ ತಿನ್ನೋದು, ಇನ್ನೊಂದು ತಿನ್ನೋದು, ಅದು ಸ್ಲೋಲಿ ಗೊತ್ತಿಲ್ಲದೆ ಅವಾಯ್ಡ್ ಆಗ್ತಾ ಹೋಯಿತು. ವಾಟ್ ಶಿ ಲವ್ಸ್ ನಾನು ಅದನ್ನೇ ತಿಂತಾ ಅದು ಅಭ್ಯಾಸ ಆಗೋಗ್ಬಿಡ್ತು. ಸೊ ಇವತ್ತುವರೆಗೂ ಅದು ಹೆಂಗಾಗಿದೆ ಅಂದರೆ ಫಿಕ್ಸ್ ಆಗ್ಬಿಟ್ಟಿದೆ ತಲೆಯಲ್ಲಿ. ಇಷ್ಟು ಬಿಟ್ಟರೆ ತಿನ್ನಬಾರ್ದು, ಇಷ್ಟು ಬಿಟ್ಟು ತಿನ್ನೋಕ್ಕಾಗಲ್ಲ ಅನ್ನೋದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ನೀವು ಇಂಡಸ್ಟ್ರಿಗೆ ಬಂದಾಗ ಹೇಗಿದ್ರೋ ಹಾಗೆ ಇದ್ದೀರಾ ನನ್ನ ಪ್ರಕಾರ, ಕರೆಕ್ಟಾ? ಗುಣದಲ್ಲೂ ಆಕಾರದಲ್ಲೂ. ಆಫ್ ಕೋರ್ಸ್, ಎಸ್, 360 ಡಿಗ್ರಿ. ಇಫ್ ನಾಟ್ ಅನ್ ಆಕ್ಟರ್ ಏನಾಗಿರ್ತಿದ್ರಿ ನೀವು? ಅದು ಸುಮಾರು ಕಡೆ ಹೇಳಿದ್ದೀನಿ, ನಾನು ಹುಡ್ತಾ ಇರಲಿಲ್ಲ. ಓಕೆ, ಈ ಪಾಯಿಂಟ್ ನಾನು ಮಿಸ್ ಮಾಡಿದ್ದೆ, ಬಟ್ ಗುಡ್ ದಟ್ ಮತ್ತೆ ಮಾತಾಡಿದ್ವಿ ಇದ್ರ ಬಗ್ಗೆ ಅಂತ. ಸೊ ನೈಸ್, ಐ ಲವ್ ದಿಸ್ ಪ್ಯಾಷನ್. ನಿಮ್ಮ ಫೇವ್ರೆಟ್ ಸ್ಪೋರ್ಟ್ ಯಾವುದು? ಆಸ್ ಇನ್ ಸ್ಪೋರ್ಟ್, ಕರಾಟೆ. ಯಾ, ಕಲ್ತಿದ್ದೀರಾ? ಹಾಂ, ಐ ಆಮ್ ಎ ಬ್ಲ್ಯಾಕ್ ಬೆಲ್ಟ್ ಇನ್ ಕರಾಟೆ. ಐ ಶು ಟ್ರೈನ್ ಆಲ್ಸೋ. ಹಾಂ, ಓಕೆ. ಆ್ಯಕ್ಟರ್ ಅಂತ ಬರ್ತಾ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಯು ಆರ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ಬಟ್ ಸ್ಟಿಲ್ ಯಾವ ಒಂದು ಸಿನಿಮಾದ ಯಾವ ಒಂದು ಸೀನ್ ತುಂಬ ಟೇಕ್ಸ್ ತೊಗೊಂಡ್ಬಿಟ್ರಿ ನೀವು, ಮ್ಯಾಕ್ಸಿಮಮ್ ನಂಬರ್ ಆಫ್ ಟೇಕ್ಸ್? ಸೀರಿಯಸ್ಲಿ ನೆನಪಿಲ್ಲ. ಹೌದಾ? ತುಂಬ ಕಡಿಮೆ ಆ ಥರದ. ಅಂದರೆ ಫಾರ್ ಸಮ್ ರೀಸನ್ ಬರ್ತಾ ಇಲ್ಲ ಕರೆಕ್ಟಾಗಿ, ಏನೋ ಮಿಸ್ ಆಗ್ತಿದೆ ಅನ್ನುವಂಥದ್ದು. ಐ ಆಮ್ ಸಾರಿ, ಐ ಥಿಂಕ್ ಇದನ್ನು ಹೆಗ್ಗಳಿಕೆಯಿಂದ ತಗೋಬೇಕೇನೋ ಗೊತ್ತಿಲ್ಲ. ದೇರ್ ಆರ್ ನೋ ಸಚ್ ಮೂಮೆಂಟ್ಸ್. ಬಟ್ ಎಕ್ಸ್ಕ್ಯೂಸ್ ಮೀನಲ್ಲಿ ನಮ್ಮೆಲ್ಲರ ಫೇವ್ರೆಟ್ ಸೀನ್ ಒಂದಿದೆ. ನಿಮ್ಮ ತಾಯಿನ ಕಳ್ಕೊಂಡಾಗ ನೀವು ಒಂದು ಗುಡಿಯೊಳಗೆ ಹೋಗಿ ಕೂತು ಅಳುವಂಥ ಸೀನ್. ಎಸ್, ಅಲ್ಲಿ ಹೋಗಿ ಅಳುವಂಥ ಸೀನ್. ವಾಟ್ ಎ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಇದು ಎಷ್ಟು ಟೇಕಲ್ ಆಯಿತು ಅಜಯ್ ಅವರೇ, ಇಫ್ ಯು ರಿಮೆಂಬರ್? No, I remember that very well. There were under 2 or 3 takes taken for it, and for different angles. And ನನಗೆ ತುಂಬ ಕ್ಲಿಯರಾಗಿ ಅದು ನೆನಪಿದೆ. ಪ್ರೇಮ್ ಸರ್ ಹೇಳಿದ, ಮಗನೇ ಸುಮ್ಮನೆ ಅಲ್ವ ಬಾವಿಯಲ್ಲಿ ಕೂತ್ಕೊಂಡ್ಬಿಡು, ನೀ ಏನು ಅನ್ಸುತ್ತೆ, ಒಂದು ದುಃಖ ಬೇಜಾರು ಅದು ಏನು ಅನ್ಸುತ್ತೆ ಅಲ್ಲಿರು, ಯಾರ ಜೊತೆ ಮಾತಾಡಬೇಡ, ನೀನು ಹೋಗು ಅಂತ ಕಳಿಸಿದ್ರು. ಐ ವೆರಿ ವೆಲ್ ರಿಮೆಂಬರ್ ಬಿಫೋರ್ ದಿ ಲೈಟಿಂಗ್ಸ್ ಐ ಹ್ಯಾಡ್ ಗಾನ್ ಆ್ಯಂಡ್ ಸ್ಯಾಟ್ ದೇರ್. ಆಮೇಲೆ ಲೈಟಿಂಗ್ಸ್ ಮಾಡಿರೋದು. ನಾನು ಅಲ್ಲೇ ಏಕಾಂತದಲ್ಲಿ, ನಾನು ಯಾರು ಮಾತಾಡಿಸ್ಬಾರ್ದಂತ ಆರ್ಡರ್ ಇತ್ತು, ನಾನು ಯಾರನ್ನೂ ಮಾತಾಡಿಲ್ಲ. ಇಟ್ ವಾಸ್ ಜಸ್ಟ್ ಈಸ್ ಟು ಸೇ ರೆಡಿನಾ ಕ್ರೈ. ಅದು ಅಂದರೆ ಒಂದೊಂದು ಸಲ ಗ್ಲಿಸರಿನ್ ಕೊಡೋರು ಕೆಲವೊಂದು ಕಡೆ. ಅದು ನಮ್ಮ ಅಂದರೆ ರೀಸೆಂಟ್ಲಿ ಜಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ಐ ಹ್ಯಾಡ್ ಲಾಸ್ಟ್ ಮೈ ಫಾದರ್. ನಮ್ಮ ತಂದೆನ ಕಳ್ಕೊಂಡಿದ್ದೆ. ನಾನು ನಿಮಗೆ ಆಗಲೇ ಹೇಳಿದಾಗ ಅಷ್ಟು ಅಟ್ಯಾಚ್ಮೆಂಟ್. ಈಗಲೂ ಅವ್ರನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ಅಳುವು ಬರುತ್ತೆ. ನನ್ನ ಮನೆ ದೇವ್ರ ಮನೆಯಲ್ಲೂ ಅವ್ರದ್ದೇ ಫೋಟೋ ಇದೆ. ಸೊ ಅದು ಆ ಮೂಮೆಂಟ್ಸ್ ನನಗೆ ನೆನಪಾಗಿತ್ತು. ಬಿಕಾಸ್ ನಮ್ಮ ತಂದೆ ತೀರ್ಕೊಂಡಾಗ ಮನೇಲಿ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಾಸ್ತಿ ಅಟ್ಯಾಚ್ಡ್ ಆಗಿದ್ದು ನಾನು, ನಂಗೆ ಅಳೋಂಥ ಅವಕಾಶ ಸಿಗಲಿಲ್ಲ. ನಾನು ಅವ್ರನ್ನ ಕಾಫಿನ ನನ್ನ ತೊಡೆ ಮೇಲೆ ಹೊತ್ಕೊಂಡು ಬಂದೆ ಬೆಂಗಳೂರುವರೆಗೂ, ಹೊಸಪೇಟೆವರೆಗೂ, ಬೆಂಗಳೂರಿಂದ. ಎಲ್ಲ ಸಂಸ್ಕಾರ ಕಾರ್ಯ ಮುಗೀತು, ಎಲ್ಲ ಕಂಪ್ಲೀಟ್ಲಿ ಮನೆಗೂ ಬಂದ್ವಿ, ಸ್ಟಿಲ್ ಅಳ್ತಾ ಇಲ್ಲ ನಾವು. ನಮ್ಮ ಅಣ್ಣ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು, ನಮ್ಮ ಅಕ್ಕ ಗರ್ಭಿಣಿ ಇದ್ದರು ಆವಾಗ, ಅವ್ರ ಬಾಡಿನೇ ನೋಡಲಿಲ್ಲ, ಅಂದರೆ ಒಂದು ಕಡೆ ಹತ್ಕೊಂಡು ಕೂತ್ಕೊಂಡಿದ್ರು. ನಮ್ಮ ತಾಯಿ ಶಿ ವಾಸ್ ಕಂಪ್ಲೀಟ್ಲಿ ಶಾಟರ್ಡ್. ಯಾರು ಅಂದ್ಕೊಂಡಿರಲ್ಲ ಇನ್ನು ತಡ್ಕೊಳಕ್ಕಾಗಲ್ಲ ಅಂದ್ಕೊಂಡಿದ್ರಲ್ಲ, ಐ ಹ್ಯಾಂಡಲ್ಡ್ ಎವ್ರಿಥಿಂಗ್. ನಾನು ಅವ್ರ ಬಿಲಾಂಗಿಂಗ್ಸ್ ಕಲೆಕ್ಟ್ ಮಾಡೋದಕ್ಕೆ ಒರಿಸ್ಸಾಗೆ ಹೋದೆ. ದ್ಯಾಟ್ ಈಸ್ ವೆನ್, ಅಂದರೆ ಅವ್ರದ್ದು ತುಂಬ ಡಿಸಿಪ್ಲಿನ್ ಆಗಿದ್ದಂಥ ಮನುಷ್ಯ. ಅಂದರೆ ಅವರು ಒಂದೊಂದು ಫೋರ್ಕು ಒಂದೊಂದು ಸ್ಪೂನು ಕಿಚನಲ್ಲಿ ಹೆಂಗಿದೆ ಅಂದರೆ ಅಳತೆ ಮಾಡಿ ಇಟ್ಟಿರೋ ಥರ, ಹಂಗೆ ಆ ಥರ ಅಷ್ಟು ಶಿಸ್ತು ನೀಟಾಗಿತ್ತು ಮನೆ. ಅಲ್ಲಿ ಹೋಗಿ ಐ ಡೋಂಟ್ ನೋ, ಫ್ರಮ್ ಮಾರ್ನಿಂಗ್ ಟು ನೈಟ್ ಐ ಕ್ರೈಡ್ ಅಲೋನ್. ಐ ವಾಸ್ ಅಲೋನ್. ಅವತ್ತು ಬಸ್ಟ್ ಔಟ್ ಆಗಿದೆ ಆಫ್ಟರ್ ಎ ಮಂತ್, ಹಂಗಾಗಿದ್ದು. ಸೊ ಆ ವಿಚಾರ ಅಂದರೆ ನಂಗೆ ಆ ಏಕಾಂತದಲ್ಲಿ ಕಳಿಸಿದ್ರಲ್ಲ, ದ್ಯಾಟ್ ಕೇಮ್ ಇನ್ ಮೈ ಮೈಂಡ್, ಅದು ರಿಕಾಲ್ ಆಗೋಯಿತು. ಸೊ ಪ್ರಾಬಬ್ಲಿ ಫಾರ್ ದ್ಯಾಟ್ ರೀಸನ್ ಗೊತ್ತಿಲ್ಲ, ದೇ ಚೇಂಜ್ಡ್ ಫ್ರಮ್ ಫ್ಯೂ ಆ್ಯಂಗಲ್ಸ್ ಆ್ಯಸ್ ಪರ್ ಐ ರಿಮೆಂಬರ್. ಒಂದು 4 ಗಂಟೆಗೇನೋ ಶೂಟ್ ಸ್ಟಾರ್ಟ್ ಮಾಡಿದರೆ 6 ಗಂಟೆಗೆ ಅವತ್ತು ಪ್ಯಾಕಪ್ ಟೈಮ್ ಆಗುತ್ತದು. ಅದಕ್ಕೂ ದೇರ್ ವರ್ ನೋ ಎಕ್ಸ್ಟ್ರಾ ಟೆಕ್ಸ್ಟ್ ಫ್ರಮ್ ಮೈ ಸೈಡ್.
ಒಬ್ಬ ಆರ್ಟಿಸ್ಟ್ಗೆ ಅಥವಾ ಫಾರ್ ಎನಿಬಡಿ ಜನರಲಿ ನಾ ಹೇಳೋದು, ಅಳಿಸೋದು ಮತ್ತು ನಗಿಸೋದು ಬಹಳ ಕಷ್ಟ ಇಸ್ ವಾಟ್ ಐ ಬಿಲೀವ್ ಅಲ್ವಾ. ಆಡಿಯನ್ಸ್ ಅಷ್ಟು ಸುಲಭವಾಗಿ ರೆಸೊನೇಟ್ ಆಗಲ್ಲ, ಆಗಬೇಕು ಅಂದರೆ ಆ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರುತ್ತೆ ಅಂತ. ಒನ್ ಸಚ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಇವತ್ತಿಗೂ ನಾನು ಮರೆಯೋದಕ್ಕೆ ಆಗಲ್ಲ ಇಸ್ ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಪರ್ಫಾರ್ಮೆನ್ಸ್. ನಮ್ಮೆಲ್ಲರ ಕಣ್ಣಲ್ಲೂ ನೀರು ತರಿಸ್ಬಿಟ್ರಿ. ಇವತ್ತಿಗೂ ವಿ ರಿಮೆಂಬರ್ ಅಂದರೆ ನೋಡಿ. ನೆಕ್ಸ್ಟ್ ಕಮ್ಸ್ ಒಂದು ಫನ್ನಿ ಫ್ಯಾನ್ ಎನ್ಕೌಂಟರ್. ಸುಮಾರು ಫ್ಯಾನ್ ಎನ್ಕೌಂಟರ್ಸ್ ಆಗ್ತಾ ಇರುತ್ತೆ, ಬರ್ತಾರೆ, ಫೋಟೋ ಕೇಳ್ತಾರೆ, ಕಾಂಪ್ಲಿಮೆಂಟ್ಸ್ ಕೊಡ್ತಿರ್ತಾರೆ. ಯಾವ್ದು ಸಖತ್ ಫನ್ನಿ ಆಗಿತ್ತು? ನನ್ನನ್ನು ಬೇರೆಯವರು ಅಂತ ಕಂಡು ಹಿಡಿತಾರೆ. ಯಾರಾಗಿ ಜಾಸ್ತಿ ತಪ್ಪು ಪ್ರೇಮ್ ಅಂದ್ಕೊಳ್ತಾರೆ. ಒಂದು ಗೊತ್ತಿಲ್ಲ, ನೆನಪಿರಲಿ ಪ್ರೇಮ್. ಸುಮಾರು ಜನ ಕನ್ಫ್ಯೂಸ್ ಆಗ್ತಾರೆ ನೆನಪಿರಲಿ ಪ್ರೇಮಿಗೂ ನನಗೂ. ಅದ್ರಲ್ಲೂ ಅವನು ಮೀಸೆಗಡ್ಡ ತೆಗೆದ್ಬಿಟ್ರೆ ನಾನು ತೆಗೆದ್ಬಿಟ್ರೆ, ಇಲ್ಲ ಅವ್ನು ಮೀಸೆಗಡ್ಡ ಬಿಟ್ಟಾಗ ನಾನು ಮೀಸೆಗಡ್ಡ ಬಿಟ್ಟಾಗ ಆಲ್ಮೋಸ್ಟ್ ಸೇಮ್ ಥರ ಇರುತ್ತೆ. ಅದು ಗೊತ್ತಿಲ್ಲ, ಅದು ಹೇಳಬೇಕೋ ಬೇಡ. ತುಂಬ ಒಂದು ದೊಡ್ಡ ಫನ್ನಿ ವಿಚಾರ ಇದೆ, ಹೇಳ್ಬಿಡ್ತೀನಿ. ಲೆಫ್ಟ್ ಟು ಯು, ಮೇ ಬಿ ಯು ಕ್ಯಾನ್ ಸೆನ್ಸರ್ ಇಟ್ ಆರ್ ಅನ್ಸೆನ್ಸರ್ ಇಟ್, ಐ ಡೋಂಟ್ ನೋ. ಒಂದು ಮಠದಲ್ಲಿ ಅಂದರೆ ನಮ್ಮ ತಂದೆದೆ ವರ್ಷಾಂತಿಕ ಅಂದರೆ ಮಾಡ್ತೀವಿ ನಾವು, ಅಂದರೆ ಪ್ರತಿ ವರ್ಷ ಮಾಡ್ತೀವಲ್ಲ ಕಾರ್ಯ. ಒಂದು ಮಠದಲ್ಲಿ ಮಾಡ್ತಾ ಇದ್ದೆ ನಾನು. ಯೂಶಲಿ ನಾವೇನು ಮಾಡಿರ್ತೀವಿ, ಪಂಚೆ ಕಟ್ಕೊಂಡಿರ್ತೀವಿ, ಆಮೇಲೆ ಅದು ಕಾರ್ಯ ಎಲ್ಲ ಮುಗಿದ್ಮೇಲೆ ಹೋಗ್ಬಿಟ್ಟು ನಮ್ಮ ಬ್ಯಾಗಿಂದ ಪ್ಯಾಂಟ್ ತಗೊಂಡ್ಬಿಟ್ಟು ಪಂಚೆ ಕಟ್ಕೊಂಡು, ಇದು ಮಠದಲ್ಲಿ ನಡೀತಾ ಇದೆ ಅದು. ಸೊ ಒನ್ ಸಚ್ ಟೈಮ್ ಅಂದರೆ ಅಲ್ಲಿ ಅದಕ್ಕೆಂತಲೇ ಪರ್ಟಿಕ್ಯುಲರ್ ರೂಮ್ ಇರೋಲ್ಲ, ಸಾಮೂಹಿಕವಾಗಿ ಎಲ್ಲರೂ ಮಾಡ್ತಿರ್ತಾರಲ್ಲ. ಆ ಮಾಡುವಂಥ ಟೈಮಲ್ಲಿ ಒಂದಷ್ಟು ಜನ ಹುಡುಗಿಯರು ಹೆಣ್ಮಕ್ಳು ಆ ಕಡೆಯಿಂದ ಬಂದರು. ಸೊ ಅಟ್ ದ ಟೈಮ್ ಐ ಹ್ಯಾಡ್ ರಿಮೂವ್ಡ್ ಮೈ ಪಂಚೆ. ನಾನು ಫುಲ್ ಶಾಕಲ್ಲಿ ನಿಂತಿದ್ದೀನಿ. ಅವರು ಹಿಂಗೆ ನೋಡಿದ್ರು, ಹೇ ಪ್ರೇಮ್ 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 ಅಂದರು. ದೇ ಆರ್ ಸೀಯಿಂಗ್ ಮಿ ಲೈಕ್ ದಿಸ್, ನಾಟ್ ಅಜಯ್. ಅಜಯ್ನ ನೋಡ್ತಾ ಇಲ್ವಲ್ಲ, ಪ್ರೇಮ್ನ ತಾನೇ. ಅಜಯ್ ಅಂದಿದ್ರೆ ಏನ್ ಮಾಡ್ತಿದ್ರಿ? ಅಜಯ್ ಅಂದಿದ್ರೆ ಹಾಕೊಂಡ್ಬಿಟ್ಟು ಹಿಂಗೆ ಅಂತ ಇದ್ದೆ ನಾನು. ಒಂದೇ ಸೆಟ್ ಪ್ರೇಮ್ ಆಯ್ತು. ಓಕೆ ಸಾರಿ, ಪ್ರೇಮಿಗೂ ಹೇಳಿಲ್ಲ ಇದನ್ನ. ಸೋ ಫನ್ನಿ, ಸೀರಿಯಸ್ಲಿ. ಕಾಮನ್ ಆಗಿ ಅದೇ ಅಲ್ವಾ ಆಗೋದು, ಅಂದರೆ ನಾನು ನಿಮ್ಮ ಫ್ಯಾನು ಅಂತ ಬರ್ತಾರೆ, ನಿಮ್ಮ ಹೆಸರೇನು ಹೇಳಿ, ಇದು ಆಗುತ್ತೆ. ಬೀದರಲ್ಲೆಲ್ಲ ಶೂಟ್ ಮಾಡ್ತಾ ಇದ್ವಿ, ಅದೊಂದು ಫೋರ್ಟ್, ಅದಕ್ಕೂ ಎಲ್ಲ ಲಾಕ್ ಮಾಡಿಟ್ಟಿದ್ದಾರೆ. ಅಲ್ಲಿಂದ ಒಂದು ದೊಡ್ಡ ಗ್ರೂಪೇ ಬಂದು ಕಿರ್ಚಾಡ, ನಾವು ಅವ್ರ ಅಭಿಮಾನಿ ರೀ, ಗೇಟ್ ತೆಗೀರಿ, ಫೋಟೋ ತೊಗೋಬೇಕು ಹಂಗೆ ಅಂತ ಗಲಾಟೆ ಮಾಡೋದು ನೋಡಿ ಪಾಪ ಸೆಕ್ಯೂರಿಟಿನೂ ಸರ್ ಏನು ಮಾಡೋದು ಸರ್ ಅಂತ ಕೇಳಿದೆ. ಪಾಪ ಅಷ್ಟು ಅಭಿಮಾನಿಯಿಂದ ಕರೀತಿದ್ದಾರೆ, ತೆಗೀರಿ ಅಂತ ಹೇಳಿದೆ. ಎಲ್ಲ ಫೋಟೋಲ್ಲಿ ತಗೊಂಡು, ಸರ್ ತುಂಬ ದೊಡ್ಡ ಫ್ಯಾನ್ ಸರ್, ಸರ್ ನಿಮ್ಮ ಹೆಸರೇನು ಹೇಳಿ ಅಂತ. ಅಲ್ವಾ? ಕರೆಕ್ಟ್. ಆ್ಯಂಡ್ ಟಾಯ್ಲೆಟ್ಸ್ಗಳಲ್ಲಿ ಫೋಟೋ ಕೇಳೋದಿರ್ಬೋದು, ಕೆಲಸ ಮಾಡೋದಕ್ಕೂ ಬಿಡ್ದ ಹಾಗೆ, ಯಾವ ಕೆಲಸಕ್ಕೆ ಬಂದಿರ್ತೀವಿ ಅದನ್ನು ಮಾಡೋದಕ್ಕೂ ಬಿಡ್ದ ಹಾಗೆ. ಇವಾಗ ನೆಕ್ಸ್ಟ್ ಒನ್ ಇಸ್ ಅ ಸ್ಟೇಟ್ಮೆಂಟ್, ಹೌದಾ ಇಲ್ವಾ ಅಂತ ನೀವು ಹೇಳಬೇಕು. ನೀವು ಐ ಥಿಂಕ್ ಯು ಆರ್ ದ ಓನ್ಲಿ ಆ್ಯಕ್ಟರ್ ಇನ್ ಎಂಟೈರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಸ್ಟ್ಯಾಂಡರ್ಡ್ನ 2 ಸಲ ಓದಿರೋದು, 7th ಸ್ಟ್ಯಾಂಡರ್ಡ್ನ 2 ಸಲ ಓದಿರೋದು, ಕರೆಕ್ಟಾ? ನೀವು ಹೇಳ್ತಿದ್ರಿ ನಿಮ್ಮ ಕಾಲದಲ್ಲಿ 7th ಸ್ಟ್ಯಾಂಡರ್ಡ್ 2 ಸಲ ಓದಬೇಕಿತ್ತು ಅಂತ. ಹಾಂ, ಬಿಕಾಸ್ ನಾನು ಫೇಲ್ ಆಗಿದ್ದೆ, ಹಾಗಾಗಿ ಸೆಲ್ಫ್ ಅನ್ಕೊಂಡಿದ್ದೆ, ಇದು ಗೌರ್ಮೆಂಟ್ ರೂಲ್ಸ್ ಎಲ್ಲರೂ ಓದಬೇಕು ಅಂತ. ಸೊ ಇವಾಗ ನಿಮಗೆ ಒಂದು 2 ಪ್ರೀತಿಯ ವಾಯ್ಸ್ ನೋಟ್ಸ್, ಸಂದೇಶಗಳು ನಿಮ್ಮ ಪ್ರೀತಿ ಪಾತ್ರರು ಕಳಿಸಿರೋದು. ಯಾಕಂದ್ರೆ ಸುಂದರಕಾಂಡದ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ನಿಮ್ಮ ಜೀವನದ ಸುಂದರಕಾಂಡದಲ್ಲಿ ಇವರಿಬ್ರು ದೇ ಪ್ಲೇ ಅ ಮೇಜರ್ ರೋಲ್ ಇನ್ ನಿಮ್ಮ ಜೀವನದ ಮೈಲ್ ಸ್ಟೋನ್ಸ್. ಓಕೆ, ನಮಸ್ತೆ ಅಜಯ್ ಸರ್, ಹೇಗಿದ್ದೀರಾ? ನಾನು ನಿಮ್ಮ ಮಯೂರಿ. ಕೃಷ್ಣ ಲೀಲಾ ನನ್ನ ಮೊದಲನೇ ಸಿನಿಮಾ, ನಿಮಗೆ ಮೊದಲನೇ ಪ್ರೊಡಕ್ಷನ್ ಆ ಟೈಮಲ್ಲಿ. ಆ್ಯಂಡ್ ಆ ಸಿನಿಮಾ ಅದ್ಭುತವಾದಂತಹ ಸಕ್ಸಸ್ ಕಾಣ್ತು. ಆ ಸಿನಿಮಾದಿಂದ ನನಗೂ ಕೂಡ ಭಾರಿ ಹೆಸರು ಬಂತು. ಅದಾದ ನಂತರ ಎಷ್ಟೊಂದು ಸಿನಿಮಾಗಳನ್ನ ಮಾಡಿದೆ. ಬಟ್ ನನ್ನ ಮೆಮರೀಸಲ್ಲಿ ತುಂಬ ಸ್ಪೆಷಲ್ ಮೂವಿ ಅಂತ ನಾನು ಮಾಡಿರೋದ್ರಲ್ಲಿ ಕೃಷ್ಣ ಲೀಲಾನೇ ಯಾವಾಗಲೂ ಆಗಿರುತ್ತೆ. ಇವಾಗ ನಿಮ್ಮದು ಯುದ್ಧಕಾಂಡ ಸಿನಿಮಾ ನಿಮ್ಮದೇ ಪ್ರೊಡಕ್ಷನ್ನಲ್ಲಿ ಬರ್ತಾ ಇದೆ. ತುಂಬಾನೇ ರಿವ್ಯೂಸ್, ಅದ್ಭುತವಾದಂತಹ ರಿವ್ಯೂಸ್ ಕೇಳ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್ ಯು ಸರ್. ಕೃಷ್ಣ ಲೀಲಾ ತುಂಬಾ ಜನಕ್ಕೆ ಹೆಸರು ತಂದು ಕೊಟ್ಟಿದೆ. ಹಾಗೆ ಕೃಷ್ಣ ಲೀಲಾ ಮೀರಿ ಇನ್ನ 10 ಪಟ್ಟು ಸಕ್ಸಸ್ ಈ ಸಿನಿಮಾ ಕಾಣ್ಲಿ ಅಂತ ನಾನು ಆಶಿಸ್ತಾ, ಕೃಷ್ಣ ಲೀಲಾ ಪಾರ್ಟ್ 2 ನೆಕ್ಸ್ಟ್ ನಿಮ್ ಪ್ರೊಡಕ್ಷನ್ ಅಲ್ಲಿ ಬರಬೇಕು ಅಂತ ನಾನು ವಿಶ್ ಮಾಡ್ತಿದ್ದೀನಿ ಸರ್ ನಿಮ್ಗೆ. ಅಂಡ್ ಮೆಮರೀಸ್ ತುಂಬಾ ಇದೆ. ಒಂದ್ಸಲ ಇಂಟರ್ವ್ಯೂಸ್ಗೆ ಹೋಗುವಾಗ, ಯಾವುದೋ ಒಂದು ಚಾನೆಲ್ ಇಂಟರ್ವ್ಯೂ ಹೋದಾಗ, ಇಂಟರ್ವ್ಯೂ ಮುಗಿಸ್ಕೊಂಡು ಹಂಗೆ ಪಟಪಟ ಅಂತ ನಾನು ನಿಮ್ ಹಿಂದೆ ಬರ್ತಾ ಇದ್ದೀನಿ. ನೋಡಿದ್ರೆ ನೀವೆಲ್ಲ ರೆಸ್ಟ್ ರೂಮ್ಗೆ ಹೋದ್ರಿ, ನಾನು ನಿಮ್ ಹಿಂದೆ ಬಂದೆ. ಸೊ ಲಾಸ್ಟ್. ಇಟ್ ವಾಸ್ ಮೈ
ಇನಿಷಿಯಲ್ ಸ್ಟೇಜ್ ಆಫ್ ಮೂವೀಸ್. ಸೊ ಅದೆಲ್ಲ ನೆನಪು ಮಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಮತ್ತೆ ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ. ಡೆಫಿನೆಟ್ಲಿ ಐ ವಾಂಟ್ ಲವ್ ಟು ಬಿ ಅ ಪಾರ್ಟ್ ಆಫ್ ಯುವರ್ ಪ್ರೊಡಕ್ಷನ್ ಅಗೇನ್. ಸೊ ನಿಮ್ಮ ಒಂದು ಪ್ರೊಡಕ್ಷನಿಂದ ಅದ್ಭುತವಾದಂತಹ ಕೊಡುಗೆ ನಮ್ಮ ಚಿತ್ರರಂಗಕ್ಕಾಗಲಿ ಅಂತ ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಅಜಯ್ ರಾವ್ ಸರ್, ಯು ಆರ್ ದ ಬೆಸ್ಟ್. ಥ್ಯಾಂಕ್ ಯು. ದಟ್ ವಾಸ್ ಮಯೂರಿ ಅವರು. ಸೊ ಫ್ಲವರ್ ಲೀಲಾನ ಮತ್ತೆ ನಾವು ನೋಡಬಹುದಾ? ಕೃಷ್ಣಲೀಲಾ ಪಾರ್ಟ್ ಅಲ್ಲ, ಆ್ಯಕ್ಚುಲಿ ಕೃಷ್ಣಲೀಲಾ ಪಾರ್ಟ್ 2 ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮುರಳಿ, ಅಂದರೆ ಸಾರಿ ಇದೇನು ಅವ್ರು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮಯೂರಿ ಹೇಳಿದ್ದು. ಅಂದರೆ ಮಯೂರಿ ವಿಲ್ ಪ್ರೊಡ್ಯೂಸ್ ಸೆಕೆಂಡ್ ಕೃಷ್ಣಲೀಲಾ ಪಾರ್ಟ್ 2 ಅಂತ. ಸೊ ಶಿ ಹ್ಯಾಸ್ ಟು ಫುಲ್ಫಿಲ್ ದಟ್ ಪ್ರಾಮಿಸ್. ನಾನೇನು ಹೇಳಿದ್ದೆ ಅಂದರೆ ಯಾವ ಮಟ್ಟಕ್ಕೆ ಬೆಳಿಬೇಕಂದ್ರೆ ಕೃಷ್ಣಲೀಲಾ ಪಾರ್ಟ್ 2 ಶಿ ಹ್ಯಾಸ್ ಟು ಪ್ರೊಡ್ಯೂಸ್. ಅವ್ರು ನನ್ನ ಡೇಟ್ಸ್ ಕೇಳಬೇಕು ಅಥವಾ ನಾನು ಹೋಗಬೇಕು, ಮಯೂರಿ ಚಾನ್ಸ್ ಕೊಡಿ ಅಂತ. ಸೊ ಅದು ಹಂಗೆ ಆಗಲಿ ಅಂತ ಆಶಿಸ್ತೀನಿ. ಅದು ನಮ್ಮೆಲ್ಲರ ಫೇವ್ರೆಟ್ ಫಿಲ್ಮ್. ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸು, ಪ್ರತಿಯೊಬ್ಬೊಬ್ಬ ಆರ್ಟಿಸ್ಟ್ನ ನೀವು ಚೂಸ್ ಮಾಡಿರೋಂಥ ರೀತಿ ಆ್ಯಂಡ್ ಅವರ ಪರ್ಫಾರ್ಮೆನ್ಸು, ಸ್ಟೋರಿ ಲೈನು, ಕ್ಲೈಮ್ಯಾಕ್ಸು, ಹಾಡುಗಳು ಎಲ್ಲವೂ, ಡೈಲಾಗ್ಸ್ ಅಮೇಝಿಂಗ್ ಅಮೇಝಿಂಗ್. ಆ್ಯಂಡ್ ಆ ಸಿನಿಮಾದಲ್ವಾ ಮಾತಾಡ್ರಿ, ನಾನು ನನ್ನ ಗಂಡ ಎಷ್ಟು ಫೋನಲ್ಲಿ ಮಾತಾಡ್ತೀವಿ ಅಂದರೆ ಸುಮ್ಮನೆ ನಾನು ಹೊರಗೆ ಹೋಗ್ತಾ ಇಲ್ಲ, ನಾನು ಅವನು ಕಾಲ್ ಮಾಡ್ಕೊಂಡು ಮಾತಾಡೋದು, ಅವ್ನು ಹೊರಗೆ ಹೋಗ್ತಾ ಇಲ್ಲ. ಸೊ ನಮ್ಮ ಕಾಮನ್ ಫ್ರೆಂಡ್ಸ್ ನಮಗೆ ಮೋಸ್ಟ್ ಕಾಮನ್ ಆಗಿ ಹಾಡೋದು ಇದ್ದೇ ಹಾಡು, ಕೃಷ್ಣಲೀಲಾ ಸಿನಿಮಾದ ಹಾಡು. ಮಾತಾಡ್ರಿ. ಬರಲಿ ಸರ್ ಪ್ಲೀಸ್ ಕೃಷ್ಣಲೀಲಾ ಪಾರ್ಟ್ 2. ಖಂಡಿತ, ಐ ಆಮ್ ರೆಡಿ, ಡೆಫಿನೆಟ್ಲಿ ರೆಡಿ. ಇವಾಗಲೇ ಹೋಗಿ ಶಶಾಂಕ್ ಅವರಿಗೆ ಮಾತಾಡ್ತೀನಿ. ಆ್ಯಂಡ್ ಎರಡನೇ ವಾಯ್ಸ್ ನೋಟ್ ಕೇಳಿಸ್ಕೊತೀರಾ? ಯಾ. ಹಾಯ್, ಹೌ ಆರ್ ಯು? ಹೆಂಗಿದ್ರಿ ಮಿಸ್ಟರ್ ಅಜಯ್? ಐ ಹೋಪ್ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಮಗು, ನಿಮ್ಮ ಫ್ಯಾಮಿಲಿ, ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಆಲ್ ದ ವೆರಿ ಬೆಸ್ಟ್. ಯುದ್ಧ ಕಾಂಡ, ನನಗೆ ಆ ಟೈಟ್ಲು ಯುದ್ಧ ಕಾಂಡ ಅಂದ ತಕ್ಷಣ ನೆನಪು ಬರೋದೇ ರವಿ ಸರ್ ಈಸ್ ಲೆಜೆಂಡ್. ಅಂಡ್ ಆ ಟೈಟಲ್ ಇಟ್ಕೊಂಡು ನೀವು ಸಿನಿಮಾ ಮಾಡಿದಿರಿ, ನಿಜವಾಗ್ಲೂ ಸೂಪರ್ ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಒಂದು ಹಿಟ್ ಸಿನಿಮಾ ಟೈಟಲ್ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದ ಕೆಲಸ. ಅದರಲ್ಲೂ ನಿಮ್ದೇ ಬ್ಯಾನರ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದಿರಾ. ಐ ಹೋಪ್ ಬಿಗ್ಗೆಸ್ಟ್ ಹಿಟ್ ಆಗುತ್ತೆ ಈ ಸಿನಿಮಾ ನಿಮ್ಮ ಕೆರಿಯರ್ ಅಲ್ಲಿ. ಎಕ್ಸ್ಕ್ಯೂಸ್ ಮಿಗೆ ನಾನು ಬಿಗ್ಗೆಸ್ಟ್ ಅಲ್ಲಿ ಮಾಡ್ಕೊತೀನಿ. ನಿನ್ ಬಗ್ಗೆ ಬೇಸಿಕಲಿ ಏನ್ ಹೇಳಿದ್ರು ಕಮ್ಮಿನೇ. ಸೊ ತುಂಬಾ ಸ್ಟ್ರಗಲ್ ಮಾಡಿ, ತುಂಬಾ ಫೈಟ್ ಮಾಡಿ ಇಂಡಸ್ಟ್ರಿಯಲ್ಲಿ ಒಬ್ಬ ಹೀರೋ ಆಗಿ ನಿಂತಿದ್ದೀರಿ. ಒಳ್ಳೆ ಕಲಾವಿದ ಅಂಡ್ ಒಳ್ಳೆ ಡೌನ್ ಟು ಅರ್ತ್, ಒಳ್ಳೆ ಹ್ಯೂಮನ್ ಬೀಯಿಂಗ್. ಸೊ ನಾನು ಎಕ್ಸ್ಕ್ಯೂಸ್ ಮಿಲ್ ನಾನು ನಿಮ್ಮನ್ನ ಹೆಂಗ್ ನೋಡಿದ್ನೋ, ಫಸ್ಟ್ ಟೈಮು ತ್ರಿಭುವನ್ ಥಿಯೇಟರ್ ಹಿಂದಗಡೆ ಮೀಟ್ ಮಾಡಿದ್ದು. ಐ ಥಿಂಕ್ ನಿಮ್ಗೆ ಜ್ಞಾಪಕ ಇರ್ಬೇಕು. ಕಟ್ಟನ್ ಚಾಯ್, ಮಲಯಾಳಿ ಕಟ್ಟನ್ ಚಾಯ್ ಕುಡಿತಾ ನಿಮ್ಮನ್ನ ಮೀಟ್ ಮಾಡಿದೆ ಫಸ್ಟ್ ಟೈಮ್ ನೋಡಿದ ತಕ್ಷಣ ಯಾರಪ್ಪ ಇದು ಒಳ್ಳೆ ಫಿಗರ್, ಋತಿಕ್ ರೋಷನ್ ಇದ್ದಂಗಿದ್ದಾನೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಅವಾಗ್ಲೇ ನನ್ ಮೈಂಡ್ ಬಂದಿದ್ದು. ಅವಾಗ ಒಬ್ಬ ಗಾಂಧಿನಗರದ ತ್ರಿಭುವನ್ ಥಿಯೇಟರ್ ಹಿಂಭಾಗ ಕಟ್ಟನ್ ಚಾ ಕುಡ್ಕೊಂಡು ಗಾಂಧಿನಗರದಲ್ಲಿ ಹುಟ್ಟಿದ ಒಬ್ಬ ಹೀರೋ, ಎಕ್ಸ್ಕ್ಯೂಸ್ ಮಿ ಹೀರೋ, ಇವತ್ತು ಯುದ್ಧ ಕಾಂಡದವರೆಗೂ ಬಂದಿದ್ದಾರೆ. ಸೊ ಯುದ್ಧ ಕಾಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು, ದೇವ್ರು ಒಳ್ಳೇದ್ ಮಾಡ್ಲಿ. ಅಂಡ್ ಯಾವಾಗ್ಲೂ ಸದಾ ನಿಮ್ ಒಟ್ಟಿಗಿರ್ತೀವಿ. ಥ್ಯಾಂಕ್ ಯು ಮಗನೆ, ಗಾಡ್ ಬ್ಲೆಸ್ ಯು ಕಂದ. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು, ಸೋ ಸ್ವೀಟ್, ಥ್ಯಾಂಕ್ ಯು. ನಾನು ಇಂಡಸ್ಟ್ರಿಯಲ್ಲಿ ಯಾರಿಗಾದರೂ ಒಬ್ರಿಗೆ ಕಾಲಿಗೆ ಬೀಳ್ತೀನಿ ಅಂದರೆ ಅದು ಓನ್ಲಿ ಪ್ರೇಮ್ ಸರ್ ಮಾತ್ರ. ಬಿಕಾಸ್ ಅಂದರೆ ಬರ್ತ್ ಕೊಟ್ಟವ್ರು, ಜನ್ಮ ಕೊಟ್ಟವ್ರು ಅಲ್ವಾ. ಬಟ್ ಅಂದರೆ ತುಂಬ ಮುಜುಗರ ಆಯ್ತು ಅವ್ರು ನಿಮ್ಮನ್ನ ಅಂತ ಹೇಳ್ತಾರೆ. ನಾನು ಯಾವತ್ತೂ ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಯಾವಾಗಲೂ ಮಗನೇ ಕಂದ ಅಂತಲೇ ಕರೆಯೋದು, ಲಾಸ್ಟಿಗೆ ಹೇಳಿರೋ ಥರನೇ. ಸೊ ಐ ಥಿಂಕ್ ಹಿ ವಾಸ್ ವೆರಿ ಫಾರ್ಮಲ್, ಬಟ್ ನಮ್ಮ ಸಂಬಂಧ ಬೇರೆ ಥರನೇ ಇದೆ. ತುಂಬ ಅಂದರೆ ತುಂಬ ಪ್ರೀತಿ. ಅವ್ರ ವಾಯ್ಸ್ ಮೆಸೇಜಸ್ಸು ಕಳಿಸ್ತಿರ್ತಾರೆ, ಯಾವಾಗಲೂ ವಿಶ್ ಮಾಡ್ತಿರ್ತಾರೆ. ಸೊ ಹಿ ಈಸ್ ಆಲ್ವೇಸ್ ದೇರ್. ಸೊ ಅಂದರೆ ಸಿನಿಮಾ ನಮ್ಮನೆ ಮಾಡಬೇಕಂತಿಲ್ಲ, ಬಟ್ ಎಲ್ಲೋ ದೂರದಿಂದನೂ ಒಬ್ರಿಗೊಬ್ರು ನಾವು ಕಾಳಜಿ ವಹಿಸೋದು, ಆ ಪ್ರೀತಿ ರೆಸ್ಪೆಕ್ಟ್ ಇಟ್ಟಿರೋದು. ಸೊ ಥ್ಯಾಂಕ್ ಯು ಪ್ರೇಮ್ ಸರ್. ನನ್ನ ಅವರಿಗೂ ಹೇಳ್ತಿರ್ತೀನಿ, ನಾನು ಕೊನೆ ಉಸಿರಿರೋವರೆಗೂ ಅವ್ರಿಗೆ ಋಣಿಯಾಗಿರ್ತೀನಿ. ಅವ್ರು ಆ್ಯಕ್ಚುಲಿ ನಾನು ಅವ್ರು ಹೇಳಿರ್ತೀನಿ, ಸುಮಾರು ಸಲ ಹೇಳ್ತೀನಿ. ಅವ್ರು ಬೈತಾರೆ, ಬಟ್ ಸ್ಟಿಲ್ ಪದೇ ಅದನ್ನೇ ಹೇಳ್ತಿರ್ತೀನಿ, ನೀವು ನನಗೆ ಕೊಟ್ಟಂಥ ಭಿಕ್ಷೆ ಈ ಜೀವನ ಅಷ್ಟೇ. ಮನುಷ್ಯನಿಗೆ ಗ್ರ್ಯಾಟಿಟ್ಯೂಡ್ ಇದ್ದಾಗ ಅವ್ನ ಗ್ರಾಫ್ ಯಾವಾಗಲೂ ಅಪ್ಪೇ ಇರುತ್ತೆ ಅನ್ನೋದಕ್ಕೆ ಐ ಥಿಂಕ್ ಇಟ್ಸ್ ಸೊ ಹ್ಯೂಮನ್ಲಿ ನೇಚರ್. ನೀವು ತೋರಿಸ್ತಾ ಇರೋದು ಆ್ಯಕ್ಚುಲಿ ಇರಬೇಕು ಮನುಷ್ಯ ಗ್ರ್ಯಾಟಿಟ್ಯೂಡ್. ಬಟ್ ಇವತ್ತಿನ ದಿನ ಅನ್ಫಾರ್ಚುನೇಟ್ಲಿ ಎಷ್ಟೆಷ್ಟೋ ಜನ ಬೆಳೆದು ಬಂದು ಹಾದಿನ ಮರ್ತು ಹೋಗ್ಬಿಡ್ತಾರೆ, ರೈಟ್? ಬಟ್ ಸ್ಟಿಲ್ ಇವತ್ತಿಗೂ ನನ್ನ ಫಸ್ಟ್ ಸಿನಿಮಾ ಅಥವಾ ನನ್ನ ಫಸ್ಟ್ ಬ್ರೇಕ್ ಕೊಟ್ಟವ್ರಿಗೆ ನಾನು ಜೀವನ ಪರ್ಯಂತ ಋಣಿಯಾಗಿರ್ತೀನಿ ಅಂತ ನೀವು ಹೇಳ್ತಿದ್ದೀರಾ ಅಂದರೆ ದಟ್ ಆಲ್ಸೋ ಶೋಸ್ ನಿಮ್ಮ ಹಾರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ನೀವೆಷ್ಟು ಅವ್ರು ಹೇಳಿದ ಹಾಗೆ ಡೌನ್ ಟು ಅರ್ತ್ ಆಗೇ ಇದ್ದೀರಾ ಅಂತ. ಈಕ್ವಲಿ ಸಚ್ ಎ ವಂಡರ್ಫುಲ್ ಸೋಲ್. ಸೊ ಯುದ್ಧ ಕಾಂಡ ಬಗ್ಗೆ ಅವ್ರು ಮಾತಾಡಿದ್ರು. ಮಾತಾಡ್ತಾ ರಾಮಾಯಣದ 5 ಕಾಂಡಗಳನ್ನ ಮುಗಿಸ್ಬಿಟ್ವಿ. 6ನೇ ಕಾಂಡ ಇಸ್ ಯುದ್ಧ ಕಾಂಡ. ಸೊ ಯುದ್ಧ ಕಾಂಡದಲ್ಲಿ ನಮಗೆ ಗೊತ್ತು ರಾಮ ಮತ್ತು ರಾವಣನ ನಡುವಿನ ಯುದ್ಧ ನಡೆಯುತ್ತೆ. ಇಲ್ಲಿ ಯುದ್ಧ ಕಾಂಡ 2 ರಿಲೀಸ್ ಆಗಿದೆ ಸ್ಯಾಂಡಲ್ವುಡ್ನಲ್ಲಿ. ತುಂಬ ಚೆನ್ನಾಗಿದೆ, ಯುದ್ಧ ನಡೀತಿದೆ ಟಿಕೆಟ್ಸ್ಗೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಅಜಯ್ ಅವರೇ ಸಿನಿಮಾ. ಎಷ್ಟೇ ನಾವು ಗಟ್ಟಿ ಮನಸ್ಸು ಮಾಡಿಕೊಂಡ್ರು ಅಳಬಾರ್ದು,
ದಿಸ್ ಇಸ್ ಜಸ್ಟ್ ಅ ಸಿನಿಮಾ ಅಂತ ಅಂದ್ಕೊಂಡ್ರು ಆಗಲ್ಲ. ಯಾಕಂದರೆ ಇವಾಗ ಸಮಾಜದಲ್ಲಿ ನಮ್ಮ ಸುತ್ತಲೂ ಸಾಕಷ್ಟು ಇಂಥ ಕೇಸಸ್ ನೋಡ್ತಾ ಇದ್ದೀವಿ ನಾವು. ಚೈಲ್ಡ್ ಅಬ್ಯೂಸ್ ಇರಬಹುದು, ರೇಪ್ ಇರಬಹುದು, ಮರ್ಡರ್ ಇರಬಹುದು. ಪ್ರತಿ ಸಲ ಪ್ರತಿಯೊಬ್ಬರ ಹೃದಯ ಮಿಡಿಯೋ ಹಾಗೆ ನಮ್ಮ ಹೃದಯ ಮಿಡಿಯುತ್ತೆ ಅನ್ಬಹುದಾ ನನಗೆ ಗೊತ್ತಿಲ್ಲ. ಯಾಕಂದರೆ ಆ್ಯಸ್ ಅ ಮದರ್, ಆ್ಯಸ್ ಅ ಫಾದರ್ ನಮ್ಮ ಹೃದಯ ಇನ್ನೂ ಜಾಸ್ತಿ ಮಿಡಿಯುತ್ತಾ ಅಂತ. ಬಿಕಾಸ್ ನಾವು ಡಿಸ್ಕಸ್ ಮಾಡಿದ್ವಿ, ನಮಗೂ 6 ವರ್ಷದ ಮಕ್ಕಳಿರೋದು, ರೈಟ್. ಆ್ಯಂಡ್ ಸಿನಿಮಾದಲ್ಲಿ ನೀವು ತೋರಿಸಿರೋದು ಅದೇ ಏಜ್ ಗ್ರೂಪ್ನ ಹೆಣ್ಮಗಳಾಗಿರೋದ್ರಿಂದ ಆ್ಯಂಡ್ ಕೆಲವೊಂದು ಇನ್ಸಿಡೆಂಟ್ಸ್ ನಾವು ರಿಲೇಟ್ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಮಕ್ಕಳ ಜೊತೆ, ಬೇಕೋ ಬೇಡವೋ. ಕಥೆ ಕೇಳಿದಾಗಿಂದ ಸಿನಿಮಾ ಮುಗಿಯೋವರೆಗೆ ನಿಮಗೆ ಸಾಕಷ್ಟು ಸಲ ಬ್ರೇಕ್ ಡೌನ್ ಆಗಿದೆ. ಪ್ರತಿ ಸಲ, ಸಾಕಷ್ಟು ಸಲ ಅಲ್ಲ, ಪ್ರತಿ ಸಲ, ಪ್ರತಿ ಹಂತದಲ್ಲೂ. ಸೊ ಸಿನಿಮಾದಲ್ಲಿ ಒಂದು ಅಂದರೆ ಸಾಕಷ್ಟು ಮೆಸೇಜ್ ಕೂಡ ಇದೆ. ಅಂದರೆ ನಾವು ಎಷ್ಟೇ ಮಕ್ಕಳಿಗೆ ಹೇಳಿದ್ರು, ನೋಡಿ ಯಾರಾದರೂ ಬಾಗಲ್ ತಟ್ಟಿದ್ರೆ ತೆಗಿಬೇಡ, ಅಥವಾ ಯಾರೋ ಏನೋ ಆಫರ್ ಮಾಡಿದ್ರೆ ತೊಗೋಬೇಡ, ಬಟ್ ಮಕ್ಕಳಿಗೆ ಅದು ರಿಜಿಸ್ಟರ್ ಆಗಿದ್ರೂ ಆ ಮೂಮೆಂಟಲ್ಲಿ ಐ ಥಿಂಕ್ ದೇ ವಿಲ್ ಫಾಲ್ ಫಾರ್ ಸಚ್ ಥಿಂಗ್ಸ್. ಇದನ್ನು ನಾವು ಮಕ್ಕಳಿಗೂ ತೋರಿಸ್ಬಹುದಾಗಿರುವಂಥ ಸಿನಿಮಾ, ಸೇಯಿಂಗ್ ಹೀಗಾದರೆ ಏನಾಗುತ್ತೆ ನೋಡು. ರೀಸೆಂಟಾಗಿ ಹುಬ್ಬಳ್ಳಿ ಇನ್ಸಿಡೆಂಟ್ ಏನಾಯಿತು, ಅದ್ರದ್ದು ಇವಾಗ CCTV ಸರ್ಕ್ಯುಲೇಟ್ ಆಗ್ತಾ ಇದೆ. CCTV ಫುಟೇಜ್ ಬೇರೆ, ಆ ವ್ಯಕ್ತಿ ಆ ಮಗುನ ಗೇಟಿಂದ ಆಚೆ ಕರ್ಕೊಂಡು ಹೋಗ್ತಾ ಇರೋದು. ನಾನು ನನ್ನ ಮಗಳಿಗೆ ಅದನ್ನ ತೋರಿಸಿ ಹೇಳ್ತಿದ್ದೆ, ನೀನು ಗೇಟ್ ಆಚೆ ಯಾಕೆ ಒಬ್ಬಳೇ ಇರಬೇಡ ಅಂತ ನಾನು ಹೇಳ್ತಿರೋದು ಅಂದರೆ ಈ ಕಾರಣಕ್ಕೆ. 1 ಸೆಕೆಂಡ್ ನಾವು ಒಳಗೆ ಏನೋ ಮಾಡುವಾಗ ಕರ್ಕೊಂಡು ಹೊಟ್ಟೋಗ್ತಾರೆ. ಆಮೇಲೆ ಏನಾಯ್ತಮ್ಮ ಆ ಮಗುಗೆ ಸಾಯಿಸ್ಬಿಟ್ರು. ನಾನು ಅವಳಿಗೆ ಅಷ್ಟೇ ಹೇಳೋಕ್ಕಾಗೋದು. ಅವಳಿಗೆ ನಾನು ಏನೇ ಹೇಳಿದ್ರು ಶಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಸೊ ಹೆದರ್ಕೊಂಡು ನಿನ್ನೆಯಿಂದ ಆ ಫುಟೇಜ್ನ ನೋಡಿ ನಾನು ಇನ್ಮೇಲೆ ಆಚೆ ಎಲ್ಲೂ ಹೋಗಲ್ಲ, ಗೇಟ್ ಆಚೆ ಎಲ್ಲೂ ಹೋಗಲ್ಲ ಅಂತ. ಬಟ್ ಅದು ಎಷ್ಟು ದಿನ ಅವ್ರ ಮೈಂಡಲ್ಲಿ ಇರುತ್ತೆ ಅಂತಲೂ ನಮಗೆ ಗೊತ್ತಿರಲ್ಲ. ಆ್ಯಸ್ ಅ ಫಾದರ್ ನಿಮ್ಮ ಮೈಂಡಲ್ಲಿ ಏನೇನೆಲ್ಲ ಓಡ್ತಿರುತ್ತೆ, ನಾಟ್ ಆ್ಯಸ್ ಭರತ್ ಬಟ್ ಆ್ಯಸ್ ಅಜಯ್ ರಾವ್. ಟು ಬಿ ಫ್ರ್ಯಾಂಕ್, ನಾನು ಅಪಾರ್ಟ್ಮೆಂಟಲ್ಲಿ ಇರ್ತೀನಿ ಫಾರ್ ದಿಸ್ ರೀಸನ್. ಒಂದು ಗೇಟೆಡ್ ಕಮ್ಯುನಿಟಿನಲ್ಲಿ ಇರೋದು ನನ್ನ ಮಗಳಿಗೋಸ್ಕರನೇ. ಅಟ್ಲೀಸ್ಟ್ ಅಂದರೆ ಅಲ್ಲಿ ಓಡಾಡ್ಕೊಂಡಿರ್ತಾಳೆ ಅಂತ ನಾವು. ಅಂದರೆ ಇನ್ನೊಂದು ಫಿಯರು ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಆಗಿರ್ತಕ್ಕಂಥದ್ದು, ಅದರಲ್ಲೂ ಪುಟಾಣಿ ಮಕ್ಕಳಿಗೆ ಫ್ಯಾಮಿಲಿನಲ್ಲೇ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳಿಂದ ಜಾಸ್ತಿ ಆಗೋದು. ಇದು ಹೊರಗಡೆದಾಗಿದ್ದು ಅಫ್ಕೋರ್ಸ್ ಭಾಳ ಬೇಜಾರಾಗೋಂಥ ಸಂಗತಿ. ಅದಕ್ಕಿಂತ ಬೇಜಾರಾಗೋಂಥ ಸಂಗತಿ ಯಾರ ಮೇಲೆ ನಂಬೋದು, ಯಾರ ಮೇಲೆ ನಂಬಿಕೆ ಇಡಬೇಕು ಇಡಬಾರ್ದು ಅನ್ನೋದೇ ಗೊತ್ತಾಗಲ್ಲ. ಪ್ರತಿಯೊಬ್ಬರೂ ಹಂಗೆ ಕಾಣಿಸ್ತಾರೆ. ಅಂದರೆ ಹೆಣ್ಮಗುವಿನ ತಂದೆ ಆಗಿರೋದ್ರಿಂದ ಯಾರೋ ಒಂದು ಮಾತಾಡಿಸ್ಬೇಕಾದ್ರೆ ಒಂದು ಚಾಕ್ಲೇಟ್ ಕೊಟ್ಟರೆ ತಲೆ ಸೋರಿದ್ರೂ ಅಷ್ಟು ಕಾನ್ಷಿಯಸ್ ಆಗಿ ಹಂಗೆ ನೋಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಬೆಳಕಿಗೆ ಬರಲ್ಲ, ಹೇಳ್ಕೊಳ್ಳಲ್ಲ. ನಾವು ಹಿಂಗಾಗತ್ತೆ ಅಂತ ಮಕ್ಳಿಗೆ ತೋರಿಸೋದ್ರ ಜೊತೆಯಲ್ಲಿ ಯಾವ ಕಾರಣಕ್ಕೂ ಹಿಂಜರಿಕೆಯಿಂದ, ಹೆದರಿಕೆ ಇಲ್ಲದೆ ಇಂಥವ್ರು ಹಿಂಗೆ ಮಾಡಿದ್ರು ಅಂತ ಹೇಳೋವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಅವರು ಭಯಭೀತರಾಗಬೇಕು. ಅಷ್ಟು ಎಜುಕೇಷನ್ ನಾವು ಮಕ್ಕಳಿಗೆ ಕೊಡಬೇಕಾಗಿದೆ. ಆ ಡೇರಿಂಗ್ನೆಸ್, ಆಮೇಲೆ ಆ ಡೇರಿಂಗ್ನೆಸ್ ಜೊತೆಗೆ ತಂದೆ ತಾಯಂದ್ರಿಗೂ ಹೇಳಬೇಕಾಗಿದೆ. ಇದು ಅವಮಾನ ಅಲ್ಲ. ಇದು ಹೇಳ್ಕೊಂಬಿಟ್ರೆ ನಮ್ಮ ಜೀವನ ಏನಾಗ್ಬಿಡುತ್ತೆ, ಅಯ್ಯೋ ನಮ್ಮ ಕಸಿನ್ಸೇ ಇದು ಮಾಡಿದ್ದಲ್ಲ, ನನ್ನ ತಮ್ಮನೇ ಇದು ಮಾಡಿದ್ದಲ್ಲ. ಈ ವ್ಯಾಲ್ಯೂಸನ್ನು ಬಿಟ್ಟು ಕಠಿಣವಾದಂಥ ಶಿಕ್ಷೆ ಅವ್ರಿಗೆ ಕೊಡಿಸ್ಲೇಬೇಕು. ಪಾಪ ಅವ್ರು ಹೆಣ್ಮಕ್ಳಾಗಲಿ ಮಗುನೇ ಆಗಲಿ ಅವ್ರ ತಪ್ಪು ಖಂಡಿತ ಅಲ್ಲ. ಸೊಸೈಟಿ ಶುಡ್ ಆಲ್ಸೋ ಚೇಂಜ್ ಅವ್ರು ನೋಡೋವಂಥ ರೀತಿ. ಅವರೇ ತಪ್ಪು ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಇಡೀ ಫ್ಯಾಮಿಲಿ ಅಂದರೆ ಅವಮಾನ ಅನುಭವಿಸ್ತೀವಿ. ಇದು ಒಳಗಡೆ ಈ ಜಿಗುಪ್ಸೆ ಅದೊಂದು ಟ್ಯಾಬು ಥರ ನೋಡೋದಿದೆಯಲ್ಲ, ಅದನ್ನು ಬಿಡಬೇಕು. ಧೈರ್ಯವಾಗಿ ಒಂದು ಹೆಣ್ಣು ಮಗು ಬಂದು ಇಂಥವ್ನು ನನಗೆ ಹಿಂಗೆ ಮಾಡ್ದೆ, ಹಿಂಗೆ ಮುಟ್ಟದ ಅಂತ ಹೇಳೋವಂಥ ಎಜುಕೇಷನ್ನು ಕೊಡಬೇಕು ನಾವು. ವಿತೌಟ್ ನೋ ಫಿಯರ್. ಆ್ಯಂಡ್ ಈಕ್ವಲಿ ಪೇರೆಂಟ್ಸ್ ಶುಡ್ ಹ್ಯಾಂಡಲ್ ದ್ಯಾಟ್ ವಿತೌಟ್ ಫಿಯರ್. ಅದು ಆಗಬೇಕಾಗಿದೆ. ನಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ಕೊಡಿ. ಯಾರೇ ಆಗಲಿ ನೀನು ಹೇಳು. ಅದು ನಾವು ಇವಾಗಲಿಂದ ನಮ್ಮ ಚೆರಿಗೆ ಹೇಳ್ತೀವಿ ಅದನ್ನು. ಇಫ್ ಎನಿಬಡಿ ಯಾರಾದರೂ ಒಂದು ಬ್ಯಾಡ್ ಟಚ್ ಇದ್ದರೆ, ಬಿ ಇಟ್ ಎನಿ ಒನ್, ಯು ಶುಡ್ ಟೆಲ್. ಆ್ಯಂಡ್ ಪಾಕ್ಸೋ ಕೇಸ್ ಅಂತಲೇ ಬರ್ತಾ ನಮ್ಮ ದೇಶದಲ್ಲಿ ಎಷ್ಟೇ ಲಾ ಸ್ಟ್ರಾಂಗ್ ಆಗಿದ್ದರು, ಓಕೆ ಇದು ನಿಲ್ಲತ್ತೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ನಾವು ಮಾಡ್ತೀವಿ, ಏನೇ ಹೇಳಿದ್ರು ಆ ಕಪಲ್ ಆಫ್ ಇಯರ್ಸ್ ಅಂತೂ ತೊಗೊಂಡೇ ಬಿಡುತ್ತೆ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ನಾವು ಏನು ಮಾತಾಡ್ತಾನೆ ಇರ್ತೀವಿ. ಆ ಮೂಮೆಂಟಲ್ಲಿ ಜನರಲ್ಲೂ ಆಕ್ರೋಶ ಇರುತ್ತೆ, ರೇಜ್ ಇರುತ್ತೆ, ಇಲ್ಲ ಇದಕ್ಕೆ ಹೋರಾಡಬೇಕು, ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಬಟ್ ಆಫ್ಟರ್ ಅ ಪಾಯಿಂಟ್ ಆ ರೇಜ್ ಫ್ಯಾಮಿಲಿಯವರಲ್ಲಿ ಮಾತ್ರ ಇರುತ್ತೆ, ಬೇರೆ ಯಾರಲ್ಲೂ ಅದು ಉಳ್ಕೊಂಡಿರಲ್ಲ ಅನ್ಫಾರ್ಚುನೇಟ್ಲಿ. ಆ್ಯಂಡ್ ನಿಮ್ಮ ಸಿನಿಮಾದಲ್ಲಿ ಈ ಎಲ್ಲ ಗೊಂದಲಗಳನ್ನು ತುಂಬ ಬ್ಯೂಟಿಫುಲ್ಲಾಗಿ ತೋರಿಸ್ತೀರಾ. ನೀವು ಅಡ್ವೊಕೇಟ್ ಭರತ್ ಆಗಿ ತುಂಬ ಒಳ್ಳೆ ಕೇಸ್ನ ಕೈಗೆತ್ಕೊಳ್ತೀರಾ. ಆ್ಯಂಡ್ ಸಿನಿಮಾದ ಟ್ರೈಲರ್ ನೋಡಿದಾಗ ನಾನು ಅಂದ್ಕೊಳ್ತಿದ್ದೆ, ಓಕೆ ಸ್ಟಾರ್ಟಿಂಗಲ್ಲಿ ಆಲ್ಮೋಸ್ಟ್ ಕತೆ ರಿವೀಲ್ ಆಗೋಯ್ತಲ್ಲ, ಯಾಕೆ ಈ ಸೀನ್ ಇಟ್ಟರು, ನಿವೇದಿತಾ ಶೂಟ್ ಮಾಡೋ ಸೀನ್ ಯಾಕೆ ಇಟ್ಟರು ಅಂತ ಗೊತ್ತಾಗೋಯ್ತಲ್ಲ ಅಂತ. ಬಟ್ ಸಿನಿಮಾ ನೋಡಿದಾಗ ಗೊತ್ತಾಯಿತು ದೆರ್ ಇಸ್ ಲಾಟ್ ಮೋರ್ ಟು ದಿಸ್ ಸ್ಟೋರಿ ಅಂತ. ಸಾಕಷ್ಟು ಲೇಯರ್ಸ್ ಇದೆ, ತುಂಬ ಬ್ಯೂಟಿಫುಲ್ ಆಗಿರುವಂಥ. ದಟ್ ಈಸ್ ನಾಟ್ ದಿ ಸ್ಟೋರಿ. ಟ್ರೈಲರಲ್ಲಿ ಬಂದಿರೋದು ಕಥೆ ಅಲ್ಲ ಆ್ಯಕ್ಚುಲಿ. ತುಂಬ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಂಡ್ ಒಂದು ಪಾಯಿಂಟ್ ನನಗೆ ಬಹಳ ಖುಷಿ ಆಯ್ತು, ಇದು ತಿಳ್ಕೊಂಡಿದ್ದು ನಾನು.
ಸೆಕ್ಷನ್ 84 ನೀವೇನು ಅದನ್ನು ಬಹಳವಾಗಿ ಹೈಲೈಟ್ ಮಾಡ್ತೀರಾ. ಭಾರತದಲ್ಲಿ 4 ಕೇಸಲ್ಲಿ ಇದು ಪ್ರೂವ್ ಆಗಿರೋದು ಅಂತ ಹೇಳಿದ್ರಿ ಇಲ್ಲಿವರೆಗೂ, ಸೆಕ್ಷನ್ 84. ಸೊ ನೀವು ಈ ಸಿನಿಮಾಗೆ ವರ್ಕ್ ಮಾಡ್ತಾ ಸಾಕಷ್ಟು ಅಡ್ವೊಕೇಟ್ಸ್ ಜೊತೆ ಇಲ್ಲ, ಅದಾದ್ಮೇಲೆ ಆಗಿರಬಹುದೇನೋ ಗೊತ್ತಿಲ್ಲ, ಬಟ್ ಆಸ್ ಅನ್ ಎಕ್ಸಾಂಪಲ್ ಇವತ್ತಿಗೂ ಲಾ ಕಾಲೇಜಸ್ಸಲ್ಲಿ ಮತ್ತು ನೆಟ್ಟಲ್ಲಿ ಈ ವಿಚಾರಗಳನ್ನು ಆಸ್ ಅನ್ ಎಕ್ಸಾಂಪಲ್ ಇಟ್ಬಿಟ್ಟು ಇದನ್ನ ಪಾಠದಲ್ಲಿ ಅಳವಡಿಸ್ಕೊಳ್ಳಲಾಗಿದೆ. ಸೊ ಪ್ರಚಾರಕ್ಕೆ ಬಂದಂಥ 5ನೇ ಕೇಸ್ ಇದು ಅಂತ ನಾವು ಪ್ರತಿಬಿಂಬಿಸಿರೋದು. ಆ್ಯಂಡ್ ಸೆಕ್ಷನ್ 84 ಬಗ್ಗೆ ನೀವೇನು ಮಾತಾಡಿದ್ರಿ, ಈ ಥರದ ಸಾಕಷ್ಟು ಸೆಕ್ಷನ್ಸ್ಗಳು, ಒಂದೊಂದು ಸೆಕ್ಷನ್ಗೂ ಒಂದೊಂದು ಆಫ್ಕೋರ್ಸ್ ಎಕ್ಸ್ಪ್ಲನೇಷನ್ ಇರುತ್ತೆ. ನೀವು ಎಷ್ಟು ರಿಸರ್ಚ್ ಮಾಡಬೇಕಾಗಿ ಬಂತು? ಅಂದರೆ ಅಡ್ವೊಕೇಟ್ಸ್ ಜೊತೆ ಮಾತಾಡೋದಿರಬಹುದು, ಜಡ್ಜ್ ಜೊತೆ ಮಾತಾಡೋದಿರಬಹುದು, ಈ ಥರ ನನ್ನ ಸ್ಕ್ರಿಪ್ಟ್ ಬರೆದ್ರೆ ಇದು ನಿಲ್ಲತ್ತ ಆ್ಯಕ್ಚುಲ್ ಕೋರ್ಟಲ್ಲಿ ಅಂತ. ನಮ್ಮ ಮಾಮ ಜಡ್ಜ್ ಆಗಿದ್ದರು. ಸೊ ನಾವು ಅವ್ರ ಹತ್ರ ಹೋದಾಗ, ಅಂದರೆ ಪವನ್ನೇ ಬರ್ಕೊಂಡು ಬಂದಿದ್ರು, ಸೆಕ್ಷನ್ 84 ಅನ್ನೋದು ಅವರೇ ಕಥೆನಲ್ಲೇ ಬರ್ಕೊಂಡು ಬಂದಿದ್ರು. ಸೊ ಅದಾದಮೇಲೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ನಾವು ನಮ್ಮ ಮಾವ ಅವ್ರಿಗೆ ಕಥೆ ಹೇಳಬೇಕಾದ್ರೆ ಈ ಸೆಕ್ಷನ್ ಅಂತ ಬಂದಾಗ ಹಿ ವಾಸ್ ವೆರಿ ಸರ್ಪ್ರೈಸ್ಡ್. ಹೆಂಗೆ ತೊಗೊಂಡ್ರಿ ನೀವು, ಇದನ್ನೆಲ್ಲ ಹೆಂಗೆ ಹುಡುಕಿದ್ರಿ ಅಂತ. ಸೊ ನಾವು ಅದಕ್ಕೆ ಆಧಾರವಾಗಿ ಏನೇನು ನಡೆದಿದೆ ಭಾರತದಲ್ಲಿ ಕೇಸಸ್ಗಳನ್ನು ನಾವು ಹೇಳಿದಾಗ ತುಂಬ ಖುಷಿ, ತುಂಬ ಎಕ್ಸೈಟ್ ಆದರು ಅವರು. ವೆರಿ ರೇರ್ಲಿ ಇದು ಗೊತ್ತಿರ್ತಕ್ಕಂಥ ವಿಚಾರಗಳು. ಅಂದರೆ ಅದು ಯಾಕೆ ರೇರ್ ಆಗಿ ಇರೋದಂದರೆ ಅದು ಬಳಕೆ ಆಗಬಾರ್ದು ಅಂತ. ನಾಳೆ ದಿನ ಯಾರೋ ಹುಚ್ಚಿನಂತೆ ಆ್ಯಕ್ಟ್ ಮಾಡ್ಬಿಟ್ಟು ನಾನು ಮಾಡಿಬಿಟ್ಟೆ ಅಂತ ಹೇಳ್ಕೊಂಡು ಅಂದರೆ ಅದಕ್ಕೆ ಅಂತಲೇ ಒಂದು ವಾದ ವಿವಾದಗಳು ಸ್ಟಾರ್ಟ್ ಆಗ್ಬೋದು. ಸೊ ಇದರಿಂದ ಕಾಂಟ್ರವರ್ಸಿಗಳು ಹುಟ್ಟಬಾರ್ದು. ಇಟ್ ಶುಡ್ ನಾಟ್ ಬಿಕಮ್ ಆನ್ ಲಿಬರ್ಟಿ ಟು ಅನದರ್ ಕ್ರೈಮ್. ಸೊ ಅದಕ್ಕೆ ಏನೇನು ಪ್ರಿಕಾಷನ್ಸ್ ತೊಗೊಂಡಿದ್ದೀವಿ ಅದು ಬಹಳ ಮ್ಯಾಟರ್ ಆಗಿತ್ತು. ಫಾರ್ ದ್ಯಾಟ್ ರೀಸನ್ ನಮ್ಮ ಮಾಮ ಅದಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟರು. ಇದಕ್ಕೆ ಯುಟಿಲೈಸ್ ಆಗಬಾರ್ದು ಅಂದರೆ ನೀವು ಹೌ ಶುಡ್ ಯು ಟೇಕ್ ದಿ ಸ್ಕ್ರಿಪ್ಟ್, ವಾಟ್ ದ ಕ್ಯಾರೆಕ್ಟರ್ ಶುಡ್ ಗೋ ಥ್ರೂ. ಸೊ ಹಂಗಾದಾಗ ಕೋರ್ಟ್ ಅದರಲ್ಲೂ ಏನೋ ಕೆಲವೊಂದು ಮಾನವೀಯತೆ ವಿಷಯಗಳನ್ನು ಪರಿಗಣಿಸ್ಬೇಕಂದ್ರೆ ಏನೇನು ಆಗಿರಬೇಕು. ಸೊ ಈ ವಿಚಾರಗಳನ್ನು ನಮ್ಮ ಸ್ಕ್ರಿಪ್ಟ್ ಡೆವಲಪ್ಮೆಂಟಿಗೆ ಅನುಕೂಲ ಆಯಿತು. ಸೊ ದ್ಯಾಟ್ ಇಟ್ ಡಸಂಟ್ ಕ್ರಿಯೇಟ್ ಎನಿ ಕಾಂಟ್ರವರ್ಸಿ. ಸೊ ಅಂದರೆ ಈ ವಿಷಯಗಳಿಗೇನೆ 3 to 4 months ಫಾರ್ ದಿ ಲಾ ಪಾಯಿಂಟ್ಸಿಗೆ ನಾವು ಸ್ಪೆಂಡ್ ಮಾಡಿದ್ದು. ಅದಾದ ಮೇಲೆ ದಿ ಅನದರ್ ಬ್ಯೂಟಿಫುಲ್ ಥಿಂಗ್ ವಾಟ್ ವಿ ಡಿಡ್ ಇಸ್ ಸೆನ್ಸರ್ ಕಮಿಟಿನ ನಾವು ನಮ್ಮ ಆಫೀಸಿಗೆ ಕರೆಸಿ ಅವರಿಗೆ ಕಥೆ ನರೇಷನ್ ಮಾಡಲಾಯಿತು. ಹೇಗೆ ಚಿತ್ರೀಕರಣ ಮಾಡ್ತೀವಿ ಇದನ್ನು, ಬೌಂಡ್ ಸ್ಕ್ರಿಪ್ಟ್, ಇದನ್ನು ಹೆಂಗೆ ಪಿಕ್ಚರೈಸ್ ಮಾಡ್ತೀವಿ, ಎಷ್ಟು ಮಟ್ಟಿಗೆ ಈ ಶಾರ್ಟ್ಸ್ನ ತೋರಿಸ್ತೀವಿ. ಸೊ ಅಂದರೆ ನಾವು ಶೂಟಿಂಗ್ ಮಾಡಾದ್ಮೇಲೆ ಅವ್ರು ಸೆನ್ಸರ್ನವ್ರು ಇದು ತುಂಬ ವಿಕೃತವಾಗಿದೆ ಅಥವಾ ಇದನ್ನು ತೋರಿಸೋ ಹಾಗಿಲ್ಲ, ಆ ಥರದ್ದೆಲ್ಲ ಕಟ್ಸ್ ಬರ್ಬೋದು ನಾಳೆ ದಿನ. ಸೊ ನಾವು ಇದನ್ನು ಮಾಡ್ತಾ ಇದ್ದೀವಿ, ಇದರ ಇತಿಮಿತಿಗಳೇನು, ಇದನ್ನು ನಾವು ಮಾಡಬಹುದಾ. ಇದು ಫಸ್ಟ್ ಟೈಮ್ ಅಂತ, ಯಾಕಂದರೆ ಸೆನ್ಸರ್ ಕಮಿಟಿ ಸಿನಿಮಾ ರೆಡಿ ಆದಮೇಲೆ ಸೆನ್ಸರ್ ಕಮಿಟಿಗೆ ಹೋಗುತ್ತೆ, ಅಲ್ಲಿ ಸೆನ್ಸರ್ ಟೀಮ್ ಅವ್ರು ನೋಡ್ತಾರೆ, ಎಲ್ಲ ಕೇಳಿದ್ದೀವಿ ನಾವು. ಫಸ್ಟೇ ಪ್ರಿಕಾಷನರಿ ಮೆಷರ್, ಬಿಕಾಸ್ ಆಮೇಲೆ ಏನೋ ಬೀಪ್ ಮಾಡು ಬ್ಲರ್ ಮಾಡು ಅಂದರೆ ನೀವು ಏನು ಅಂದ್ಕೊಂಡಿರ್ತೀರ ಅದನ್ನ ಟು ದ ಫುಲ್ಲೆಸ್ಟ್ ತೋರ್ಸೋಕ್ಕಾಗಲ್ಲ ನೀವು. ಅಲ್ಲ, ಬಟ್ ದೇ ಆರ್ ರೆಡಿ, ನೋ ಬಡಿ ಹ್ಯಾಸ್ ಡನ್ ದಿಸ್. ಯಾರು ಬೇಡ ಅನ್ನಲ್ಲ. ಒಂದು ಕಥೆ ಕೇಳ್ತೀವಿ, ಸರ್ ನಾವು ಹಿಂಗೆ ಮಾಡ್ಬೇಕು ಅಂದ್ಕೊಂಡಿದ್ವಿ, ಸೊಸೈಟಿ ಕನ್ಸರ್ನ್ ಇಟ್ಕೊಂಡು, ನಾವೇನು 3rd grade ಸಿನಿಮಾ ಆ ಥರದ್ದು ಅಥವಾ ಏನು ಸಮಾಜದ ವಿರುದ್ಧವಾಗಿ ಏನು ಮಾಡ್ತಾ ಇಲ್ಲ. ಸಮಥಿಂಗ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ ಇದ್ದೀವಿ. ಫಾರ್ ದಿಸ್ ಕಾಸ್ ನೀವು ಬಂದೇನು ಇದಕ್ಕೊಂದು ಸಪೋರ್ಟ್ ಮಾಡಿದರೆ ಎನಿಬಡಿ ಇಸ್ ರೆಡಿ, ಯಾರೂ ಇಲ್ಲ ಅನ್ನಲ್ಲ. ಅದು ನಮ್ಮ ಕಲ್ಪನೆಗಳು ನಾವೇನೋ ಮಾಡ್ಕೊಂಬಿಟ್ಟು ಹೋಗ್ಬಿಡ್ತೀವಿ. ಸೊ ವೆನ್ ಯು ಆರ್ ಟಚಿಂಗ್ ಎ ವೆರಿ ಒಂದು ಸೂಕ್ಷ್ಮವಾದ ವಿಚಾರಗಳನ್ನು ನೀವು ಹೇಳ್ತಾ ಇದ್ದೀರ ಅಂತಂದಾಗ ಐ ಥಿಂಕ್ ದೇ ಆರ್ ಆಲ್ ಅವೈಲಬಲ್ ವೆರಿ ಸಪೋರ್ಟಿವ್ಲಿ. ಆ್ಯಂಡ್ ಐ ಫೀಲ್ ಈ ಥರದ ಸಿನಿಮಾಗಳು ಎಲ್ಲ ಭಾಷೆಯಲ್ಲೂ ಬರಬೇಕು. ಒಂದೊಳ್ಳೆ ಸಿನಿಮಾ ಬಂದಿದೆ ಅಂದಾಗ ಎಲ್ಲ ಭಾಷೆಗೂ ಇಲ್ಲ ಇದು ರೀಮೇಕ್ ಆಗಬೇಕು ಅಥವಾ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ರೀಚ್ ಆಗತ್ತೆ. ಯಾಕಂದರೆ ಇವಾಗ ನೋಡಿ, ಕ್ರೈಮ್ನ ಪರ್ಫಾರ್ಮ್ ಮಾಡ್ತಿರೋರು ಅಂತಲೇ ತೊಗೊಂಡಾಗ ಮೋಸ್ಟ್ ಆಫ್ ದೆಮ್, ಇವಾಗ ನಾನು ಹೇಳೋದು, ನಾನು ಐ ವಿಲ್ ವಾಚ್ ದಿಸ್ ಫಿಲ್ಮ್ ಬಿಕಾಸ್ ಐ ಆಮ್ ಅ ಮದರ್. ಬಟ್ ಕ್ರೈಮ್ ಮಾಡೋವಂಥ ಮನಸ್ಥಿತಿ ಇರೋರಿಗೂ ಇದು ರೀಚ್ ಆದಾಗಲೇ ಅವ್ರಿಗೆ ಗೊತ್ತಾಗೋದು, ಓ ಹೀಗಿದೆ ಲಾ, ಓ ನಾನು ಈ ಕ್ರೈಮ್ ಮಾಡಿದ್ರೆ ಹೀಗಾಗತ್ತೆ ಅಂತ. ಅದರ್ವೈಸ್ ಕ್ರೈಮ್ ಮಾಡದೇ ಇರೋರನ್ನ ಮಾತ್ರ ರೀಚ್ ಆಗಿ ನಾವು ವಾವ್ ಅನ್ನೋದು ಒಂದು ಕಡೆ, ಅವ್ರಿಗೆ ರೀಚ್ ಆದಾಗ ಬದಲಾವಣೆ ಕಾಣೋದು ಮತ್ತೊಂದು ಕಡೆ. ಬದಲಾವಣೆ, ಪರಿವರ್ತನೆ ಅದು ವ್ಯಕ್ತಿತ್ವದಲ್ಲೂ ಬರಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರಿಕಾಷನರಿ ಮೆಜರ್ಸ್ ಏನಿದೆಯಲ್ಲ ಆಗದೇ ಇರೋ ರೀತಿಯಲ್ಲಿ. ಇವಾಗ ಹುಬ್ಳಿದು ಕೇಸ್ ಏನು ಹೇಳಿದರೆ, ಪಾಪ ಮಗು CCTVನಲ್ಲಿ ಸಿಕ್ಬಿತ್ತು, ಇಂಥವ್ರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ನು ಮಾಡೋಕ್ಕೆ ಹೆದರಬೇಕು, ಆ ಥರದ್ದು ಪ್ರಿಕಾಷನ್ ಸ್ಟಾರ್ಟ್ ಆಗಬೇಕು. ಅಂದರೆ ಆ ಥರದ್ದು ಲಾ ಬರಬೇಕು. ಇಫ್ ಯು ಡೂ ದಿಸ್ ತುಂಬ ಸ್ಟ್ರಿಕ್ಟ್ ಪನಿಷ್ಮೆಂಟ್ಸ್ ಬರಬೇಕು ಅದಕ್ಕೆ. ನಾವು ಪಬ್ಲಿಕ್ ಫಿಗರ್ಸ್ ಆಗಿ ಇದನ್ನು ಹೇಳಬಹುದಾ ಹೇಳಬಾರ್ದಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇಲ್ಲಿ
ಆ್ಯಸ್ ಅ ಮದರ್ ಇಂಡಿವಿಜುವಲಿ ನಾನು ನನ್ನ ಒಪಿನಿಯನ್ ಕೊಡಬೇಕಂದ್ರೆ, ನಿಮ್ಮ ಸಿನಿಮಾದ ಓಪನಿಂಗ್ ಸೀನಲ್ಲೂ ನಿವೇದಿತಾ ಶೂಟ್ ಮಾಡೋದನ್ನು ನೋಡಿದಾಗ ಐ ಫೀಲ್ ಶೂಟ್ ಮಾಡಿದ್ರೆ ಒಂದು ಸೆಕೆಂಡಿಗೆ ಸತ್ತೋಗ್ತಾನೆ ಅವನ ನೋವೇ ಅನುಭವಿಸಲ್ಲ. ಅವನು ಒದ್ದಾಡಿ ಸಾಯಬೇಕು, ಅವನ್ನ ಎಲ್ಲರೂ ಸೇರಿ ಸಾಯಿಸಬೇಕು. ಅದು ತಾಯಿ ಒಳಗಿಂದ ಬರುವಂಥ ಆಕ್ರೋಶ ಅಥವಾ ತಂದೆ ಒಳಗಿಂದ ಬರುವಂಥ ಆಕ್ರೋಶ. ಬಟ್ ದೆನ್ ಫೈನಲಿ ಒಂದು ಸಿನಿಮಾ ಅಂತ ಮಾಡಿದಾಗ ನೀವು ಮೆಸೇಜ್ ಹೆಂಗೆ ಕೊಡಲೇಬೇಕು ಅಂದರೆ, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನ್ಯಾಯಕ್ಕೆ ಒಪ್ಪಿಸಿ, ನ್ಯಾಯಾಲಯ ನೋಡ್ಕೊಳ್ಳಲ್ಲ. ಅಲ್ಲ, ವೆರಿ ಟ್ರೂ. ಅಲ್ಲ, ನೀವು ಹೇಳ್ದಂಗೆ ಪರ್ಸ್ನಲಿ ನನಗೂ ಕೂಡ ನಮ್ಮ ಕಥೆ ಮಾಡುವಾಗಲಿ, ಈಗ ರಿಯಲ್ ಇನ್ಸಿಡೆಂಟ್ಸ್ ನಡೆದಾಗ ಕೇಳಿದ್ದಾಗಲಿ, ನನಗೆ ಅನ್ಸೋದು ಅಂದರೆ ಪಬ್ಲಿಕ್ಕಿಗೆ ಕೊಟ್ಟು ಬಿಡಬೇಕು. ಅಂದರೆ ಒಂದೊಂದು ಪಾರ್ಟನ್ನು ಕಿತ್ತಿ 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 ಹರಿದು ಹಾಕಬೇಕು. ಅದು ಮಾಡಿದರೂ ಸಾಲದು ಅಂತ ಅನ್ಸುತ್ತೆ ನನಗೆ. ಈ ಬೇರೆ ಏನೋ ದೊರಡೆ ಮಾಡ್ಬೋದು ಎಲ್ಲ, ಅಂದರೆ ಒಂದು ಮಟ್ಟಕ್ಕೆ ಓಕೆ, ಅದೇನೋ ಹಸಿವಿಗೋ ಅವಶ್ಯಕತೆಗಳಿಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಚಿಕ್ಕ ಕಂದಮ್ಮ ಅದು ಆ ಟೈಮಲ್ಲಿ ಅಳ್ತಾ ಇರುತ್ತೋ ನರಳ್ತಾ ಇರೋದು, ಹೌ ಕ್ಯಾನ್, ಅಂದರೆ ಹೈಟ್ಸ್ ಆಫ್ ಸ್ಯಾಡಿಸಮ್ ಅಂಥವು ನೀವು ಏನು ಹೇಳಿದ್ರು ಬುದ್ಧಿ ಬರಲ್ಲ. ಅದು ಹೊಡೆದಾಕಿದ್ರೆ ನಾಳೆ ಆ ಥರ ಸ್ಯಾಡಿಸ್ಟಿಗೆ ಬುದ್ಧಿ ಬರಲ್ಲ. ಏನು ಹೋದ್ರೆ ಒಂದ್ಸಲ ಹೋಗ್ಬಿಡ್ತೀನಲ್ಲ ಗುರು ಅನ್ನೋರು ಇದ್ದಾರೆ. ನೀನು ಹೋಗ್ಬಾರ್ದು ಗುರು, ನೀನು ನರಳಬೇಕು ನಿನ್ನ ಲೈಫ್ ಟೈಮ್. ಆ ಥರದ್ದೊಂದು ಎಕ್ಸಾಂಪಲ್ಸ್ ಸೆಟ್ ಆಗಬೇಕಂತ ಒಳಗಡೆ ಅನ್ಸುತ್ತೆ. ನೀವು ಹೇಳ್ದಂಗೆ ಅಗೇನ್ ಹೆಲ್ಪ್ಲೆಸ್ ಸಿಚುಯೇಷನ್, ದೆರ್ ಈಸ್ ಒನ್ ಲಾ ಫಾರ್ ವಿಚ್ ವಿ ಆಲ್ ಹ್ಯಾವ್ ಟು ಬೋ ಡೌನ್. ಬಟ್ ಸ್ಟಿಲ್ ಕೆಲವೊಂದು ಮೆಜರ್ಸ್ ಸ್ಟಿಲ್ ಲಾ ಕ್ಯಾನ್ ಟೇಕ್ ಅಪ್. ಕೂತ್ಕೊಂಡು ನಾನು ಕೆಲವೊಂದು ಪ್ರಸ್ತಾಪಗಳನ್ನು ಇಟ್ಟಿದ್ದೀನಿ ಸಿನಿಮಾದಲ್ಲಿ, ಅಂದರೆ ನೋಡೋರು ನೋಡಲಿ ಅದು ಮುಂದೆ. ಸೊ ಆ ಥರದ ಕ್ರಮಗಳು ಜಾರಿಗೆ ಬರಬೇಕು. ಲಿಟ್ರಲಿ ಶಿವರ್ ನಡಗಬೇಕು ಒಬ್ಬನ ಯೋಚನೆ ಮಾಡೋಕ್ಕೂ, ಆ ಥರದ್ದು ಕ್ರಮಗಳು ಬರಬೇಕು ಈ ಥರದ್ದು ವಿಚಾರಗಳಲ್ಲಿ. ಅಟ್ಲೀಸ್ಟ್ ಈ ನಿಮ್ಮನ್ನು ಮಾತಾಡ್ಸೋದಕ್ಕೂ ಮುಂಚೆ ನಾನು ಅದೇ ಚೆಕ್ ಮಾಡ್ತಿದ್ದೆ ಆನ್ಲೈನ್. ವೆನ್ ವಾಸ್ ದ ಲಾಸ್ಟ್ ಟೈಮ್ ಯಾರನ್ನೋ ನೇಣಿಗಂಬಕ್ಕೆ ಹಾಕಿದ್ದು ಅಥವಾ ಮರಣದಂಡನೆ ಕೊಟ್ಟಿದ್ದು? ವೆನ್ ವಾಸ್ ದ ಲಾಸ್ಟ್ ಟೈಮ್ ಭಾರತದಲ್ಲಿ? ಅಂದರೆ ಹಂಗೆ ನೋಡೋಕೆ ಹೋದರೆ ದ ಲಾ ಇಸ್ ಆ್ಯಕ್ಚುಲಿ ವೆರಿ ಲಿಬ್ರಲ್. ಅಂದರೆ ಅಷ್ಟು ಸುಲಭವಾಗಿ ಕೊಡಲ್ಲ ಅದನ್ನು. ಮರಣದಂಡನೆ ಅಥವಾ ನೇಣಿಗೆ ಹಾಕೋದು, ಗಲ್ಲಿ ಶಿಕ್ಷೆ ಕೊಡುವಂಥದ್ದು ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಆಯಿತು, ನಾನು ಲಾಗೆ ಒಪ್ಪಿಸ್ತೀನಿ ಅಂದ್ರೂ ಒಂದಷ್ಟು ವರ್ಷಗಳು ಎಳ್ಕೊಂಡು ಹೋಗುತ್ತೆ. ಅಷ್ಟರಲ್ಲಿ ಪೇಷನ್ಸ್ ಇರಲ್ಲ ಅನ್ನೋದಕ್ಕಿಂತ ಒಳಗೆ ರಕ್ತ ಕುದಿತಾ ಇರುತ್ತೆ, ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ. ಸೊ ಮೇ ಬಿ ಇದಕ್ಕಂತ ಸೆಪ್ರೇಟಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ಗಳನ್ನು ಸೆಟಪ್ ಮಾಡಿ, ನಾಟ್ ಜಸ್ಟ್ ದ್ಯಾಟ್, ಇಂಥ ಕೇಸಸ್ಗೆ 1 ತಿಂಗಳಲ್ಲಿ ತೀರ್ಪು ಬರಬೇಕು ಅಂತ ಹೇಳಿ, ಜಸ್ಟಿಸ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್. ಅವ್ನು ಬದುಕಿರೋವರೆಗೂ ಆ ತಾಯಿಗೆ ಅಥವಾ ಮಗುಗೆ ಅದು ಕ್ರೈಮ್ ಒನ್ ಪಾರ್ಟ್, ಆ ಜಸ್ಟಿಸ್ ಸಿಗೋವರೆಗೂ ಒಳಗಡೆ ಫ್ರಸ್ಟ್ರೇಷನ್ ಇರುತ್ತಲ್ಲ, ಅದಕ್ಕೂ ಜಸ್ಟಿಸ್ ಬೇಕಲ್ಲ, ಅದಕ್ಕೆ ಕೊಡ್ತಾ ಇಲ್ಲ. ಇವಾಗ ಹಿ ಈಸ್ ಅಕ್ಯೂಸ್ಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕ್ರೈಮ್, ನಾಟ್ ದ ಫೇಸ್ ಆಫ್ ದ ವಿಕ್ಟಿಮ್, ವಾಟ್ ಈಸ್ ಗೋಯಿಂಗ್ ಥ್ರೂ ಹಿ ಆರ್ ಶಿ. ದ ಫೇಸಿಗೆ ಏನಿದೆ ಜಸ್ಟಿಸ್, ಹೌ ವಿಲ್ ಯು ಕಂಪನ್ಸೇಟ್ ದಟ್? ಆ್ಯಂಡ್ ತುಂಬ ರೈಟ್ ಟೈಮಲ್ಲಿ ಕೂಡ ಈ ಸಿನಿಮಾ ಬಂತು. ನಮ್ಮ ಸುತ್ತಲೂ ಸಾಕಷ್ಟು ನಮ್ಮ ಮನಸ್ಸಿಗೆ ಬೇಜಾರಾಗುವಂಥ ಈ ಥರ ಘಟನೆಗಳು ನಡೀತಿದೆ. ಒಂದು ಸಿನಿಮಾ ಬೇಕಿತ್ತು, ಒಬ್ಬ ನಟ ಬೇಕಿತ್ತು ಟು ಟಾಕ್ ಅಬೌಟ್ ಇಟ್. ಇವಾಗ ಸಾಕಷ್ಟು ಸಿನಿಮಾಗಳು ನಾವು ಮನೇಲಿ ವಿ ಕನ್ಸ್ಯೂಮ್ ವರ್ಲ್ಡ್ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ಯಾವುದೇ ಇದ್ದರೂ ಭಾಷೆಯ ಆ ಭೇದ ನೋಡ್ದಿರಾ ನಾವು ವಿ ಕನ್ಸ್ಯೂಮ್. ಇರಟ್ಟ ಇರಬಹುದು ಮಲಯಾಳಮಲ್ಲಿ, ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಆ್ಯಂಡ್ ರೀಸೆಂಟಾಗಿ ಆಫೀಸರ್ ಆನ್ ಡ್ಯೂಟಿ ಅಂತ ಒಂದು ರಿಲೀಸ್ ಆಯಿತು. ಹೈವೇ, ಮರ್ದಾನಿ 2, ಆಮ್ ಐ ನೆಕ್ಸ್ಟ್, ಸಿರ್ಫ್ ಏಕ್ ಬಂದ ಇರಬಹುದು, ದ ಕೋರ್ಟ್. ಆ್ಯಂಡ್ ತಮಿಳಲ್ಲಿ ರೀಸೆಂಟಾಗಿ ಸಿದ್ಧಾರ್ಥ ಅವ್ರದ್ದು ಚಿತ್ತ ಅಂತ ಒಂದು ಸಿನಿಮಾ ಬಂತು. ಈ ಥರ ಅಂದರೆ ಇದು ಇಟ್ಸ್ ನಾಟ್ ಜಸ್ಟ್ ಒಂದು ಚೈಲ್ಡ್ ರೇಪ್ ಮರ್ಡರ್ ಮಾತ್ರ ಅಲ್ಲದೆ ಯಾವುದೇ ರೀತಿಯ ಹರಾಸ್ಮೆಂಟ್, ಮೆಂಟಲ್ ಫಿಸಿಕಲ್ ಹರಾಸ್ಮೆಂಟ್ ಹೊರಗೆ ನಡೆದಾಗ ಇದಕ್ಕೆ ಫಾಸ್ಟ್ ಪೇಸಲ್ಲಿ ಜಸ್ಟಿಸ್ ಸಿಕ್ಕಾಗ ನೀವು ಹೇಳಿದಾಗ ಅವಾಗ ಭಯ ಬರುತ್ತೆ ಎಲ್ಲರಿಗೂ, ಓಕೆ ನಾನು ಆರಾಮಾಗಿರೋಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅಂತ. ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಕೋರ್ಟ್ ಓನ್ಲಿ ಫಾರ್ ದೀಸ್ ಕೇಸಸ್. ಅದಕ್ಕೆ ಅಂತ ಸಪ್ರೇಟ್ ಸಿಬ್ಬಂದಿ ವರ್ಗ, ಟ್ರೈನ್ಡ್ ಅಧಿಕಾರಿಗಳು. ಆಮೇಲೆ AI ಬಳಕೆ ಮಾಡ್ಬೋದು. ಅಂದರೆ ಲಾ ಪಾಯಿಂಟ್ಸ್ನ ರೀಡ್ ಮಾಡೋದಕ್ಕೆ. ಇವಾಗ ಒಂದು ಕೇಸ್ ಫೈಲ್ ಆದರೆ 100 ಪುಟಗಳು 1000 ಪದಗಳು ಬರೆದು ಅದನ್ನು ಕೇಸನ್ನು ಬರಿತಾ ಹೋಗುತ್ತೆ. ಸೊ ನೀವು ಆ ಥರ ಇವಾಗ ಇವಾಗ BNS ಅದನ್ನು ಅಳವಡಿಸಲಾಗಿದೆ. ಸೊ this clauses can be applied to AI which will read it faster, which will read the judgment faster. Based upon that again manually ಒಬ್ಬ ಜಡ್ಜ್ ಓದಲಿ. But let this technologies be applied to this. ಅದು ಆಗಬೇಕಾದ್ರೆ ಟೆಕ್ನಾಲಜಿ ಹ್ಯಾಸ್ ಟು ಬಿ ಅಪ್ಲೈಡ್ ಹಿಯರ್. ಇದಕ್ಕೆ ಅಂತಲೇ ಸಪ್ರೇಟ್ ಕೋರ್ಟ್ ಮಾಡಿ ಅದಕ್ಕೆ ಅಂತಲೇ ಅವತ್ತೇ ತೀರ್ಮಾನ ಬರಬೇಕು ಅದಕ್ಕೆ. ತುಂಬ ಬ್ಯೂಟಿಫುಲಿ ಪ್ರೆಸೆಂಟ್ ಮಾಡಿದ್ದೀರಾ. ರವಿ ಸರ್ ಸ್ಟೇಜ್ ಮೇಲೆ ಹೇಳ್ತಿದ್ರು ನೀವು ಹಾಫ್ ಡಿರೆಕ್ಟರ್ ಕೂಡ ಅಂತ, ಪ್ರೊಡ್ಯೂಸರ್, ಆ್ಯಕ್ಟರ್ ಆ್ಯಂಡ್ ಹಾಫ್ ಡಿರೆಕ್ಟರ್ ಕೂಡ ಅಂತ. ಇಂಥ ಸಿನಿಮಾಗಳನ್ನ ಪ್ರೆಸೆಂಟ್ ಮಾಡೋದು ತುಂಬ ಆ್ಯಕ್ಚುಲಿ ಟಫ್ ಟು ಕನ್ವಿನ್ಸ್ ಆಲ್ಸೋ. ನೀವು ಮಾಡೋ ಪ್ರತಿಯೊಂದೊಂದು ಅದನ್ನೂ ನೀವು ಯುಲ್ ಹ್ಯಾವ್ ಟು ಕನ್ವಿನ್ಸ್ ದ ಆಡಿಯನ್ಸ್.
ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಈ ರೀಸನ್ಗೆ ಮಾಡ್ತಾ ಇದ್ದೀನಿ, ಇದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ. ನನಗೆ ಐ ಆಲ್ವೇಸ್ ಫೀಲ್ ಒಂದು ಸುಮಾರಾಗಿರೋ ಸ್ಟೋರಿ ಲೈನು ಸಖತ್ತಾಗಿ ತೋರಿಸ್ಬೋದು, ಒಂದು ಸಖತ್ತಾಗಿರೋ ಸ್ಟೋರಿ ಲೈನು ತುಂಬ ಸುಮಾರಾಗಿ ತೋರಿಸ್ಬಿಡಬಹುದು ಅಂತ. ಬಟ್ ನನಗೆ ಯುದ್ಧಕಾಂಡ 2 ನೋಡಿದಾಗ ಅನಿಸಿದ್ದು ಒಂದು ಸಖತ್ತಾಗಿರೋ ಸ್ಟೋರಿ ಲೈನ್ನ ಅತ್ಯದ್ಭುತವಾಗಿ ತೋರಿಸಿದ್ದೀರಾ. ಆ್ಯಂಡ್ ಸುಮ್ಮನೆ ಕೂತು ಹೇಳ್ಬಿಡ್ತೀವಲ್ವ ನಾವು, ಒಳ್ಳೆ ಸಿನಿಮಾ ತೆಗಿರಿ ಅಂತ, ಆ್ಯಸ್ ಆಡಿಯನ್ಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕೋದಿರ್ಬೋದು, ಒಳ್ಳೆ ಸಿನಿಮಾ ತೆಗಿರಿ ನೋಡ್ತೀವಿ ಅಂತ. ತೆಗೆದಾಗ ನೋಡ್ಲೂ ಬೇಕಲ್ವಾ, ವೆನ್ ಯು ಟಾಕಿಂಗ್ ಅಬೌಟ್ ಇಟ್. ಕರೆಕ್ಟ್ ನೋಡಬೇಕು. ನಾಟ್ ಜಸ್ಟ್ ಬಿಕಾಸ್ ಇವಾಗ ಸಾಕಷ್ಟು ಇಂಟರ್ವ್ಯೂಸಲ್ಲಿ ನೋಡಿರ್ತೀರಾ ಇಷ್ಟು ಖರ್ಚಾಗಿದೆ. ಇವಾಗ ನೀವು ಹೇಳಿದ್ರಿ ರಿಲೀಸ್ಗೆ ಮುಂಚೆನೇ 9 ಕೋಟಿವರೆಗೂ ಖರ್ಚಾಗಿತ್ತು. ಆ್ಯಂಡ್ ಸಾಕಷ್ಟು ನೀವೇನು ಮಾತಾಡಿದ್ದೀರಾ ಪ್ರಿವಿಯಸ್ ಇಂಟರ್ವ್ಯೂಸಲ್ಲೂ, ಆ ಎಲ್ಲ ಕಾರಣಗಳಿಗೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಐ ಫೀಲ್ ಇಟ್ಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮೆಲ್ಲರದ್ದು. ಇದನ್ನು ನೋಡಿದಾಗ ಅಪ್ಪ ಅಮ್ಮಂದ್ರಿಗೆ ಒಂದಷ್ಟು ಮೆಸೇಜ್ ಇದೆ, ಮಕ್ಕಳಿಗೊಂದಷ್ಟು ಮೆಸೇಜ್ ಇದೆ, ತಪ್ಪು ಮಾಡೋರಿಗೆ ಮೆಸೇಜ್ ಇದೆ, ತಪ್ಪು ಮಾಡಬೇಕು ಅನ್ನೋ ಯೋಚನೆ ಯಾರ ಮೈಂಡಲ್ಲಿ ಬರ್ತಿದೆ ಅವ್ರಿಗೊಂದು ಮೆಸೇಜ್ ಇದೆ. ಆ್ಯಂಡ್ ನಿಮ್ಮ ವಾದ ವಿವಾದಗಳನ್ನ ನೋಡಿದಾಗ ಎಸ್ಪೆಷಲಿ ಲಾಸ್ಟ್ 10 minutes, ವಾಟ್ ಅ ಪರ್ಫಾರ್ಮರ್ ಯು ಆರ್. ಐ ಥಿಂಕ್ ಸಾಕಷ್ಟು ಜನರಿಗೆ ಈ ಪ್ರೊಫೆಷನ್ ತಗೋಬೇಕು ಅಂತಲೂ ಅನ್ಸುತ್ತೆ, ಇಸ್ ವಾಟ್ ಐ ಫೀಲ್. ಲಾಯರ್ ಪ್ರೊಫೆಷನ್, ಎಸ್ 100%. ಎಷ್ಟು ಜನರಿಗೆ ನ್ಯಾಯ ಕೊಡಿಸಬಹುದು ಅವಾಗ ನಾವು? ಹೌದು ಹೌದು, ಆ ಮನೋಭಾವನೆ ಇಟ್ಕೊಂಡು ಲಾಯರ್ಸ್ ಬರಬೇಕು. ಪ್ರಕಾಶ್ ಬೆಲ್ವಾಡಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಅಜಯ್ ಅವರು ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಒಬ್ಬ ಹ್ಯೂಮನ್ ಆಗಿ ನನ್ನ ಕಣ್ಣೀರು ಬರ್ತಾ ಇತ್ತು, ಬಟ್ ಒಬ್ಬ ಕ್ಯಾರೆಕ್ಟರ್ ಆಗಿ ಅಳಬಾರ್ದಾಗಿತ್ತು. ಹಿ ವಾಸ್ ಕಂಟ್ರೋಲಿಂಗ್ ಹಿಸ್ ಎಮೋಷನ್ ಫಾರ್ ಹಿಸ್ ಕ್ಯಾರೆಕ್ಟರ್. ಸೊ ಈ ಸಿನಿಮಾ ನೋಡಿ ಆ ಥರದ ಅಪೋನೆಂಟ್ ಲಾಯರ್ಸ್, ಅಂದರೆ ಈ ಸಿನಿಮಾದಲ್ಲಿ ಹೆಂಗೆ ಅವರು ಸೋಲ್ತಾರೋ ಅದು ಮೊರಾಲಿಟಿ ಇಟ್ಟಿದ್ದು ಅದಕ್ಕೆ. ಅಂದರೆ ಆ ಥರದ ಲಾಯರ್ಸ್ ಹುಟ್ಟಬಾರ್ದು. ಓನ್ಲಿ ಭರತ್ ಕೈಂಡ್ ಆಫ್ ಲಾಯರ್ಸ್ ಆರ್ ಎಲಿಜಿಬಲ್ ಟು ಸ್ಟ್ಯಾಂಡ್ ಇನ್ ದಿ ಕೋರ್ಟ್. ದೆನ್ ಇಟ್ ವಿಲ್ ಮೂವ್ ಮಚ್ ಫಾಸ್ಟರ್. ನ್ಯಾಯ ಸಿಗೋದು ನಿಮಗೆ ಅಪೋನೆಂಟ್ ಲಾಯರ್ ಇದ್ದಾಗಲೇ ತಾನೇ ತಡ ಆಗ್ತಾ ಇರೋದು. ಅಪೋನೆಂಟ್ ಲಾಯರು ಭರತ್ ಆಗ್ಬಿಟ್ರೆ, ಅಂಡ್ ಮೋಡಾನು ಮಳೆ ಸುರಿಸ್ತಾ ಇದೆಯಾ, ಕಣ್ಣೀರು ಸುರಿಸ್ತಾ ಇದೆ ಮಳೆ ರೂಪದಲ್ಲಿ ಇವಾಗ ನಮ್ಮ ಮಾತನ್ನ ಕೇಳ್ತಾ. ಒಂದು ಅದ್ಭುತವಾದ ಸಿನಿಮಾನ ಕೈಗೆತ್ಕೊಂಡಿದ್ದೀರಾ. ನೀವು ಒಬ್ಬ ತಂದೆಯಾಗಿ ನಿಮ್ಮ ಡ್ಯೂಟಿನ ಪರ್ಫಾರ್ಮ್ ಮಾಡಿದ್ದೀರಾ. ಇಸ್ ಆಲ್ಸೋ ವಾಟ್ ಐ ಫೀಲ್. ಅಂದರೆ ನಾನೊಬ್ಬ ಹೆಣ್ಮಗುವಿನ ತಂದೆಯಾಗಿ ಐ ಕ್ಯಾನ್ ರಿಲೇಟ್ ಮೋರ್, ಇನ್ನೂ ಹೆಚ್ಚು ನನಗೆ ಅರ್ಥ ಆಗುತ್ತೆ. ಸೊ ಒಂದು ತುಂಬ ಸೆನ್ಸಿಬಲ್ ಆಗಿ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾನು ಈ ಕಥೆನ ಮಾಡಿದ್ದೀನಿ ನೋಡಿ ಅಂತ. ಸೊ ನಮ್ಮ ಕಟ್ಟ ಕಡೆಯ ಕಾಂಡ ಇಸ್ ಉತ್ತರಕಾಂಡ. ಉತ್ತರಕಾಂಡದ ಬಗ್ಗೆ ಎಷ್ಟಿದೆ ಮಾತಾಡೋದಕ್ಕೆ, ಯಾಕಂದ್ರೆ ಇದು ಹ್ಯಾಪಿ ಡೇಸ್. ಭರತ್ಗೆ ಫೈನಲಿ ಸಕ್ಸಸ್ ಸಿಗತ್ತೆ, ರೈಟ್. ಉತ್ತರಕಾಂಡದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ ಆಗತ್ತೆ, ಲವಾಕುಶನ ಜನನ ಆಗತ್ತೆ, ಅಶ್ವಮೇಧ ಯಜ್ಞ ಆಗತ್ತೆ, ರಾಮ ಸ್ವರ್ಗವಾಸಿ ಆಗೋವರೆಗೂ ಅಂದ್ರೆ ಕಂಪ್ಲೀಟ್ ಕಥೆ ಇನ್ನು ರಾಮಾಯಣದ್ದು ಮುಗಿಯತ್ತೆ ವಿತ್ ಉತ್ತರಕಾಂಡ. ಇವಾಗ ಅಜಯ್ ರಾವ್ ಅವರೇ, ಐ ಥಿಂಕ್ ಉತ್ತರಕಾಂಡದಲ್ಲಿ ಇವಾಗ ಹೇಗೆ ರಾಮ ಕೊನೆಗೂ ಅವನಿಗೆ ಪಟ್ಟಾಭಿಷೇಕ ಆಗತ್ತೋ, ಕೊನೆಗೂ ಜನ ಕೈ ಬಿಟ್ಟಿಲ್ಲ, ಕೈ ಹಿಡಿದಿದ್ದಾರೆ. ಒಂದೊಳ್ಳೆ ಸಿನಿಮಾ ಬಂದು ನೋಡ್ತಾ ಇದ್ದಾರೆ ಥಿಯೇಟರ್ ಅಲ್ಲಿ, ಸಾಕಷ್ಟು ಕಡೆಗಳಲ್ಲಿ ಹೌಸ್ಫುಲ್ ಆಗ್ತಾ ಇದೆ. ಅಂಡ್ ನೀವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇಲ್ಲ, ನಾಟ್ ಜಸ್ಟ್ ಫಾರ್ ಸಿನಿಮಾ. ನೀವೇನ್ ಮಾಡ್ತಿದ್ದೀರಾ, ಪ್ರೆಸಿಡೆಂಟ್ಗೆ ಒಂದು ಲೆಟರ್ನ ಬರೆದು ಒಂದು ಆಂದೋಲನ ಶುರು ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಅಂದರೆ ಒಂದು ಅಭಿಯಾನ ನಡೆಸ್ತಾ ಇದ್ದೀನಿ ಬೈ QR ಕೋಡ್. ಅಂದರೆ ಎಲ್ಲರೂ ಸಿನಿಮಾ ನೋಡಾದ್ಮೇಲೆ ದೇ ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ದಿಸ್ ಕ್ಯಾಂಪೇನ್. ಅಂದರೆ ಈ ಸಿನಿಮಾ ಅಲ್ಲಿವರೆಗೂ ತಲುಪಿ ಅವರಿಂದನೂ ಒಂದಷ್ಟು ನ್ಯಾಯಾಂಗ ವ್ಯವಸ್ಥೆನಲ್ಲಿ ಬದಲಾವಣೆ ಆಗಲಿ ಅನ್ನೋಗೋಸ್ಕರ. ಸೊ ಈ ನಿರಂತರವಾಗಿ ಹೋರಾಟ, ಅಂದರೆ ಯುದ್ಧ ಮುಗ್ದಿದೆ ಅಂತ ಅನ್ಕೊಳ್ಳಂಗಿಲ್ಲ ನಾವು ಕೂಡ. ಅಂದರೆ ಇಲ್ಲಿಂದ ನಾನು ಪ್ರಸ್ತಾಪ ಮಾಡಿದ್ದೀನಿ, ಆ್ಯಸ್ ಅ ಫಿಲ್ಮ್ ಮೇಕರ್ ನನ್ನ ಯುದ್ಧ ಮುಗ್ದಿರ್ಬೋದು, ಬಟ್ ಆ್ಯಸ್ ಅ ಹ್ಯೂಮನ್ ಈ ಸಿನಿಮಾ ಮುಖಾಂತರ ಜನರಿಗೆ ಏನು ಕೊಟ್ಟಿದ್ದೀನಿ, ಇಲ್ಲಿಂದ ಪ್ರಾರಂಭ ಆಗ್ಬೇಕು ನಾವು. ದಿ ವಾರ್ ಅಂದರೆ ಉತ್ತರಕಾಂಡ ಆ್ಯಕ್ಚುಲಿ ಇನ್ನೊಂದು ಯುದ್ಧಕಾಂಡ ಆಗಿ ಪ್ರಾರಂಭ ಆಗಬೇಕು ಇಲ್ಲಿಂದ. ಆ್ಯಂಡ್ ನಿಮ್ಮ ಫಸ್ಟ್ ನೀವು ಪ್ರೊಡಕ್ಷನ್ ಮಾಡಿದಂಥ ಸಿನಿಮಾ ಕೃಷ್ಣಲೀಲಾ ಏಷ್ಯಾದ ಬಿಗ್ಗೆಸ್ಟ್ ಥಿಯೇಟರ್ ಕಪಾಲಿನಲ್ಲಿ 100 days ಕಂಪ್ಲೀಟ್ ಮಾಡಿದಂಥ ಐ ಥಿಂಕ್ ದ ಲಾಸ್ಟ್ ಕನ್ನಡ ಸಿನಿಮಾ, ರೈಟ್? ಆ್ಯಂಡ್ ಈಗ ಯುದ್ಧಕಾಂಡ 2 ಸಾಕಷ್ಟು ಕಡೆಗಳಲ್ಲಿ ಫುಲ್ ಹೌಸ್ಫುಲ್ ಅಂತ ಓಡ್ತಾ ಇದೆ. ಇದು ಕೂಡ ಸಾಕಷ್ಟು ರೆಕಾರ್ಡ್ಸ್ನ ಸೆಟ್ ಮಾಡಲಿ, ಸಾಕಷ್ಟು ದಾಖಲೆಗಳನ್ನು ಮುರಿಲಿ. ಬಟ್ ನಿಮ್ಮನ್ನು ಕಳಿಸ್ಕೊಡೋದಕ್ಕಿಂತ ಮುಂಚೆ, ಹೇಗೆ ನೀವು ಕೋರ್ಟ್ ಸೀನ್ಸ್ಗಳಲ್ಲಿ ಭಗವದ್ಗೀತೆಯ ಉಲ್ಲೇಖವನ್ನು ತರ್ತಾ ಇರ್ತಿರೋ ಟೈಮ್ ಆ್ಯಂಡ್ ಅಗೇನ್, ಬ್ಯೂಟಿಫುಲ್ ಆಗಿರುವಂಥ ಕೋಟ್ಸ್ಗಳು, ಇವಾಗ ನಾನು ನಿಮ್ಮ ಕೈಗೆ ಭಗವದ್ಗೀತೆನ ಹ್ಯಾಂಡ್ ಓವರ್ ಮಾಡ್ತೀನಿ. ರ್ಯಾಂಡಮ್ ಆಗಿ ಒಂದು ಪೇಜ್ ತೆಗಿರಿ, ರ್ಯಾಂಡಮ್ ಆಗಿ ಒಂದು ಶ್ಲೋಕ ಮತ್ತು ಅದ್ರ ಭಾವಾರ್ಥ ನಮಗೋಸ್ಕರ ಓದ್ಬಿಡಿ, ಸರಿನಾ? ಸೊ ನಾನು ಇದೇ ಶ್ಲೋಕ ಅದೇ ಶ್ಲೋಕ ಹೇಳಲ್ಲ, ನಿಮ್ಮ ಚಾಯ್ಸ್. ಓಕೆ, ಇದಾ ಓಕೆ.
ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರಃ. ಅರ್ಥ ನೀವು ಓದ್ಬಿಡಿ, ಇಲ್ಲಿದೆ. ಅಂತರ್ಯಾಮಿ ಪರಮಾತ್ಮನಾದ ನನ್ನಲ್ಲಿ ತೊಡಗಿರುವ ಚಿತ್ತದಿಂದ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಆಸೆ, ಮಮತೆ ಮತ್ತು ಸಂತಾಪರಹಿತನಾಗಿ ನೀನು ಯುದ್ಧ ಮಾಡು. ಭರತ್ಗೆ ಹೇಳ್ದಾಗಿದೆ ಅಲ್ವಾ ಇದು? ಆ್ಯಂಡ್ ನಿಮ್ಮ ಯುದ್ಧ, ನಿಮ್ಮ ಹೋರಾಟ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಸ್ಕ್ರಿಪ್ಟ್ಸ್ ಕೊಡಬೇಕು ಅಂತ ಇದು ಹೀಗೆ ಮುಂದುವರಿಲಿ. ನೀವೇನು ಹೇಳಿದ್ರಿ, ನಾನು 100 ಕೋಟಿ ಮಾಡಿದ್ರೆ ಈ ಸಿನಿಮಾದಿಂದ ನಾನು ಇದು ಯಾವುದು ತೊಗೊಂಡು ಮನೆಗೆ ಹೋಗಲ್ಲ, ಅದ್ರ ಬದಲಾಗಿ 10 ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಮಾಡ್ತೀನಿ 10 ಕೋಟಿ ಹಾಕಿ ಅಂತ. ಸಚ್ ಅ ಬ್ಯೂಟಿಫುಲ್ ಥಾಟ್. ಪರ್ಫಾರ್ಮ್ ಅಷ್ಟೇ ಮಾಡಬೇಕು, ಹೀರೋ ಆಗಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಅಂತ ನೀವೇನು ಹೇಳಿದ್ರಿ. ಯು ಸ್ಟುಡ್ ಬೈ ಯೋರ್ ವರ್ಡ್ಸ್. ಯಾಕಂದರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 30-40% ಅಥವಾ ಮ್ಯಾಕ್ಸಿಮಮ್ 50% ಆಫ್ ದ ಫಿಲಮಲ್ಲಿ ಮಾತ್ರನೇ ನೀವಿರೋದು. ಎಸ್. ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಹೀರೋಗೆ ಜನರಲಿ ಕೊಡುವಂಥ ಯಾವುದೇ ಧಾಮ್ ಧೂಮ್ ಅಂತ ಆ ಒಂದು ಇಂಟ್ರೊಡಕ್ಷನ್ ಇಲ್ಲ. ಜೂನಿಯರ್ ಆರ್ಟಿಸ್ಟ್ ಥರ ನೀವು ಇಂಟ್ರೊಡ್ಯೂಸ್ ಆಗ್ತೀರಾ ಸಿನಿಮಾ. ಹಿಂದೆ ಎಲ್ಲೋ ನಡ್ಕೊಂಡು, ಅಂದರೆ ಮುಂದೆ ಪಾತ್ರಧಾರಿಗಳು ಆ್ಯಕ್ಟ್ ಮಾಡ್ತಿರ್ತಾರೆ, ನಾನು ಹಿಂದೆ ಎಲ್ಲ ನಡ್ಕೊಂಡು ಹೋಗ್ತೀನಿ, ಅದೇ ನನ್ನ ಇಂಟ್ರೊಡಕ್ಷನ್. ಸೊ ತುಂಬ ಒಂದು ಒಳ್ಳೆ ಐಡಿಯಾಲಜೀಸ್ ಇಟ್ಕೊಂಡು ಒಂದೊಳ್ಳೆ ಸಿನಿಮಾ ಕೊಡಬೇಕು ಅಂತ ಬಂದಿರೋ ನಿಮ್ಮಂಥವ್ರಿಗೆ ನಮ್ಮ ಪ್ರೋತ್ಸಾಹ ಯಾವತ್ತೂ ಇದ್ದೇ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ ಅಜಯ್ ಅವರೇ. ಥ್ಯಾಂಕ್ ಯು ಸೌಜನ್ಯ ಅವರೇ. ಆ್ಯಂಡ್ ದಿಸ್ ಇಂಟರ್ವ್ಯೂ ಅಂತ ಹೇಳ್ಬೋದು, ಕನ್ವರ್ಸೇಷನ್ ಅಂತ ಹೇಳ್ಬೋದು, ಇಟ್ ವಾಸ್ ವೆರಿ ಫ್ರೂಟ್ಫುಲ್. ತುಂಬ ಅರ್ಥಪೂರ್ಣವಾಗಿ ಆ್ಯಂಡ್ ಬಹಳಷ್ಟು ಹೊಸ ಪ್ರಶ್ನೆಗಳೊಂದಿಗೆ ನೀವು ಯುದ್ಧಕಾಂಡವರೆಗೂ ಎಲ್ಲ ಕಾಂಡಗಳನ್ನು ತೊಗೊಂಡು ಬಂದಿರತಕ್ಕಂಥ ರೀತಿ ನಿಜವಾಗ್ಲೂ ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿರ್ತೀನಿ ಅಂತ ವಿಚಾರ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಫೀಲ್ ಪ್ರೌಡ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು ಫಾರ್ ದಿಸ್ ಕನ್ವರ್ಸೇಷನ್. ಥ್ಯಾಂಕ್ ಯು ಸೌಜನ್ಯ. ಥ್ಯಾಂಕ್ ಯು ಸೊ ಮಚ್. ಸೊ ನಿಮಗೆ ನಮ್ಮ ಒಂದು ಪ್ರೀತಿಯ ಕಾಣಿಕೆ 100% ವುಡ್ ಪ್ರೆಸ್ಡ್ ಆಯಿಲ್ಸ್ ಫ್ರಮ್ ಸಪ್ತಮ್ ತೈಲ ಇದನ್ನು ಕೊಡ್ತಾ, ಆಲ್ಸೋ ರೀಸೆಂಟಾಗಿ ನೀವು ಹೇಳ್ತಾ ಇದ್ರಿ ದಟ್ ಮಹಾಭಾರತ ಫುಲ್ಲು ಓದಿ ಮುಗಿಸಿದ್ದೀನಿ, ಅಫ್ಕೋರ್ಸ್ ಪೇಜ್ ಬೈ ಪೇಜ್ ಯಾವ್ಯಾವಾಗ ಸಮಯ ಸಿಗುತ್ತೋ ಅವಾಗ ಅಂತ. ಭಗವದ್ಗೀತೆ ಅಂತೂ ಓದಿದ್ದೀರಾ, ಸಿನಿಮಾದಲ್ಲಿ ಸಾಕಷ್ಟು ಸೀನ್ಸ್ಗಳಲ್ಲಿ ಅದನ್ನು ಇನ್ಕಲ್ಕೇಟ್ ಮಾಡಿದ್ದೀರಾ. ಬಟ್ ನಾನೊಂದಷ್ಟು ಪರ್ಸನಲ್ ಚಾಯ್ಸ್ ಆಫ್ ಬುಕ್ಸ್ ನಿಮಗೆ ಅಂತ ಹ್ಯಾಂಡ್ ಪಿಕ್ ಮಾಡಿ ಕೊಡ್ತಾ ಇದ್ದೀನಿ, ಪ್ಲೀಸ್ ಓದಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. Once again, thank you so much, Ajay, for being a part of Voice of Bengaluru. Thank you. Thanks to you.